ವಿದ್ಯಾರ್ಥಿಗಳೇ, ಇಂದು ಆಧುನಿಕ ಕನ್ನಡ ಸಾಹಿತ್ಯ ನಾಟಕ ಈ ಪತ್ರಿಕೆಯ ಘಟಕ 3 ಆಧುನಿಕ ಕನ್ನಡ ನಾಟಕ ವಸ್ತು ಹಾಗೂ ಸಂವೇದನೆಯ ವಿವಿಧ ನೆಲೆಗಳು. ಇದರಲ್ಲಿ ಪೌರಾಣಿಕ ವಸ್ತುವಿನ್ಯಾಸ, ಐತಿಹಾಸಿಕ ವಸ್ತುವಿನ್ಯಾಸ ಮತ್ತು ಸಾಮಾಜಿಕ ವಸ್ತುವಿನ್ಯಾಸವನ್ನ ಕುರಿತು ಇಂದು ತಿಳಿಯೋಣ. ಮೊದಲು ಪೌರಾಣಿಕ ವಸ್ತುವಿನ್ಯಾಸವನ್ನ ತಿಳಿಯೋಣ. ಜಗತ್ತಿನ ಎಲ್ಲ ದೇಶದ ರಂಗಭೂಮಿಯ ಇತಿಹಾಸ ಪುರಾಣ ವಸ್ತುವಿನಿಂದ ಮೊದಲಾಗಿ ಸಾಮಾಜಿಕ ವಸ್ತುಗಳತ್ತ ನಡೆದರ ಹಾದಿಯನ್ನೇ ಪ್ರತಿಬಿಂಬಿಸ್ತವೆ ಅನ್ನುವಂತಹ ಸಂಗತಿ ಕನ್ನಡ ರಂಗಭೂಮಿ ಇತಿಹಾಸವನ್ನ ಗಮನಿಸಿದರೆ ಇದಕ್ಕೂ ಹೊರತಲ್ಲ ಅಂತ ಅನ್ಸುತ್ತೆ. ಕನ್ನಡ ಜಾನಪದ ರಂಗಭೂಮಿ ಪುರಾಣ ಪ್ರಪಂಚದ ಒಂದು ಜೀವನ ಶ್ರದ್ಧೆಗೆ ಬದ್ಧವಾದದ್ದು. ನಮ್ಮ ಅಭಿಜಾತ ಪರಂಪರೆಯ ಮೊದಲ ನಾಟಕಕಾರರೆಲ್ಲ ಸಂಸ್ಕೃತ ನಾಟಕ ಪರಂಪರೆಯನ್ನ ಅನುಕರಿಸಿದರು. ಸಂಸ್ಕೃತದ ಪುರಾಣಗಳು, ರಾಮಾಯಣ, ಮಹಾಭಾರತಾದಿ ಮಹಾಕಾವ್ಯಗಳು ಅವರಿಗೆ ವಸ್ತುವನ್ನು ಒದಗಿಸಿವೆ. ರಾಮಾಯಣ ಮಹಾಭಾರತ ಚಿಕ್ಕ ಪುಟ್ಟ ಆಖ್ಯಾನಗಳು, ಪ್ರಸಂಗಗಳು ಸ್ವತಂತ್ರ ನಾಟಕಗಳಾಗಿ ಕಂಗೊಳಿಸ್ತವೆ. ರಾಮಾಯಣಕ್ಕಿಂತ ಮಹಾಭಾರತದ ಶಿಖರವಾದ ಕುರುಕ್ಷೇತ್ರ ಯುದ್ಧ ಅವರಿಗೆ ಧರ್ಮಾಧರ್ಮಗಳ ಯುದ್ಧದಂತೆ ಕಂಡು ಬಂದಂಗೆ ಕಾಣುತ್ತೆ. ಕುರುಕ್ಷೇತ್ರದ ಹಲವು ಸನ್ನಿವೇಶ ಪ್ರಸಂಗಗಳಿಗೆ ಜೀವ ತುಂಬಿ ನಾಟಕ ರಚಿಸಿದ್ದಾರೆ. ಬೆಳ್ಳಾವೆ ನರಹರಿ ಶಾಸ್ತ್ರಿ, ಡಿ ಪುಟ್ಟಸ್ವಾಮಯ್ಯನವರಿಬ್ರು ಕುರುಕ್ಷೇತ್ರ ಎಂಬ ಹೆಸರಿನ ನಾಟಕಗಳನ್ನ ಅವರು ಬರೆದಿದ್ದಾರೆ. ಆದ್ರೆ ನಾಟಕಕಾರರಿಗಿದ್ದ ಬಹಳ ದೊಡ್ಡ ಮಹತ್ವಾಕಾಂಕ್ಷೆಯಿಂದಾಗಿ ನಾಟಕಗಳು ಸೋಲ್ತವೆ. ಅದ್ದೂರಿಯಾದ ಪ್ರದರ್ಶನ ಮತ್ತು ಸಂಗೀತ ಪರಿಕರಗಳು ಮತ್ತೆ ಭಾವಾತಿರೇಕ ಅಂತ ಏನ್ ಕರಿತೀವಿ, ಅದರಿಂದ ಈ ನಾಟಕ ಪ್ರಸಿದ್ಧ ಅನಿಸಿದ್ರೂ ಸಹ ವಸ್ತುನಿಷ್ಠ ವಿವೇಚನೆಯ ಕೊರತೆಯನ್ನ ನಾವು ಈ ನಾಟಕಗಳಲ್ಲಿ ಕಾಣ್ತೇವೆ. ನಂತರ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು ವರದಾಚಾರ್ಯರ ರತ್ನಾವಳಿ ಕಂಪನಿಗಾಗಿ ಅನೇಕ ನಾಟಕಗಳನ್ನು ಬರೀತಾರೆ. ಅದರಲ್ಲಿ ಅವರು ಸಂಸ್ಕೃತ ನಾಟಕಗಳ ಮಾದರಿಯನ್ನೇ ಅನುಸರಿಸಿ ರಾಮಾಯಣ ಮಹಾಭಾರತದ ಒಂದು ಕಥಾವಸ್ತುವನ್ನ ಆಶ್ರಯಿಸಿ ಹಲವು ನಾಟಕಗಳನ್ನು ರಚಿಸಿದ್ದಾರೆ. ಸೀತಾ ಪರಿಣಯ, ಸೀತಾ ಸ್ವರ್ಣಮೃಗ, ಅಭಿಜ್ಞಾನ ಪ್ರದಾನ, ಇಲ್ಲೆಲ್ಲ ಸಂವಿಧಾನ ಕಲ್ಪನೆ ಪಾತ್ರ ರಚನೆಯಲ್ಲಿ ಪುರಾಣದ ಮೂಲವನ್ನ ಯಥಾವತ್ತಾಗಿ ಅನುಕರಿಸಿರೋದ್ರಿಂದ ವೈವಿಧ್ಯತೆಗೆ ಇಲ್ಲಿ ಅವಕಾಶ ಇಲ್ಲದಂತಾಗಿದೆ ಅಷ್ಟೇ. ಶ್ರೀಕಂಠ ಶಾಸ್ತ್ರಿಗಳ ನಾಟಕದಲ್ಲಿ ನೀತಿ ಪ್ರತಿಪಾದನೆಗೆ ಪ್ರಾಮುಖ್ಯತೆ ಇರುತ್ತೆ. ಮತ್ತೆ ಅವರ ನಾಟಕದಲ್ಲಿ ಬರೋ ಪಾತ್ರಗಳೆಲ್ಲವೂ ಕೂಡ ಆಯಾಯ ಸಂದರ್ಭಕ್ಕನುಗುಣವಾಗಿ ಕೆಲವು ನೀತಿ ಮಾತುಗಳನ್ನ ಅವು ಆಡದೇ ಇರೋದಿಲ್ಲ. ಅದ್ರಲ್ಲಿ ಬರ್ತಕ್ಕಂತಹ ಯಾವುದೋ ಕಂಚುಕಿ ಪಾತ್ರವೋ, ಪುರೋಹಿತರ ಪಾತ್ರವೋ, ತಪಸ್ವಿ, ರಾಜ ಇತ್ಯಾದಿ ಯಾವ ಪಾತ್ರ ಭೇದ ಇಲ್ಲ ಇಲ್ಲಿ. ಆದ್ರೆ ಎಲ್ಲರೂ ನೀತಿ ಪಾಠ ಕಲೀಲಿಕ್ಕೆ ಮತ್ತು ಕಲಿಸ್ಲಿಕ್ಕೆ ಸದಾ ಆತುರರಾಗಿರ್ತಾರೆ ಅನ್ನೋದನ್ನ ಇವ್ರ ನಾಟಕಗಳೆಲ್ಲ ನಾವು ಕಾಣ್ಬೋದು. ರಾಮಾಯಣ ಮಹಾಭಾರತಗಳಲ್ದೇನೆ ಭಾಗವತ ಮೊದಲಾದ ಪುರಾಣ ಮತ್ತು ಜಾನಪದ ಪರಂಪರೆಯಲ್ಲಿ ಈ ಪ್ರಚಲಿತದಲ್ಲಿದ್ದಂತಹ ಈ ಪುರಾಣ ಕಥೆಗಳು ನಮ್ಮ ವೃತ್ತಿ ರಂಗಭೂಮಿಯ ನಾಟಕಕಾರರನ್ನ ಆಕರ್ಷಣೆ ಮಾಡಿದೆ ಅನ್ಸುತ್ತೆ. ಸಂತರು, ಧರ್ಮಗುರುಗಳು, ಸಮಾಜ ಸುಧಾರಕರು ಐತಿಹ್ಯವಾಗಿ ರೂಪುಗೊಂಡ ಈ ಪುರಾಣ ಕಥೆಯಾಗಿ ಮಾರ್ಪಟ್ಟು ಕಾವ್ಯಗಳಲ್ಲಿ ವಾಕ್ ಪರಂಪರೆಯಲ್ಲಿ ಪ್ರಸಾರದಲ್ಲಿದ್ದಂಥವು ಇವೆಲ್ಲ ಒಂದು ಪೌರಾಣಿಕ ವಿನ್ಯಾಸವನ್ನು ಪಡೆದು ನಾಟಕಗಳಾಗಿರೋದನ್ನ ನಾವು ಕಾಣ್ತೇವೆ, ಅದನ್ನು ಗಮನಿಸ್ಬೇಕು. ಅಂದ್ರೆ ಸಂತರು, ಧರ್ಮಗುರುಗಳು, ಸಮಾಜ ಸುಧಾರಕರು ಇವರೆಲ್ಲ ಐತಿಹ್ಯವಾಗಿ ರೂಪುಗೊಂಡು ಆಮೇಲೆ ಪುರಾಣ ಕಥೆಗಳಾಗಿ ಮಾರ್ಪಟ್ಟು ಆಮೇಲೆ ಕಾವ್ಯಗಳಲ್ಲಿ ಮೌಖಿಕ ಪರಂಪರೆಯಲ್ಲಿ ಪ್ರಚುರದಲ್ಲಿದ್ದು
ನಂತರದಲ್ಲಿ ಪೌರಾಣಿಕವಾದ ವಿನ್ಯಾಸವನ್ನ ಪಡ್ಕೊಂಡು ಇವು ನಾಟಕಗಳಾಗಿ ರೂಪುಗೊಂಡಿರೋದನ್ನು ನಾವು ಗುರುತಿಸ್ತೇವೆ. ಭಕ್ತ ಕಬೀರ್ ದಾಸ, ದಾಮಾಜಿ ಪಂತ್, ಬಸವೇಶ್ವರ, ಅಕ್ಕ ಮಹಾದೇವಿ, ಗೌತಮ ಬುದ್ಧ, ಪುರಂದರದಾಸ, ಕನಕದಾಸ, ಸಾಧು ತುಕಾರಾಮ, ಹೇಮರೆಡ್ಡಿ ಮಲ್ಲಮ್ಮ ಇತ್ಯಾದಿಯನ್ನ ನಾವು ಇಲ್ಲಿ ಉದಾಹರಿಸಬಹುದು. ಈ ವೃತ್ತಿರಂಗಭೂಮಿಯ ಪೌರಾಣಿಕ ನಾಟಕಗಳ ರಚನೆ ಆಕಸ್ಮಿಕ ಮತ್ತು ರಮ್ಯ ಅದ್ಭುತ ಪವಾಡಗಳ ಮೇಲೆ ನಿಂತಿರ್ತವೆ ಯಾವಾಗಲೂ. ಯಾಕಂದ್ರೆ ಅಲ್ಲಿ ಪಾತ್ರ ರಚನೆ ತುಂಬಾ ಸಂಕೀರ್ಣವಾಗಿರೋದಿಲ್ಲ. ಅಲ್ಲಿದ್ದು ಸರಳವಾದದ್ದು ಸ್ವರೂಪ ಏನಂತಂದ್ರೆ ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆ. ಅಂದ್ರೆ ಅದೊಂದು ಸರಳ ಸೂತ್ರ, ದುಷ್ಟರು ಶಿಕ್ಷೆ ಆಗ್ಬೇಕು, ಶಿಷ್ಟರಿಗೆ ರಕ್ಷಣೆ ಆಗ್ಬೇಕು. ಈ ಒಂದು ಕಲ್ಪನೆಯಲ್ಲಿ ಇವೆಲ್ಲ ನಿರ್ಮಾಣ ಆಗಿದೆ. ಅಥವಾ ನಾವೇನು ಬಹುಮಾನ ದಂಡನೆ ಅಂತೀವಲ್ಲ, ಆ ತರದ್ದೊಂದು ಸಾಮಾನ್ಯ ಸೂತ್ರವನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಬೆಳ್ಳಾವೆಯವರ ಶ್ರೀಕೃಷ್ಣ ಗಾರುಡಿ ಇದು ಕೂಡ ಪುರಾಣ ಸಾಮಗ್ರಿಯನ್ನ ಬಳಸ್ಕೊಂಡು ಬಂದಿರೋದನ್ನು ಕಾಣಬಹುದು. ಮತ್ತೆ ಈ ಪುರಾಣ ಸಾಮಗ್ರಿಯನ್ನು ಬಳಸ್ಕೊಂಡು ವೃತ್ತಿರಂಗಭೂಮಿಯ ಹಲವು ನಾಟಕಕಾರರ ಒಂದು ಸಂಭಾಷಣೆಯ ವಿಧಾನದಲ್ಲೂ ಕೂಡ ಅವರು ಈ ಸಮಕಾಲೀನ ಸಮಾಜದ ಕೆಲವು ಓರೆಕೋರೆಗಳನ್ನ ಅವರು ಅಲ್ಲಿ ಪ್ರತಿಬಿಂಬಿಸಿರೋದನ್ನ ನಾವು ಗುರುತಿಸ್ತೇವೆ. ಪುರಾಣ ಸಾಮಗ್ರಿಯನ್ನ ತುಂಬಾ ವಿಶೇಷವಾದ ಮಾರ್ಪಾಟಿಗೆ ಒಳಪಡಿಸ್ತೇನೆ. ನಾಟಕ ರಚಿಸಿದಂತಹ ಈ ವೃತ್ತಿರಂಗಭೂಮಿಯವರಿದ್ದಾರಲ್ಲ, ಅವರು ಕೂಡ ಸಂಗೀತ ಪರಿಕರಗಳಿಂದ ಪ್ರೇಕ್ಷಕರನ್ನ ರಂಜಿಸತೊಡಗ್ತಾರೆ. ಇನ್ನು ಪೌರಾಣಿಕ ನಾಟಕಗಳ ಬಹುಪಾಲು ಹಾಸ್ಯಕ್ಕೆ ಕಾರಣವಾಗುವಂತಹ ಪಾತ್ರ ಅಂದ್ರೆ ನಾರದದ್ದು. ಬೆಳ್ಳಾವೆಯವರ ಶ್ರೀಕೃಷ್ಣಕ ಪಾರಿಜಾತ, ಆಳಸಿಂಗಾಚಾರ್ಯರ ಶ್ರೀಮತಿ ಪರಿಣಯ ಇವೆಲ್ಲ ನಾಟಕಗಳನ್ನ ನಾವು ಹೆಸರಿಸ್ತೇವೆ. ಮತ್ತು ಆಧುನಿಕ ಕನ್ನಡ ಪ್ರಾಸನಗಳ ತಾಯಿ ಬೇರು ಈ ಕನ್ನಡ ವೃತ್ತಿರಂಗಭೂಮಿಯಲ್ಲೇ ಇದೆ ಅಂದ್ರೆ ತಪ್ಪಾಗ್ಲಾರದು. ಯಾಕಂದ್ರೆ ವೃತ್ತಿರಂಗಭೂಮಿಯ ಪ್ರಾಸನಗಳಲ್ಲಿ ನೀತಿ ಬೋಧೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಬೆಳ್ಳಾವೆ ನರಹರಿಶಾಸ್ತ್ರಿಗಳು ತಾವು ಪಡೆದ ಪೌರಾಣಿಕ ವಸ್ತುವನ್ನ ಆಧುನಿಕರಿಗೆ ರುಚಿಸುವಂತೆ ಅವರು ಒಪ್ಪಬಿಡ್ಲಿಕ್ಕೆ ಆಗದೇ ಇದ್ರು ಕೂಡ ರಂಗಭೂಮಿಗೆ ಅವರಿಂದ ದೊರೆತ ಕೊಡುಗೆ ಬಹಳ ಅದ್ವಿತೀಯವಾದದ್ದು. ಯಾಕಂದ್ರೆ ಅವ್ರ ನಾಟಕಗಳಲ್ಲಿನ ರಂಗಪ್ರಜ್ಞೆ, ಪಾತ್ರ ರಚನೆಗಳಲ್ಲಿ ಕಂಡು ಬರುವಂತ ಕೌಶಲ ಇರ್ಬೋದು, ಸಂಭಾಷಣೆಗಳ ರಮ್ಯತೆ, ಇದೆಲ್ಲವೂ ಕೂಡ ಅವರೊಬ್ಬ ಅಸಾಧಾರಣ ನಾಟಕಕಾರ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಉತ್ತರ ಕರ್ನಾಟಕದ ಶಾಂತ ಕವಿಗಳ ಈ ಪೌರಾಣಿಕ ನಾಟಕಗಳಿದ್ದಾವಲ್ಲ, ಅವು ಸಂಸ್ಕೃತ ನಾಟಕಗಳಿಗಿಂತ ಈ ಬಯಲಾಟಕ್ಕೆ ಹತ್ತಿರ ಆಗಿದೆ. ಅವ್ರ ನಾಟಕಗಳು ಕೂಡ ವಸ್ತು ಯಕ್ಷಗಾನದಲ್ಲಿ ಸಾಮಾನ್ಯವಾಗಿರುವಂತೆ ಕಾಳಗಗಳು, ಕಲ್ಯಾಣಗಳು ಅಂತೀವಲ್ಲ, ಅಂದ್ರೆ ಗಿರಿಜಾ ಕಲ್ಯಾಣ, ವತ್ಸಲಾಹರಣ, ಚಂದ್ರಾವಳಿ ಚರಿತ್ರೆ ಇತ್ಯಾದಿಗಳನ್ನ ನಾವಲ್ಲಿ ಕಾಣ್ಬೋದು ಅನ್ಸುತ್ತೆ. ಕೆರೂರು ವಾಸುದೇವಾಚಾರ್ಯರ ನಲ ದಮಯಂತಿ ಇದು ಕೂಡ ತನ್ನ ಕಾಲದ ಈ ಮರಾಠಿ ರಂಗಭೂಮಿಯ ಸಂಗೀತ ನಾಟಕಗಳಿಂದ ಇದು ಸ್ಫೂರ್ತಿಯನ್ನು ಪಡೆದಿದೆ ಅಂತ ಹೇಳ್ಬೋದು. ಶಾಂತ ಕವಿಗಳ ಹಾಗೆ ಕೆರೂರರು ಬಯಲಾಟಗಳ ಮಾದರಿಯನ್ನ ಅನುಸರಿಸದೆ ಸಂಸ್ಕೃತ ನಾಟಕಗಳು ಮತ್ತು ವೃತ್ತಿರಂಗಭೂಮಿಯಿಂದ ಪ್ರಭಾವಿತರಾದವರು. ಈ ವೃತ್ತಿರಂಗಭೂಮಿಯ ಪೌರಾಣಿಕ ನಾಟಕಕಾರರಲ್ಲಿ ಉತ್ತರ ಕರ್ನಾಟಕದ ಗರುಡ ಸದಾಶಿವರಾಯರು ಬಹಳ ಹೆಸರಾದಂಥವರು. ಅವರ ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ಕನ್ನಡದ ಜನಪ್ರಿಯ ನಾಟಕಗಳಲ್ಲಿ ಒಂದು. ಯಾಕಂದ್ರೆ ಅವರು ತಮ್ಮ ರಂಗಭೂಮಿಯ ಒಂದು ಸಮಗ್ರವಾದ ಅನುಭವವನ್ನ ಹಿನ್ನೆಲೆಯಾಗಿಟ್ಕೊಂಡು ನಾಟಕ ರಚನೆ ಮಾಡಿರೋದ್ರಿಂದ ಅವ್ರ ನಾಟಕಗಳಲ್ಲಿ ಒಂದು ತಾಂತ್ರಿಕ ಪರಿಣತಿ ಏನ್ ಕರಿತೀವಿ ಅದು ಎದ್ದು ಕಾಣ್ತಾ ಇರುತ್ತೆ. ಮತ್ತೆ ವೃತ್ತಿರಂಗಭೂಮಿ ನಾಟಕಗಳ ರಚನೆ ಯಾವಾಗ್ಲೂ ಸರಳವಾಗಿರುತ್ತೆ. ಕಾಲ, ಕ್ರಿಯೆ, ಸ್ಥಳ ಅಂತೀವಲ್ಲ, ಅಂದ್ರೆ ಟೈಮ್, ಪ್ಲೇಸ್, ಆಕ್ಷನ್ ಅಂತ ಏನ್ ಕರಿತಾ ಇದ್ದೇವೆ, ಯೂನಿಟಿ ಆಫ್ ಟೈಮ್, ಪ್ಲೇಸ್, ಆಕ್ಷನ್ ಅಂತೀವಲ್ಲ, ಈ ಕಾಲಕ್ರಿಯೆ ಸ್ಥಳಗಳ ಐಕ್ಯ ಇರುತ್ತಲ್ಲ, ಇದನ್ನ ಬಹಳ ಕಟ್ಟುನಿಟ್ಟಾಗಿ ನಾವು ಪಾಲಿಸೋದಿಲ್ಲ. ಸೂತ್ರಧಾರ ಯಾವುದೋ ಒಂದು ಪಾತ್ರದ ಮೂಲಕ ಕಥಾ ಹಿನ್ನೆಲೆ ತಿಳಿಸೋದಲ್ದೇನೆ ಪಾತ್ರಗಳೇ ಕೆಲವು ಸ್ವಗತ ಅಂತೀವಲ್ಲ, ಅವರಷ್ಟಕ್ಕೆ ಅವರೇ ಮಾತಾಡ್ಕೊಳ್ತಾ ಈ ಕಾಲ, ಕ್ರಿಯೆ, ಸ್ಥಳ ಈ ಸಂಗತಿಗಳನ್ನ ಪ್ರೇಕ್ಷಕರಿಗೆ ಅರಿವು ಮೂಡಿಸ್ತಾ ಹೋಗ್ತಾರೆ. ಅಂದ್ರೆ ಅವೇ ಮಾತಾಡ್ತಾವ, ನಾನು ಯಾರು, ನಾನು ಎಲ್ಲಿದ್ದೆ, ಯಾವಾಗ ಬಂದೆ, ಎಲ್ಲಿದ್ದೀನಿ, ಈಗ ಇಲ್ಲಿಗೆ ಹೋಗ್ಬೇಕು, ಈ ತರ ಹೇಳೋದ್ರಿಂದ ಆ ಪ್ರೇಕ್ಷಕರಿಗೂ ಈ ಕಾಲ ಯಾವ್ದಿದು ಅಂದ್ರೆ ಏನು ಸಮಯ, ಯಾವ ಕೆಲಸ ನಡೀತಾ ಇದೆ ಅಥವಾ ಯಾವ ಸ್ಥಳದಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ.
ಮತ್ತೆ ಈ ಪವಾಡಗಳು, ಆಕಸ್ಮಿಕಗಳು ಅಥವಾ ಈ ಗುರುತುಗಳು ಇವೆಲ್ಲ ಈ ಸಂವಿಧಾನಕ್ಕೆ ತಾಂತ್ರಿಕ ನೆರವನ್ನು ಕೊಡ್ತವೆ. ಮತ್ತು ಆಧುನಿಕ ನಾಟಕಕಾರನೊಬ್ಬ ಈ ಪುರಾಣ ವಸ್ತುವನ್ನ ಆಶ್ರಯಿಸಿದಾಗ ಇಷ್ಟೆಲ್ಲ ಸರಳ ಹಾದಿ ಹಿಡಿಯಂಗಿರೋದಿಲ್ಲ. ಯಾಕಂದ್ರೆ ಎಲ್ಲಾ ಸನ್ನಿವೇಶ ಸಂದರ್ಭಗಳನ್ನು ರಂಗದ ಮೇಲೆ ರಚಿಸಿ ತೋರಿಸ್ಬೇಕಲ್ಲ. ಅದು ಆಧುನಿಕ ನಾಟಕದ ಮುಖ್ಯ ಗುರಿ ಅದು. ಈ ಪುರಾಣ ವಸ್ತುವನ್ನ ಮಾಧ್ಯಮವನ್ನಾಗಿಸಿಕೊಂಡಂತಹ ಆಧುನಿಕ ಪರಿಕಲ್ಪನೆಗಳನ್ನ ಪ್ರೇಕ್ಷಕರ ಮುಂದಿಡಲು ಪ್ರಯತ್ನ ಮಾಡೋದು ಅದರ ಒಂದು ಮುಖ್ಯ ಉದ್ದೇಶ. ಪುರಾಣ ಕಥೆಯ ವಿಮರ್ಶೆ, ವ್ಯಾಖ್ಯಾನವನ್ನ ತನ್ನ ನಾಟಕದ ಮೂಲಕ ಆತ ಮಾಡಬಹುದು. ಅಂದ್ರೆ ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆಯ ತತ್ವ ಮುಂದೆ ನವೋದಯ ನಾಟಕಕಾರಲ್ಲೂ ಕೂಡ ಅದು ಇರೋದನ್ನ ನಾವು ಕಾಣ್ತೇವೆ. ವೃತ್ತಿ ರಂಗಭೂಮಿಯಲ್ಲಿ ಈ ದುಷ್ಟ ಪಾತ್ರಕ್ಕೆ ಶಿಕ್ಷೆಯಾಗಿ ಶಿಷ್ಟನಿಗೆ ಉದ್ಧಾರ ಆಗುವಂತ ಕ್ರಿಯೆ ಇದೆಯಲ್ಲ, ಇದರಲ್ಲಿ ದೈವದ ಒಂದು ಅಭಯ ಮತ್ತು ಪವಾಡಗಳ ಕೈವಾಡ ಇರ್ತಿತ್ತು. ಅಂದ್ರೆ ಅವನಿಗೆ ದುಷ್ಟನಿಗೆ ಶಿಕ್ಷೆಯಾಗಿ ಶಿಷ್ಟನಿಗೆ ರಕ್ಷಣೆ ಸಿಗಬೇಕಂದ್ರೆ ಅದ್ರ ಹಿಂದೆ ದೈವದ ಶಕ್ತಿ ಅಥವಾ ಯಾವುದೋ ಒಂದು ಪವಾಡದ ಮೂಲಕ ನಡೀತಾ ಇತ್ತು. ಆಧುನಿಕ ನಾಟಕಗಳಲ್ಲಿ ದುಷ್ಟನಿಗೆ ಶಿಕ್ಷೆ ಆಗೋದು ಅಥವಾ ಆತನ ದುಷ್ಕೃತ್ಯಗಳು ಫಲಿಸೋದ್ರಿಂದ ತನ್ನ ವಿನಾಶಕ್ಕೆ ತಾನೇ ಕಾರಣನಾಗುವ ಈ ಖಳನಾಯಕನ ಶಿಕ್ಷೆಯಾಗಲಿ ಮಹಾಪುರುಷರ ಜಯದಲ್ಲಾಗ್ಲಿ ದೈವ ಪವಾಡಗಳಿಗೆ ಆದ್ಯತೆ ಇರೋದಿಲ್ಲ. ಅಂದ್ರೆ ಪುರುಷ ಪ್ರಯತ್ನಕ್ಕೆ ಸಹಾಯವಾಗಿ ದೈವ ರಕ್ಷೆ ಬೆಂಗಾವಲಾಗಿರುತ್ತದೆ. ಯಾಕಂದ್ರೆ ನವೋದಯದ ನಾಟಕಕಾರರಾಗಿ ಮೇಲ್ಪಂಕ್ತಿ ಹಾಕೊಟ್ಟಂತವರು BM ಶ್ರೀ ಅವರ ಗದಾಯುದ್ಧ ನಾಟಕಂ, ಅಶ್ವತ್ಥಾಮನ್ ಇರ್ಬೋದು. ಅದ್ರಲ್ಲಿ ವ್ಯಕ್ತ ಆಗಿರೋ ಅಂತ ಜೀವನ ದರ್ಶನ ಇದೆಯಲ್ಲ, ಅದು ಗ್ರೀಕ್ ದುರಂತ ನಾಟಕಗಳಿಂದ ಸ್ಫೂರ್ತಿಯನ್ನ ಪಡೆದದ್ದಾದ್ರೂ ಕೂಡ ಆ ಪಾತ್ರಗಳನ್ನ ಸಾತ್ವಿಕ ಅಥವಾ ಹೀರೋ ಅಂತ ನಾವೇನ್ ಕರಿತೀವಲ್ಲ ಅದಕ್ಕೆ ಕಳರು ಅನ್ನುವಂತ ಸರಳವಾಗಿ ವಿಭಜಿಸದೆ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಮಾದರಿಯ ಉದಾತ್ತವಾದ ದುರಂತ ನಾಯಕರನ್ನ ಸೃಷ್ಟಿಸುವಂತಹ ಒಂದು ಗ್ರೀಕ್ ಪರಂಪರೆ ಮನುಷ್ಯನನ್ನ ವಿಧಿಯ ಎದುರು ಗೌರವಾಸ್ಪದವಾಗಿ ಎತ್ತಿ ಹಿಡಿಯುವಂಥದ್ದನ್ನು ನಾವು ಕಾಣಬಹುದು. ವಿಧಿಯೊಡನೆ ದುರಂತ ನಾಯಕರು ನಡೆಸುವಂತ ಹೋರಾಟವೇ ಅಲ್ಲಿ ಮಹತ್ವ ಪಡೆದು ನಾಯಕರ ಪಾತ್ರ ಅದು ಉಜ್ವಲವಾಗ್ತಾ ಹೋಗಿ ದುರಂತದಲ್ಲಿ ಮುಕ್ತಾಯಗೊಳ್ಳೋದನ್ನ ನಾವು ಕಾಣುತ್ತೇವೆ. ಅಲ್ಲಿಗೆ ಸೋಲು ಗೆಲುವಿನ ಶಿಕ್ಷೆ ರಕ್ಷೆಯ ಸರಳ ನೀತಿ ಅನ್ವಯಿಸೋದಿಲ್ಲ. ನವೋದಯ ನಾಟಕಕಾರರ ಗುರಿ ಕೂಡ ಇಂಥ ಒಂದು ಸಂಕೀರ್ಣ ಮಾದರಿಯ ನಾಟಕಗಳನ್ನ ರಚನೆ ಮಾಡೋದೇ ಆಗಿತ್ತು ಎಂಬುದು. ಭಾರತೀಯ ಜೀವನ ದೃಷ್ಟಿಗೂ ಪಾಶ್ಚಾತ್ಯರ ದುರಂತ ಕಲ್ಪನೆಗೂ ಸರಿ ಹೊಂದಲಾಗದು ಎಂಬ ನಂಬಿಕೆ ಇದ್ದ ಕಾಲದಲ್ಲಿ ನಮ್ಮ ಪುರಾಣಗಳಿಂದಲೇ ಇವರು ಶ್ರೇಷ್ಠ ದುರಂತ ನಾಯಕರನ್ನು ಸೃಷ್ಟಿ ಮಾಡಿದ್ರು. ಖಳನಾಯಕರು ಅಂತ ರಾಮಾಯಣ ಮಹಾಭಾರತದಲ್ಲಿ ಏನು ಅವಹೇಳನಕ್ಕೆ ಗುರಿಯಾಗಿದ್ರಲ್ಲ, ದುರ್ಯೋಧನ, ಕೀಚಕ, ಕರ್ಣ, ಹಿರಣ್ಯಕಶಿಪು ಇಂಥ ಪಾತ್ರಗಳನ್ನೆಲ್ಲ ಹೊಸ ದೃಷ್ಟಿಕೋನದಿಂದ ನೋಡುವಂತಹ ಒಂದು ಆಧುನಿಕ ನಾಟಕಕಾರರ ಸ್ಫೂರ್ತಿಯ ಸೆಲೆ ಈ ಗದಾಯುದ್ಧ ನಾಟಕ ಎಂಬುದನ್ನ ನಾವು ಮರೆಯಲಾಗದು. ಪದ್ಯ ನಾಟಕದ ಪರಂಪರೆಯನ್ನ ಶ್ರೀ ಅವರು ಅಶ್ವತ್ಥಾಮನ್ ನಾಟಕದಲ್ಲಿ ಹಾಕಿಕೊಡ್ತಾರೆ. ಮುಂದೆ ಮಾಸ್ತಿ ಕುವೆಂಪು ಅವರು ಕೂಡ ಇದನ್ನ ಮುಂದುವರಿಸಿರೋದನ್ನ ನಾವು ಕಾಣ್ತೇವೆ. ಈ ಪುರಾಣ ವಸ್ತುವನ್ನ ಆಶ್ರಯಿಸಿ ನಾಟಕ ರಚಿಸಿದಂತಹ ನಾಟಕಕಾರರಲ್ಲಿ ಮಾಸ್ತಿಯವರದ್ದು ಒಂದು ವಿಶಿಷ್ಟ ಮಾರ್ಗ ಅಂತ ಹೇಳ್ಬೋದು. ಯಾಕಂದ್ರೆ ಪುರಾಣಗಳ ಮೂಲ ಸ್ವರೂಪ ಮತ್ತು ಮೌಲ್ಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಅವರು ವಸ್ತುವನ್ನ ರಚನೆ ಮಾಡಿರ್ತಾರೆ. ಅದು ಬಹಳ ಮುಖ್ಯ ಮಾಸ್ತಿಯವರು. ಯಾಕಂದ್ರೆ ಈ ಪೌರಾಣಿಕ ಸಾಮಗ್ರಿಯನ್ನ ವಾಸ್ತವಿಕ ನೆಲೆಯಲ್ಲಿ ವಿವರಿಸಲು ಸಾಧ್ಯ ಆಗದಂತೆ ಒಂದು ಪಾತ್ರಗಳ ಕಲ್ಪನೆ ಇರೋದನ್ನ ಕಾಣ್ತೇವೆ ನಾವು. ಅನಿವಾರ್ಯದ ಹೊರತು ಮಾಸ್ತಿ ವಾಡ ಅತಿಮಾನುಷ ಪ್ರಸಂಗಗಳಿಗೆ ಅವರು ಅವಕಾಶ ಕೊಡೋದಿಲ್ಲ. ಮಾಸ್ತಿ ಅವರ ಶಾಂತ, ಸಾವಿತ್ರಿ, ಉಷಾ ಈ ಮೂರು ನಾಟಕಗಳು ಕೂಡ ಪೌರಾಣಿಕವಾಗಿರ್ತಕ್ಕಂಥ ವಸ್ತುವಿನ ಶೋಧನೆಯಲ್ಲಿ ಹೊಸತನವೇನು ಕಂಡು ಬರೋದಿಲ್ಲ ಅನ್ಸುತ್ತೆ. ಆದ್ರೆ ವಸ್ತು ದೃಷ್ಟಿಯಿಂದ ಪೌರಾಣಿಕ ಅಂತ ಹೇಳ್ಬೋದು. ಶ್ರೀ ಅವರ ಪರಂಪರೆಯಲ್ಲಿ ಮುನ್ನಡೆದ ನವೋದಯ ನಾಟಕಕಾರರಲ್ಲಿ ಕುವೆಂಪು ತಮ್ಮ ಎಲ್ಲಾ ನಾಟಕಗಳಲ್ಲೂ ಕೂಡ ಪೌರಾಣಿಕವಾದ ಆವರಣವನ್ನ ಕಲ್ಪಿಸಿಕೊಂಡರು. ಅಂದ್ರೆ ಪುರಾಣ ಕಥಾ ಸಾಮಗ್ರಿಯನ್ನ ಆಶ್ರಯಿಸಿದ ಯಮನ ಸೋಲು, ವಾಲ್ಮೀಕಿಯ ಭಾಗ್ಯ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರ, ಚಂದ್ರಹಾಸ
ಮಹಾರಾತ್ರಿ ಅಂತ ನಾಟಕಗಳು, ಇವೆಲ್ಲ ಪುರಾಣ ಸಾಮಗ್ರಿ ಅಂದ್ರೆ ಪುರಾಣದ ಕಥೆಯನ್ನೇ ಆಯ್ಕೊಂಡು ಬರೆದಂತ ನಾಟಕಗಳು. ಇದಲ್ದೇನೆ ಸಾಮಾಜಿಕ ಹಿನ್ನೆಲೆ ಇರುವ ಜಲಗಾರ, ಬಲಿದಾನ, ನನ್ನ ಗೋಪಾಲ ನಾಟಕಗಳಿದಾವಲ್ಲ, ಅಲ್ಲೂ ಕೂಡ ಒಂದು ಪೌರಾಣಿಕ ಆಯಾಮ ಇರೋದನ್ನ ನಾವು ಕಾಣ್ತೇವೆ. ಸ್ತ್ರೀ ಪಾತ್ರವನ್ನ ಕೇಂದ್ರವಾಗಿ ಪಡೆದಂತ ಕುವೆಂಪು ಮತ್ತೊಂದು ನಾಟಕ ವಾಲ್ಮೀಕಿ ಭಾಗ್ಯ. ಅಗಸನೊಬ್ಬನ ಪಿಸುಮಾತಿಗೆ ಅಂಜಿ ಲೋಕಾಪವಾದದ ಭಯದಿಂದ ಸೀತೆಯನ್ನ ಕಾಡು ಪಾಲು ಮಾಡಿದ ಶ್ರೀರಾಮನ ನೀತಿಯ ಒಂದು ವ್ಯಾಖ್ಯಾನವಾಗಿ ಕುವೆಂಪು ಈ ಹೆಸರನ್ನು ಕೊಟ್ಟಿದ್ದಾರೆ. ಸೀತಾ ಲವಕುಶರ ಸಾಕು ತಂದೆ ತಾತನಾಗುವ ಮತ್ತು ರಾಮಾಯಣ ಮಹಾಕಾವ್ಯ ರಚನೆಗೆ ಕಾರಣವಾಗುವ ಈ ಸೀತಾ ಪರಿತ್ಯಾಗ ಕಥೆಯನ್ನ ವಾಲ್ಮೀಕಿಯ ಭಾಗ್ಯ ಎಂದು ಅವರು ಕರೆದಿದ್ದಾರೆ. ಯಮನ ಸೋಲು, ಮಹಾರಾತ್ರಿ, ಚಂದ್ರಹಾಸ ಈ ರಚನಾ ತಂತ್ರದಲ್ಲಿ ಹೋಲಿಕೆ ಇದೆ. ಈ ಮೂರು ನಾಟಕಗಳ ಆದಿ ಅಂತ್ಯಗಳ ಕಲ್ಪನೆ ಒಂದೇ ರೀತಿ ಇದ್ದು ಕಥಾ ರಚನೆಗೆ ಒಂದು ಚೌಕಟ್ಟು ಬಂದಿರೋದನ್ನ ನಾವಲ್ಲಿ ಕಾಣ್ತೇವೆ. ಪುರಾಣ ಕಥೆಯೊಂದರ ಮೌಲ್ಯವನ್ನ ಸಂಪೂರ್ಣವಾಗಿ ಕುವೆಂಪು ಆಧುನಿಕ ನೆಲೆಯಲ್ಲಿ ಪರೀಕ್ಷಿಸಲಿಕ್ಕೆ ಹೊರಟದ್ದು ಅವರ ಶೂದ್ರ ತಪಸ್ವಿ ಮತ್ತು ಬೆರಳಿಗೆ ಕೊರಳ ನಾಟಕಗಳ ಮೂಲಕ. ಆದ್ರೆ ಈ ನಾಟಕಗಳ ಮಹತ್ವವನ್ನ ಇನ್ನೂ ಕೂಡ ಕನ್ನಡ ವಿಮರ್ಶೆ ಸರಿಯಾಗಿ ಗುರುತಿಸಿಲ್ಲ ಅನ್ನೋದನ್ನ ನಾವು ನೆನ್ಪು ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿನ ವರ್ಗ ಸಂಘರ್ಷವನ್ನ ತಳ್ಳಿ ಹಾಕಿ ಕರ್ಮ ತತ್ವದ ಆಧಾರದ ಮೇಲೆ ಈ ನಾಟಕಗಳನ್ನ ವಿಮರ್ಶೆ ಮಾಡಲಾಗಿದೆ. ಇನ್ನು ಗೋವಿಂದ ಪೈ ಅವರ ಹೆಬ್ಬೆರಳು, ಪರ್ವತವಾಣಿ ಅವರ ಕೀಚಕ, ದೇವುಡು ಅವರ ಯಾಜ್ಞವಲ್ಕ್ಯ, ಸಿ.ಕೆ. ವೆಂಕಟರಾಮಯ್ಯ ಅವರ ನಚಿಕೇತ ಮಂಡೋದರಿ, ವಿ ಸೀತಾರಾಮಯ್ಯ ಅವರ ಅಗ್ರಜ, ಚವನ ರಂಗಣ್ಣನವರ ಉತ್ತರಕುಮಾರ, ಜಿ.ಪಿ. ರಾಜರತ್ನಂ ಅವರ ಬಾಹುಬಲಿ, ವಿಜಯ, ಗೊಮ್ಮಟ, ಗಂಡುಗುಡಲಿ, ಕಡೆಂಗೊಳ್ಳು ಶಂಕರ ಭಟ್ಟರ ಗುರುದಕ್ಷಿಣೆ, ಅನಾಕ್ರು ಅವರ ಸ್ವರ್ಣಮೂರ್ತಿ, ಹಿರಣ್ಯಕಶಿಪು, ಇವೆಲ್ಲ ಹೊಸ ಸಂವೇದನೆಯ ನಾಟಕಗಳು. ಇಲ್ಲಿ ವಿ ಸೀತಾರಾಮಯ್ಯ ಅವರ ಅಗ್ರಜ ಹೊಸ ಸಂವೇದನೆಯ ನಾಟಕಗಳು. ಮಾಸ್ತಿ ಅವರ ಯಶೋಧರ, ಕುವೆಂಪು ಅವರ ಮಹಾರಾತ್ರಿ, ಪ್ರಭುಶಂಕರ ಅವರ ಅಮ್ರಪಾಲಿ ಮತ್ತು ಅಂಗುಲಿಮಾಲ, ಮತ್ತು ಕನ್ನಡದ ಶಿವಶರಣರ ಕಥಾವಸ್ತುವನ್ನು ಇಟ್ಕೊಂಡು ಪಡೆದ ಕೆಲವು ನಾಟಕಗಳು ಅಂದ್ರೆ ಅನಾಕ್ರು ಅವರ ಜಗಜ್ಯೋತಿ ಬಸವೇಶ್ವರ, ಪುಟ್ಟಸ್ವಾಮಯ್ಯ ಅವರ ಅಕ್ಕಮಾದೇವಿ, ರಮಶ್ರೀ ಮುಗ್ಳಿ ಅವರ ಅಕ್ಕಮಾದೇವಿ, ಎಚ್ ತಿಪ್ಪೇರುದ್ರಸ್ವಾಮಿ ಅವರ ನಿಜಗುಣ ಶಿವಯೋಗಿ, GSS ಮತ್ತು ಪ್ರಭುದಾಸರು ಬರೆದ ಮಹಾಸಂಗಮ, ಪರ್ವತವಾಣಿ ಅವರ ಮುಕುತಿ ಮೂಗುತಿ, ಮಾಸ್ತಿ ಅವರ ಹರಿದಾಸ ದೀಕ್ಷೆ, ಶ್ರೀರಂಗರ ಸಿರಿಪುರಂದರ, ಮಾಸ್ತಿ ಅವರ ತಿರುಪಾಣಿ ಕನಕಣ್ಣ ಇತ್ಯಾದಿ. ಈ ಪೌರಾಣಿಕ ಸಂಗತಿಗಳನ್ನ ವಿಡಂಬನೆಯ ಸಲುವಾಗೂ ಕೂಡ ಬಳಸುವಂತ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಇದನ್ನ ಶ್ರೀರಂಗರು ಆಧುನಿಕ ಕನ್ನಡ ನಾಟಕ ಸಾಹಿತ್ಯದಲ್ಲಿ ಮೊದಲು ಆರಂಭಿಸಿದಂಥವ್ರು. ಅಂದ್ರೆ ಪೌರಾಣಿಕ ಸಂಗತಿಗಳನ್ನ ವಿಡಂಬನೆಗೆ ಸಲುವಾಗಿ ಬಳಕೆ ಮಾಡೋ ಪದ್ಧತಿಯನ್ನ ಅಥವಾ ಆ ಕ್ರಮವನ್ನ ಶ್ರೀರಂಗರು ಮೊದಲು ತರ್ತಾರೆ. ಅಂದ್ರೆ ಸಮಕಾಲೀನ ಸಮಸ್ಯೆಗಳಿರ್ತಾವಲ್ಲ, ಅವನ್ನ ಪೌರಾಣಿಕ ಸಂದರ್ಭದಲ್ಲಿಟ್ಟು ಅಲ್ಲಿ ಕಂಡು ಬರುವ ಅಸಾಂಗತ್ಯತೆಗಳಿದಾವಲ್ಲ ಅದನ್ನ ಎತ್ತಿ ತೋರಿಸೋದು ಶ್ರೀರಂಗರ ನಾಟಕಗಳ ಒಂದು ವೈಶಿಷ್ಟ್ಯ. ವಿದ್ಯಾರ್ಥಿಗಳೇ, ಇನ್ನು ಈ ಐತಿಹಾಸಿಕ ಒಂದು ವಸ್ತು ವಿನ್ಯಾಸವನ್ನ ನೋಡೋಣ, ಅದರ ಹಿನ್ನೆಲೆ ಮೊದಲು ತಿಳಿಯೋಣ. ಆಧುನಿಕ ಕನ್ನಡ ನಾಟಕ ಪರಂಪರೆಯಲ್ಲಿ ಐತಿಹಾಸಿಕ ವಸ್ತುವಿಗೆ ಮಹತ್ವ ದೊರೆತದ್ದು ನವೋದಯ ಕಾಲದಲ್ಲಿ. ನವೋದಯ ಪೂರ್ವದಲ್ಲಿ ಕೆಲ ಸ್ವತಂತ್ರ ಹಾಗೂ ಅನುವಾದಿತ ನಾಟಕಗಳು ರಚಿತ ಆಗಿದ್ರು ಕೂಡ ಹಾಗೂ ಗಂಭೀರವಾದ ಪ್ರಯತ್ನಗಳಲ್ಲ. ವೃತ್ತಿರಂಗಭೂಮಿ ಐತಿಹಾಸಿಕ ನಾಟಕಗಳಿಗೆ ಅವಕಾಶ ಮಾಡಿಕೊಡೋ ಹೊತ್ತಿಗೆ ಸಂಸಾ MR ಶ್ರೀ ಅಂದ್ರೆ MR ಶ್ರೀನಿವಾಸ ಮೂರ್ತಿ ಮುಂತಾದ ಈ ನವೋದಯ ನಾಟಕಕಾರರು ಐತಿಹಾಸಿಕ ನಾಟಕ ರಚನೆಗೆ ತೊಡಗಿದ್ರು. ಆದ್ರಿಂದ ಐತಿಹಾಸಿಕ ನಾಟಕ ಸಂಪ್ರದಾಯದ ಗಂಭೀರ ಪ್ರಯತ್ನಗಳು ನಡೆದದ್ದು ನವೋದಯದಲ್ಲಿ ಮತ್ತು ಸಂಸರನ್ನ ದೃಷ್ಟಿಯಿಂದ ಮೊದಲಿದ್ರು ಅಂತ ನಾವು ಹೇಳ್ಬೋದು. ನವೋದಯ ಪೂರ್ವದಲ್ಲಿ ಐತಿಹಾಸಿಕ ವಸ್ತುವಿಗೆ ಮಹತ್ವವನ್ನ ಕೊಡದಿರ್ಲಿಕ್ಕೆ ಏನ್ ಕಾರಣ ಅಂತ ನೋಡೋಣ. ನವೋದಯ ಪೂರ್ವದಲ್ಲಿ ಯಾಕೆ ಐತಿಹಾಸಿಕ ವಸ್ತುವನ್ನ ಆಯ್ಕೆ ಮಾಡ್ಕೊಂಡು ನಾಟಕಗಳು ಹೆಚ್ಚು ಬರಲಿಲ್ಲ ಅಥವಾ ಮಹತ್ವ ಕೊಟ್ಟಿರ್ಲಿಲ್ಲ? ಅದಕ್ಕೆ ವಿಮರ್ಶಕರು ಈಗಾಗಲೇ ಗುರುತಿಸಿರೋ ಹಾಗೆ ದೇಶದ ಚರಿತ್ರೆಗೆ ಸಂಬಂಧಪಟ್ಟಂತ ದಾಖಲೆಗಳು ನಮಗೆ ಇಲ್ಲದೆ ಇರೋದು, ಅಭಾವ.
ಮತ್ತೆ ಪುರಾಣಗಳು ಬಹಳ ಸಮೃದ್ಧವಾಗಿದ್ದು ಚಾರಿತ್ರಿಕ ದಾಖಲೆಗಳೇ ದೊರೀತಿರ್ಲಿಲ್ಲ. ಅದು ಕಾರಣ ಇರ್ಬೋದು. ನಮ್ಮ ದೇಶದ ಚರಿತ್ರೆಗೂ ಸಾಮಾನ್ಯ ಜನಕ್ಕೂ ಸಂಬಂಧ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಒಂದು ಚಾರಿತ್ರಿಕವಾದ ಪ್ರಜ್ಞೆಯೇ ಬೆಳೆದೇ ಹೋದದ್ದು ಕಾರಣ ಇರ್ಬೋದು. ಮತ್ತೆ ಅತೀವವಾದ ಪುರಾಣ ಪ್ರಜ್ಞೆ ಮತ್ತೆ ಚಾರಿತ್ರಿಕವಾದದ್ದನ್ನೆಲ್ಲ ಪುರಾಣದ ನೆಲೆಗೇರಿಸುವಲ್ಲಿ ನಮ್ಮ ಕವಿಗಳಿಗಿದ್ದ ಒಲವು ಒಂದು ಕಾರಣ ಇರ್ಬೋದು. ಅಂದ್ರೆ ಅತೀವ ಪುರಾಣ ಪ್ರಜ್ಞೆಯಿಂದ ಚಾರಿತ್ರಿಕವಾಗಿದ್ರು ಕೂಡ ಅದನ್ನು ಪುರಾಣದ ಕತೆ ಮಾಡೋ ಅಂತ. ಅಂದ್ರೆ ಹೆಂಗೆ ಹರಿಹರ 12ನೇ ಶತಮಾನದಲ್ಲಿ ಇದ್ದ ವಚನಕಾರರು, ಚಾರಿತ್ರಿಕವಾಗಿದ್ದಂಥವ್ರು, ಇತಿಹಾಸದಲ್ಲಿ ಇದ್ದಂಥವ್ರನ್ನ ಏನ್ ಮಾಡ್ತಾನೆ ಅವನು ಪೌರಾಣಿಕ ನೆಲೆಗೇರಿಸಿ ಹೆಂಗೆ ಅವ್ರ ಮೇಲೆ ಕಥೆಗಳನ್ನ ರಗಳೆಗಳನ್ನ ರಚನೆ ಮಾಡ್ತಾನಲ್ಲ ಆ ರೀತಿ ಇಡೀ ದೇಶಕ್ಕಿರುವ ಒಂದು ಅಖಂಡ ಧಾರ್ಮಿಕ ಪರಂಪರೆಯಂತೆ ರಾಜಕೀಯವಾಗಿ ಇರದೆ ಹೋದದ್ದು ಒಂದು ಕಾರಣ ಇರಬಹುದು. ಅಂದ್ರೆ ಇಡೀ ದೇಶಕ್ಕೆ ಅಖಂಡ ಅನ್ನೋ ತರ ಒಂದು ಧಾರ್ಮಿಕವಾದ ಟ್ರೆಡಿಷನ್ ಪರಂಪರೆ ಇದೆ ನಮಗೆ. ಅಂದ್ರೆ ನೀವು ದೇಶದ ಯಾವ ಮೂಲೆ ಭಾಗಕ್ಕೆ ಹೋದ್ರು ರಾಮಾಯಣ, ಮಹಾಭಾರತ ಅಥವಾ ಭಾಗವತನೋ ಮತ್ತೊಂದು ಪುರಾಣನೋ ಅಥವಾ ಧರ್ಮದ ಬಗ್ಗೆ ಎಲ್ಲರಿಗೂ ಒಂದು ಸಾಮಾನ್ಯ ಜ್ಞಾನ ಇದೆ, ಅದನ್ನ ಅನುಸರಿಸ್ತಾರೆ. ಆದ್ರೆ ರಾಜಕೀಯವಾಗಿ ಹಂಗಿರೋದಿಲ್ಲ, ಬೇರೆ ಬೇರೆ ಭಾಗವಾಗಿ ಆಳ್ವಿಕೆ ಒಳಪಟ್ಟಿದ್ದು ಅದು ಒಂದು ಕಾರಣ ಇರ್ಬೋದು. ಮತ್ತೆ ಐತಿಹಾಸಿಕ ವಸ್ತು ಆರಿಸ್ಕೊಳ್ಳೋದು ಅಂದ್ರೆ ಬಹಳ ಅಪಾಯ ಕೆಲವು ಸಾರಿ. ಯಾಕಂದ್ರೆ ಅದ ಅದ್ ಸತ್ಯಾಸತ್ಯತೆ ಇತ್ಯಾದಿ ವಿವರಗಳಿಂದಾಗಿ ಆ ವಿಷಯಗಳನ್ನ ನಾವು ತೆಗೆದುಕೊಳ್ಳೋದು ಬೇಡ ಅನ್ನೋ ಭಯನೂ ಇರ್ಬೋದು ಅದಕ್ಕೆ. ಯಾಕಂದ್ರೆ ಪೌರಾಣಿಕ ವಸ್ತುವನ್ನು ಸಾಮಾಜಿಕ ವಸ್ತು ಆಯ್ಕೆ ಮಾಡ್ಕೊಂಡು ಕ್ಷೇಮ. ಯಾಕಂದ್ರೆ ಅದು ಪುರಾಣದ ಕತೆ. ಅದೆಲ್ಲ ಪುರಾಣ ಅಂದ್ರೆ ಜನ ಯಾರಾದ್ರೂ ಅದನ್ನ ನೇರವಾಗಿ ಪ್ರಶ್ನಿಸ್ಲಾರ್ರು ಅಂತ. ಸಾಮಾಜಿಕ ವಸ್ತು ಅಂದ್ರೆ ಅದು ಸಾರ್ವತ್ರಿಕವಾಗಿರೋ ಅಂತ ವಿಷಯ. ಹಾಗಾಗಿ ಅದನ್ನ ಯಾರು ವೈಯಕ್ತಿಕವಾಗಿ ಯಾರು ಆಳುವ ವರ್ಗ ಅಥವಾ ಅಧಿಕಾರಸ್ಥ ವರ್ಗ ಇವರು ಏನು ಸಮಸ್ಯೆ ಆಗೋದಿಲ್ಲ ಅವರಿಂದ. ಹಾಗಾಗಿ ನಮ್ಮ ಸಾಮಾನ್ಯ ಲೇಖಕರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಆಳುವ ವರ್ಗ ಇದೆಯಲ್ಲ ಅದ್ರ ವಿರೋಧ ಕಟ್ಕೊಳ್ಳೋದು ಬೇಡ ಅಂತ ಹಿಂಜರಿತಾ ಇದ್ರು. ಆ ಕಾರಣಕ್ಕೂ ಇರಬಹುದು ಅನ್ನುವಂಥದ್ದು. ಇಷ್ಟೆಲ್ಲ ಅನುಕೂಲತೆಗಳ ನಡುವೆ ಕೂಡ ಒಂದು ಐತಿಹಾಸಿಕ ವಸ್ತು ನಾಟಕಕಾರಿ ನೆರವಾಗುತ್ತೆ. ನೀತಿಪರ ಧೋರಣೆಯ ನಾಟಕಕಾರರಿಗೆ ಇತಿಹಾಸವು ಒಂದು ಸೊಗಸಾದ ವಸ್ತುಗಳನ್ನ ಒದಗಿಸುತ್ತೆ. ಪುರಾಣ ಮತ್ತು ಸಾಮಾಜಿಕ ವಸ್ತುಗಳಾದ ಈ ಕವಿ ಕಲ್ಪನೆ ಎಂದು ಬಹಳ ಗಂಭೀರವಾಗಿ ತಕೊಳ್ಳದೆ ಹೋಗ್ಬೋದು. ಆದ್ರೆ ಇತಿಹಾಸ ಒದಗಿಸುವಂತಹ ಸತ್ಯಗಳನ್ನ ನಾವು ನಿರಾಕರಣೆ ಮಾಡ್ಲಿಕ್ಕಾಗಲ್ಲ. ಕವಿ ಕಲ್ಪನೆ ಅತಿಶಯೋಕ್ತಿ ಏನೇ ಇದ್ರೂ ಕೂಡ ಕೃತಿಯ ತಿರುಳನ್ನ ಅಲ್ಲಗಳೆಯಕ್ಕಾಗಲ್ಲ. ಇತಿಹಾಸದ ಪಾತ್ರ ಸನ್ನಿವೇಶಗಳನ್ನ ಪುನರ್ ನಿರ್ಮಾಣ ಮಾಡೋ ಮೂಲಕ ನಾಟಕಕಾರ ಪ್ರಾಚೀನ ಮೌಲ್ಯಗಳನ್ನ ಅವನು ಪ್ರಸಾರ ಮಾಡಬಹುದು. ಈ ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ಮಾಡದ ಹಾಗೆ ಎಚ್ಚರ ವಹಿಸಬಹುದು. ಆದ್ರೆ ಚರಿತ್ರೆಯ ವಸ್ತುನಿಷ್ಠ ವಿಮರ್ಶೆಯಿಂದ ಮಾತ್ರ ಇದೆಲ್ಲ ಸಾಧ್ಯ. ಹೀಗೆ ಆಧುನಿಕ ಸಮಸ್ಯೆಯನ್ನ ಚರ್ಚೆ ಮಾಡ್ಲಿಕ್ಕೆ ಐತಿಹಾಸಿಕ ವಸ್ತುವನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ವಸ್ತು ಕಲ್ಪನೆಗೆ ಆತಂಕ ಕಡಿಮೆ ಆಗುತ್ತೆ. ಅಂದ್ರೆ ಈ ವಸ್ತುನ ಹೆಂಗ್ ಕಲ್ಪನೆ ಮಾಡ್ಕೋಬೇಕಪ್ಪ ಅಂದ್ರೆ ಸುಲಭ. ಹಿಸ್ಟ್ರಿಲಿ ಯಾವ್ದೋ ಒಂದು ಪ್ರಸಂಗ ಇರುತ್ತೆ, ಅದನ್ನ ಇಟ್ಕೊಂಡ್ಬಿಟ್ರೆ ಕತೆ ಸಿಕ್ಬಿಡುತ್ತೆ. ಜೊತೆಗೆ ಇಂಥ ಕಥಾ ವಸ್ತುವಿಗೆ ಸಾರ್ವಕಾಲಿಕತೆ ಅಂತ ಏನ್ ಕರಿತೀವಲ್ಲ, ಅಂದ್ರೆ ಅದಕ್ಕೊಂದು ಸಾರ್ವಕಾಲಿಕತೆಯನ್ನು ದೊರೆತ್ಬಿಟ್ಟು ಅದು ಪ್ರೇಕ್ಷಕರಿಗೆ ಕಾಲ ದೇಶ ನಿಮಿತ್ತವಾದ ಈ ಎಲ್ಲ ಪೂರ್ವಗ್ರಹಗಳಿಂದ ಮುಕ್ತವಾಗಿ ನಾಟಕದ ತಿರುಳನ್ನ ಅವರು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಚರಿತ್ರಕಾರನ ವಸ್ತುನಿಷ್ಠ ದೃಷ್ಟಿಗೆ ಐತಿಹಾಸಿಕವಾಗಿರ್ತಕ್ಕಂತಹ ಧ್ವನ್ಯರ್ಥಗಳು ಅಂದ್ರೆ ಸೂಕ್ಷ್ಮಾಂಶಗಳು ಅವು ಗೋಚರ ಆಗೋದಿಲ್ಲ. ಕಲ್ಪನೆಯ ಮೂಲಕವೇ ನಿರೂಪಿಸಬೇಕಾದಂತ ಈ ವಿವರಗಳಿಗೆ ವಸ್ತುನಿಷ್ಠವಾದ ಚಾರಿತ್ರಿಕವಾದ ಒಂದು ನಿರೂಪಣಾ ವಿಧಾನದಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಇತಿಹಾಸಕಾರನೊಬ್ಬನ ಚಾರಿತ್ರಿಕ ಸಂಗತಿ ಸತ್ಯಗಳ ಒಂದು ಅಂತರಂಗವನ್ನ ಕಲ್ಪನೆಯ ಆಧಾರದ ಮೇಲೆ ನಿರೂಪಿಸಿದ್ರೆ ಅದಕ್ಕೆ ಇತಿಹಾಸ ಕ್ಷೇತ್ರದಲ್ಲಿ ಮನ್ನಣೆ ಇರೋದಿಲ್ಲ. ಆದ್ರಿಂದ ಇತಿಹಾಸದ ಸಂದರ್ಭಗಳನ್ನ ಕುರಿತು ಊಹೆ ಮತ್ತು ಇಂಗಿತ ಜ್ಞಾನವನ್ನ ಪ್ರಕಟ ಮಾಡಲಿಕ್ಕೆ ಕಾವ್ಯ, ಕಥೆ, ಕಾದಂಬರಿ, ನಾಟಕ ಮುಂತಾದ ಸಾಹಿತ್ಯ ಪ್ರಕಾರಗಳು ಒಂದು ಅತ್ಯುತ್ತಮ ಮಾಧ್ಯಮವಾಗಬಹುದು ಅನ್ಸುತ್ತೆ. ಅಂದ್ರೆ ಒಬ್ಬ ಚರಿತ್ರಕಾರನ ವಸ್ತುನಿಷ್ಠ ದೃಷ್ಟಿಗೆ ಇತಿಹಾಸದಲ್ಲಿ ಅನೇಕ ಧ್ವನ್ಯರ್ಥಗಳು ಅಂದ್ರೆ ಅನೇಕ ರೀತಿಯ ಸೂಕ್ಷ್ಮ ಅಂಶಗಳು ಗೋಚರ ಆಗದೆ ಹೋಗ್ಬೋದು. ಆದ್ರೆ ಕಲ್ಪನೆಯ ಮೂಲಕವೇ ನಿರೂಪಣೆ ಮಾಡಬೇಕಾದಂತ ಈ ವಿವರಗಳಿಗೆ ಅಲ್ಲಿ ವಸ್ತುನಿಷ್ಠವಾಗಿ ನಾವು ಚರಿತ್ರೆಯ ವಿವರಗಳನ್ನು ಹೇಳ್ಬೇಕಾಗಿಲ್ಲ ನಾವು. ಯಾಕಂದ್ರೆ ಒಬ್ಬ ಇತಿಹಾಸಕಾರ ಅವನೇನ್ ಮಾಡ್ತಾನೆ, ಚಾರಿತ್ರಿಕ ಸಂಗತಿಗಳ ಸತ್ಯವನ್ನ ಅಂತರಂಗವನ್ನ ಅವನೇನಾದ್ರೂ ಕಲ್ಪನೆ ಮೇಲೆ ಹೇಳಿದ್ರೆ ಅದಕ್ಕೇನ್ ಬೆಲೆ ಇರೋದಿಲ್ಲ. ಅವನು ಫ್ಯಾಕ್ಟ್ಸ್ ಫಿಗರ್ಸ್ ಹೇಳಲೇಬೇಕು.
ಒಬ್ಬ ಇತಿಹಾಸಕಾರನಾಗಿ ಏನಿದೆ, ಏನ್ ದಾಖಲೆ, ಏನ್ ಆಧಾರ ಇದೆ ಅದ್ರ ಮೇಲೆ ಹೇಳ್ಬೇಕು. ಊಹೆ ಮಾಡಿ ಕಲ್ಪನೆ ಮಾಡಕ್ ಅಲ್ಲಿ ಅವಕಾಶ ಇಲ್ಲ. ಆದ್ರೆ ನಾವು ಈ ಇತಿಹಾಸದ ಒಂದು ಆಕರ ಇಟ್ಕೊಂಡು ನಾವು ಒಂದಷ್ಟು ಊಹೆ ಮಾಡ್ಬೋದು, ಒಂದಷ್ಟು ಕಲ್ಪನೆ ಮಾಡ್ಬೋದು. ಅದರಿಂದ ಇನ್ನು ಬೇರೆ ಏನಾದ್ರೂ ಒಂದಷ್ಟು ಸಾಧ್ಯತೆಗಳನ್ನು ಊಹಿಸ್ಕೊಳ್ಳಿಕ್ ಸಾಧ್ಯತೆ ಇದೆ. ಇದು ಸಾಹಿತ್ಯ ಪ್ರಕಾರಗಳಲ್ಲಿ ಮಾಡ್ಬೋದು ಅಂತ. ಅಂದ್ರೆ ಸಾಹಿತ್ಯದ ಕತೆ ಕಾದಂಬರಿ ಬರೆಯುವಾಗ ಇತಿಹಾಸದಲ್ಲಿ ಏನ್ ನಡೀತು ಅನ್ನೋದು ಯಥಾವತ್ತಾದೇ ಬರಿಬೇಕಾ ಬೇಡವೆ ಅನ್ನೋದು ದೊಡ್ಡ ಚರ್ಚೆ ಇದೆ. ಆದ್ರೆ ಕಾವ್ಯದ ಅಥವಾ ನಾಟಕ ಮೊದಲಾದವುಗಳಲ್ಲಿ ಈ ತರದ ಇತಿಹಾಸದ ಒಂದು ಕತೆ ಇಟ್ಕೊಂಡು ಸ್ವಲ್ಪ ಊಹೆ ಕಲ್ಪನೆಗಳ ಮೂಲಕ ಅದನ್ನ ಒಂದು ಅತ್ಯುತ್ತಮ ಕೃತಿಯನ್ನಾಗಿ ಮಾಡಬಹುದು. ಆದ್ರೆ ಇತಿಹಾಸವು ನಾಟಕಕ್ಕೆ ಒಂದು ಸ್ಥೂಲ ರೇಖಾ ವಿನ್ಯಾಸ ಮಾತ್ರ ಒದಗಿಸುತ್ತಷ್ಟೆ. ಅಂದ್ರೆ ಅದಕ್ಕೊಂದು ಸ್ಕೆಲಿಟನ್ ಅಂತ ಹೇಳ್ತೀವಲ್ಲ, ಒಂದು ಅಸ್ಥಿಪಂಜರ, ಏನು ಕಥೆಯ ಪಾತ್ರಗಳು, ಅದ್ರ ಬೆಳವಣಿಗೆಗಳು ಇತ್ಯಾದಿ ಒಂದು ವಿನ್ಯಾಸ ನಮಗೆ ಸಿಗುತ್ತಷ್ಟೆ. ಆದ್ರೆ ಅದ್ರೊಳಗೆ ತುಂಬಬೇಕಾದ ಬಣ್ಣ ಭಾವ ಮಾಡಿ ಅದನ್ನೊಂದು ಸುಂದರ ವರ್ಣಚಿತ್ರವನ್ನ ಸೃಷ್ಟಿ ಮಾಡೋದು ಒಬ್ಬ ಕಲಾವಿದ ನಾಟಕಕಾರನ ಕೆಲಸ. ಅದು ಮತ್ತೆ ಅಲ್ಲೂ ಕೂಡ ಕಲ್ಪನೆ ಊಹೆಗಳಿಗೆ ಬಹಳ ಅವಕಾಶ ಇದ್ದೇ ಇದೆ. ಯಾಕಂದ್ರೆ ಸಾಹಿತ್ಯ ಮಾಧ್ಯಮದಲ್ಲಿ ಪ್ರಕಟ ಆಗುವುದು ಇತಿಹಾಸ ಅನ್ನೋದು ಸಹಜವಾಗಿ ಅದು ವರ್ಣರಂಜಿತವಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಸಮಕಾಲೀನವಾಗಿರ್ತಕ್ಕಂಥ ಈ ರಾಗದ್ವೇಷಗಳು ಅಂತ ಏನ್ ಕರಿತೀವಿ ಅವು ಕೂಡ ಇತಿಹಾಸದ ವೇಷ ತೊಟ್ಕೊಂಡು ನಾಟಕದೊಳಗಡೆ ಪ್ರವೇಶ ಮಾಡಬಹುದು. ಮತ್ತೆ ಸಮಕಾಲೀನವಾದ ಜೀವನ ವಿಧಾನಗಳು, ನಂಬಿಕೆ, ಧೋರಣೆಗಳನ್ನ ಇತಿಹಾಸ ಸಂದರ್ಭದಲ್ಲಿಟ್ಟು ಶೋಧಿಸುವ ನಾಟಕಗಳಂತೂ ಅಲ್ಲಂತೂ ಇತಿಹಾಸಕ್ಕೆ ಗೌಣ ಸ್ಥಾನ ಇರುತ್ತೆ. ಅದರ ಧ್ವನ್ಯರ್ಥವನ್ನ ನಾಟಕೀಯವಾಗಿ ನಿರೂಪಿಸೋದಕ್ಕೆ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ಕಲಾಕೃತಿಯಾಗಿ ನಾಟಕವೊಂದರ ಆದರ್ಶ ಸಾಧಾರಣೀಕೃತಗೊಳ್ಳುವುದೇ ಆಗಿರುತ್ತೆ. ಹಾಗಾಗಿ ಇತಿಹಾಸದ ಸಂದೇಶ ಮಾತ್ರ ಸ್ವೀಕರಿಸ್ಬೇಕು, ಅದರ ವಿವರಗಳನ್ನ ನಾವು ಸಮಕಾಲೀನ ಪರಿಸ್ಥಿತಿಯಿಂದಲೇ ತಿಳ್ಕೊಳ್ಬೇಕು. ಇದು ಬಹಳ ಮುಖ್ಯ. ಅಂದ್ರೆ ಇತಿಹಾಸದ ಸಂದೇಶವನ್ನು ಮಾತ್ರ ತಗೋಬೇಕು ನಾವು, ಆದ್ರೆ ಅದರ ಡೀಟೇಲ್ಸ್ ಅಂತೀವಲ್ಲ, ವಿವರಗಳು, ಅದನ್ನ ಸಮಕಾಲೀನ ಪರಿಸರದಿಂದಲೇ ತಿಳ್ಕೊಳ್ಬೇಕು. ಹಾಗಾಗಿ ಇತಿಹಾಸ ತಿಳಿಲಿಕ್ಕೆ ಬಯಸೋರು ಅವ್ರ ಮೂಲ ಆಕಾರನೇ ನೋಡ್ಬೇಕು. ಹಾಗಾಗಿ ಇಲ್ಲೇನೇ ಮೂಲ ಆಕಾರಗಳು ಇದೆ ಅಂತ ಭಾವಿಸೋದಲ್ಲ. ಯಾಕಂದ್ರೆ ಸಮಕಾಲೀನ ನೆಲೆಯಲ್ಲಿ ಇತಿಹಾಸದ ಕೆಲವು ಸಂಗತಿಗಳನ್ನ ಶೋಧ ಮಾಡೋ ಅಂತದ್ದು ಒಂದು ಒಳ್ಳೆಯ ಐತಿಹಾಸಿಕ ನಾಟಕದ ಗುರಿ ಆಗ್ಬೇಕಾಗುತ್ತೆ. ಹಾಗಾಗಿ ಇತಿಹಾಸ ಅಂದ್ರೆ ಏನು, ಅದರ ಸ್ವರೂಪ ಹೇಗಿದೆ ಅಂತ ನಾವು ಪ್ರಶ್ನೆಗಳನ್ನು ಹಾಕೊಂಡ್ರೆ ನಮಗೆ ಇದು ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಇತಿಹಾಸ ಅಂದ್ರೆ ಕೇವಲ ರಾಜ ಮಹಾರಾಜರ ಕಥೆ ಅಲ್ಲ, ಅಥವಾ ಅವ್ರ ಯುದ್ಧ ಶೌರ್ಯ ಪರಾಕ್ರಮಗಳ ಹೊಗಳಿಕೆಯೂ ಅಲ್ಲ. ಅದು ಜನಸಾಮಾನ್ಯರು, ಅದರಲ್ಲೂ ತಳ ಸಮುದಾಯದ ಜನರ ಇತಿಹಾಸ ನಮ್ಮ ಇತಿಹಾಸದಲ್ಲಿ ದಾಖಲಾಗೇ ಇಲ್ಲ. ಜೊತೆಗೆ ಸಾಮಾನ್ಯ ಜನತೆಯನ್ನ ಆಮೂಲಾಗ್ರ ಬದಲಾವಣೆ ಮಾಡಿದಂತ ಸಾಂಸ್ಕೃತಿಕ ಚಳುವಳಿಗಳನ್ನು ಕುರಿತಂತಹ ಐತಿಹಾಸಿಕ ಪುರಾವೆಗಳು ಕೂಡ ನಮಗೆ ಸಿಗ್ತಾ ಇಲ್ಲ. ಉದಾಹರಣೆ, ನಾವು ಈಗ ಕಾಕನ ಕೋಟೆ ನಾಟಕ ನೋಡೋಣ. ಸಂಕ್ರಾಂತಿ ನಾಟಕಗಳು ಅಂದ್ರೆ ಮಾಸ್ತಿಯವ್ರ ಕಾಕನ ಕೋಟೆ, ಲಂಕೇಶ್ವರ ಸಂಕ್ರಾಂತಿ, ಇಲ್ಲಿ ಗಮನಿಸಬಹುದು. ಅಂದ್ರೆ ಕೇವಲ ಒಂದು ಐತಿಹ್ಯವೊಂದನ್ನ ಆಧಾರವಾಗಿಟ್ಟುಕೊಂಡು ಕಾಕನ ಕೋಟೆ ನಾಟಕ ಈ ಕಾಡು ಕುರುಬರ ಒಂದು ವಸ್ತುವನ್ನ ಇಟ್ಕೊಂಡು ರಚನೆ ಆಗಿರೋ ಅಂತದ್ದು. ಅಂದ್ರೆ ಇತಿಹಾಸದ ವಸ್ತುವಿಗೆ ಹೊರತಾದದ್ದು. ಅಂದ್ರೆ ಇಲ್ಲಿ ರಾಜ ಮಹಾರಾಜರ ಕತೆ ಗೌಣ, ಅದನ್ನ ಗಮನಿಸ್ಬೇಕು. ಅಲ್ಲಿ ಒಂದು ಸಮುದಾಯದ ಕತೆ ಇದೆ ಅಲ್ಲಿ. ಅದೇ ರೀತಿ ಲಂಕೇಶ್ವರ ಸಂಕ್ರಾಂತಿ ಕೂಡ, ಅಂದ್ರೆ ಲಂಕೇಶ್ವರ ಸಂಕ್ರಾಂತಿ ಏನಿದ್ರೆ ಈ ನಾಟಕ ಕೂಡ ಅದು ಒಂದು ವೀರಶೈವ ಮತಕ್ಕೆ ಸಂಬಂಧಪಟ್ಟಂತೆ ಇದ್ರೂ ಅದರ ಆತ್ಮಚರಿತ್ರೆಯ ರೂಪದಲ್ಲಿ ಅನೇಕ ವಿವರಗಳು ಅಲ್ಲಿದ್ದಾರೆ. ಅಂದ್ರೆ ಒಬ್ಬ ಇತಿಹಾಸಕಾರನಿಗೆ ಈ ಮತಾಂತರ ಅನ್ನೋ ಒಂದು ಪ್ರಕ್ರಿಯೆ, ಅದರಿಂದ ಉಂಟಾಗುವ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಬದಲಾವಣೆಗಳು ಇವೆಲ್ಲ ಗಮನಿಸ್ಬೇಕು. ಯಾಕಂದ್ರೆ ತಳಜಾತಿ ಅಥವಾ ಕೆಳಜಾತಿಗಳಿಂದ ಮತಾಂತರಗೊಂಡಂತವ್ರು ಮೇಲುಜಾತಿಯ ಪ್ರಭಾವಕ್ಕೊಳಗಾಗಿ ಅವರ ಜೀವನ ವಿಧಾನವನ್ನೇ, ಅಂದ್ರೆ ಆಹಾರ, ಕ್ರಮ, ನಡೆ, ನುಡಿ ಇವನ್ನೆಲ್ಲ ಪರಿವರ್ತನೆ ಮಾಡ್ಕೊಳ್ಬೇಕಾದ ಒತ್ತಾಯಕ್ಕೆ ಸಿಕ್ಕಾಗ ಅವ್ರೊಳಗಡೆ ಉಂಟಾಗುವ ತಳಮಳ, ನೋವು, ಈ ಸಂಗತಿಗಳಿದಾವಲ್ಲ, ಇವೆಲ್ಲ ಮೇಲ್ಜಾತಿಯವ್ರಿಗೆ ವಿಚಿತ್ರವಾಗಿ ಕಾಣ್ತವೆ. ಆದ್ರೆ ಇದು ಸಾಂಸ್ಕೃತಿಕವಾಗಿ ಇವುಗಳಿಗೆ ತುಂಬಾ ಮಹತ್ವ ಇದೆ. ಇದನ್ನೆಲ್ಲ ನಾವು ಗಮನಿಸ್ಬೇಕು. ಇನ್ನು ಈ ಆಧುನಿಕ ಕನ್ನಡ ನಾಟಕಗಳ ಐತಿಹಾಸಿಕ ವಸ್ತು ವಿನ್ಯಾಸ, ಅಂದ್ರೆ ಐತಿಹಾಸಿಕ ಒಂದು ವಸ್ತುವನ್ನ ಆಧರಿಸಿಕೊಂಡು ರಚಿತವಾದ ಕನ್ನಡ ನಾಟಕಗಳ ಒಂದು ಬೆಳವಣಿಗೆಯನ್ನ ನಾವಿಲ್ಲಿ ಗಮನಿಸೋಣ. ಆಧುನಿಕ ಕನ್ನಡ ನಾಟಕಗಳಲ್ಲಿ ಐತಿಹಾಸಿಕ ವಸ್ತುವಿಗೆ ಒಂದು ಘನತೆ ಮತ್ತು ಕಲಾತ್ಮಕತೆಯ ಮೆರುಗನ್ನ ಒದಗಿಸಿಕೊಟ್ಟ ಮೊದಲ ನಾಟಕಕಾರ ಸಂಸ. ಇದನ್ನ ನೆನ್ಪಿಟ್ಕೋಬೇಕು.
ಅವರ ನಾಟಕಗಳು ಕರ್ನಾಟಕದ ಇತಿಹಾಸಕ್ಕೆ ಸೀಮಿತ. ಆದ್ರೆ ಸಾಂಸ್ಕೃತಿಕವಾಗಿ ಅವು ನಮ್ಮ ಅಚ್ಚ ಕನ್ನಡ ಪರಂಪರೆಗೆ ಸೇರಿವೆ. ಆ ಅವರ ಸುಂದರವಾದ ಒಂದು ದೇಶ ಪ್ರೇಮ ಇರ್ಬೋದು, ರಾಜನಿಷ್ಠೆ ಇರ್ಬೋದು, ಭಾಷಾ ಪ್ರೇಮ, ಇವೆಲ್ಲದಕ್ಕೂ ಸ್ಫೂರ್ತಿ ನವೋದಯವೇ ಇರ್ಬೋದು. ಆದ್ರೆ ಆ ಕಾಲದಲ್ಲಿ ಭಾರತದಾದ್ಯಂತ ಈ ಭಾಷೆಯ ಅಭಿಮಾನಗಳು, ದೇಶ ಪ್ರೇಮದ ಹಂಬಲ, ಇವೆಲ್ಲ ಆಧುನಿಕ ಭಾರತೀಯ ಸಾಹಿತ್ಯಕ್ಕೆ ಬಹಳ ದೊಡ್ಡ ಬೆನ್ನೆಲುಬು. ಅಂದ್ರೆ ಯಾವುದನ್ನ ಮಾಡರ್ನ್ ಇಂಡಿಯನ್ ಲಿಟರೇಚರ್ ಅಂತ ಕರಿತೇವೆ, ಇದಕ್ಕೆ ಬಹಳ ಬ್ಯಾಕ್ ಬೋನ್ ಯಾವುದು ಅಂತಂದ್ರೆ ಅದಕ್ಕೆ ಸ್ವ ಭಾಷಾ ಅಭಿಮಾನ, ದೇಶ ಪ್ರೇಮದ ಹಂಬಲ, ಇವೆಲ್ಲವೂ ಅನ್ನೋದನ್ನು ಗಮನಿಸ್ಬೇಕು. ಕನ್ನಡ ನಾಡಿನಲ್ಲೂ ಕೂಡ ಈ ಪರಿಣಾಮವನ್ನು ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ಅದರಲ್ಲಿ ಕನ್ನಡದ ನವೋದಯದ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಇದರಲ್ಲೆಲ್ಲ ದೇಶ ಭಾಷೆಗಳನ್ನು ಕುರಿತ ಉತ್ಕಟ ಅಭಿಮಾನ ಪ್ರಕಟ ಆಗ್ಲಿಕ್ಕೆ ತಡ ಆಗ್ಲೇ ಇಲ್ಲ, ಕೂಡ್ಲೇನೆ ಬಂದಿವೆ ಅನ್ನೋದನ್ನು ಗಮನಿಸ್ಬೇಕು. 1920ರಲ್ಲಿ ಆರ್ ಕೃಷ್ಣಶಾಸ್ತ್ರಿಗಳು ಬರೆದ ಒಂದು ಲೇಖನ ಇದೆಯಲ್ಲ, ಅದರಿಂದ ಮುಂದೆ ಅನೇಕ ಐತಿಹಾಸಿಕವಾದ ನಾಟಕಗಳು ಹುಟ್ಕೊಂಡವು ಅನ್ನೋದನ್ನ ನಾವು ಗಮನಿಸ್ಬೇಕು. ಸಂಸ ಅವರು ಐತಿಹಾಸಿಕ ನಾಟಕದಲ್ಲಿ ಬಹಳ ಪ್ರಮುಖವಾದಂತವ್ರು, ಮೊದಲಿಗರು ಅಂತ ಹೇಳ್ತಾ ಇದ್ದಾರೆ. ಇವರು ಅವರೇ ಹೇಳಿರೋ ಹಾಗೆ ಒಂದ್ ಕಡೆ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಅವರು ಮೈಸೂರಿನ ಇತಿಹಾಸವನ್ನು ಕುರಿತಂತೆ ಸುಮಾರು 23 ನಾಟಕ ಬರೆದಿದ್ದಾಗೆ ಒಂದ್ ಕಡೆ ಸಿಗುತ್ತೆ ಅವ್ರ ಲಿಸ್ಟ್. ಆದ್ರೆ ನಮಗೆ ದೊರೆತಿರೋದು ಕೇವಲ 6 ನಾಟಕಗಳು ಮಾತ್ರ. ಅದರಲ್ಲಿ ಬೆಟ್ಟದ ಅರಸು, ವಿಗಡ ವಿಕ್ರಮರಾಯ, ವಿಜಯ ನಾರಸಿಂಹ, ಮಂತ್ರಶಕ್ತಿ, ಈ 4 ನಾಟಕಗಳು ಮೈಸೂರು ಅರಸರ ಸಂಬಂಧಪಟ್ಟಂತ ರಣಧೀರನಿಗೆ ಸಂಬಂಧಪಟ್ಟಂತ ಕಥೆಗಳು, ವಸ್ತು ಒಳಗೊಂಡಿದೆ. ಇವು ಎಷ್ಟು ಮಟ್ಟಿಗೆ ಇದಾವೆ ಅಂದ್ರೆ 4 ನಾಟಕಗಳು ಕೂಡ ಒಂದು ಹಿನ್ನೆಲೆ ಸಮಾನ ವಸ್ತು ಇದ್ರೂ ಕೂಡ ಇವು ಸ್ವತಂತ್ರ ನಾಟಕಗಳಾಗಿ ಇವು ನಿಲ್ಲಬಲ್ಲಂತಹ ಒಂದು ಶಕ್ತಿ ಇದೆ. ಮತ್ತೆ ಕಾಲಾನುಕ್ರಮದಲ್ಲಿ ರಣಧೀರನ ಕಥೆಯನ್ನೇ ಇವೆಲ್ಲ ಒಳಗೊಂಡಿದ್ದಾವೆ ಅನ್ನುವಂಥ. ಯಾಕಂದ್ರೆ ರಣಧೀರನ ಬಗ್ಗೆ ಬಹಳ ಉತ್ಕಟವಾದಂತ ಒಂದು ಅಭಿಮಾನ, ಭಕ್ತಿ ಸಂಸರ್ಗಿದ್ದುದರಿಂದ ಅವನು ಜನಿಸಿದ ಕಾಲ ಅಂದ್ರೆ ತೆರಕಣಾಂಬೆ ಏನಿದೆ ಅಲ್ಲಿಂದ ಹಿಡಿದು ಅವನ ಪ್ರಾಯದವರೆಗೆ, ಅಂದ್ರೆ 33 ವರ್ಷದವರೆಗೆ, ಅಂದ್ರೆ ಮಂತ್ರಶಕ್ತಿವರೆಗೆ ಈ ಕತೆ ಒಂದು ಏಕಸೂತ್ರತೆ ಇದ್ದು ರಣಧೀರನೇ ಕೇಂದ್ರವಾಗಿ ಇಟ್ಕೊಂಡು ನಾಟಕಗಳನ್ನು ರಚನೆ ಮಾಡಿರೋದನ್ನ ನಾವು ಕಾಣ್ತೇವೆ. ಇಂಥದ್ದೊಂದು ಮಾದರಿಯನ್ನ ರಾಜಾರತ್ನಂ ಅವರು ನಾಟಕ ಚಕ್ರ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಕಥೆಯನ್ನೇ ಕಾಲಾನುಕ್ರಮವಾಗಿ ಒಂದಾದ ನಂತರ ಹೇಳ ಅಂತ ಒಂದು ಪದ್ಧತಿ, ನಾಟಕ ಚಕ್ರ ಅಂತ ರಾಜಾರತ್ನಂ ಹೇಳ್ತಾರೆ. ಅದರಲ್ಲೂ ಸಂಸಾರ ನಾಟಕಗಳನ್ನು ಕುರಿತು ಸಂಸಾರ ಒಂದು ಪ್ರೌಢ ಶೈಲಿ ಇರ್ಬೋದು, ಅವರ ಕಥಾವಸ್ತುವಿನ ಗಾಂಭೀರ್ಯ ಇರ್ಬೋದು, ಅದ್ರ ವಿಸ್ತಾರಗಳಿಂದ ಒಂದು ಕಾವ್ಯದ ವ್ಯಾಪಕತೆ ಇರೋದನ್ನ ವಿದ್ವಾಂಸರು ಈಗಾಗಲೇ ಗುರುತಿಸಿದ್ದಾರೆ. ಇನ್ನು ಅಖಿಲ ಭಾರತ ಮಟ್ಟದ ನವೋದಯದಿಂದ ಪ್ರಭಾವಿತರಾದ್ರೂ ಕೂಡ ಮೈಸೂರು ಇತಿಹಾಸಕ್ಕೆ ಮಾತ್ರ ಸೀಮಿತ ಆಗಿರುವ ಅವ್ರ ನಾಟಕಗಳು ರಚಿತ ಆಗಿರೋದೇ ಈಗಾಗಲೇ ಹೇಳಿದಾಗ ರಣಧೀರನ ಮೇಲಿನ ಭಕ್ತಿಯಿಂದ. ಮೈಸೂರು ಅರಸರ ಏಳು ಬೀಳುಗಳು, ಒಳಸಂಚುಗಳು, ಅವುಗಳನ್ನೆಲ್ಲ ಬಹಳ ತನ್ಮಯವಾಗಿ ಈ ನಾಟಕಗಳಲ್ಲಿ ಅವರು ಕಟ್ಟಿಕೊಡ್ತಾರೆ. ಹಾಗಾಗಿ ಆಧುನಿಕ ಕನ್ನಡ ನಾಟಕ ಪರಂಪರೆಯ ಶ್ರೇಷ್ಠ ಕೃತಿಗಳು ಅಂತ ನಾವು ಅವನ್ನು ಗುರುತಿಸಬಹುದು. ಮತ್ತೆ ಸಂಸಾರ ನಾಟಕಗಳು ಬಹಳ ಗಂಭೀರ ಸ್ವರೂಪದಿಂದ ಕೂಡಿದ, ಹಾಸ್ಯಕ್ಕೆ ಅವಕಾಶವೇ ಇಲ್ಲ ಅಲ್ಲಿ. ಪಾತ್ರ ರಚನೆ, ಸಂಭಾಷಣೆ, ಅದಕ್ಕೆಲ್ಲ ತುಂಬಾ ಮಹತ್ವ ಕೊಡ್ತಾರ ಅವ್ರು. ಮತ್ತೆ ಮಹಾಕಾವ್ಯಕ್ಕೆ ಉಚಿತವಾಗಿರ್ತಕ್ಕಂಥ ಅವರ ನಾಟಕಗಳ ವಸ್ತು, ಅದರ ವಿಸ್ತಾರ, ಅದರ ಪ್ರೌಢ ಶೈಲಿಯ ಸಂಭಾಷಣೆ, ಒಂದು ಐತಿಹಾಸಿಕ ವಾತಾವರಣ ನಿರ್ಮಾಣ ಮಾಡೋದು, ಅದರ ನಿರ್ಮಾಣ ಕೌಶಲ, ಇವೆಲ್ಲ ತುಂಬಾ ಅದ್ಭುತವಾಗಿದ್ದಾವೆ ಅನ್ಸುತ್ತೆ. ಮತ್ತು ಅವರು ಕಟ್ಟಿದಿರುವಂತ ಐತಿಹಾಸಿಕ ಪಾತ್ರಗಳಿದಾವಲ್ಲ, ಅವು ಸಂಕೀರ್ಣ, ವೈವಿಧ್ಯಮಯ ಮತ್ತು ವರ್ಣರಂಜಿತವಾಗಿದ್ದಾವೆ. ಉದಾಹರಣೆ, ಅವರ ಕೆಲವು ಪಾತ್ರಗಳು ರಂಗನಾಥ್ ದೀಕ್ಷಿತ, ಬೊಮ್ಮರಸ್ ಪಂಡಿತನ, ಸಿಂಗಾರಿ, ಚೆಲ್ಲೈ, ವಿಕ್ರಮರಾಯ, ತುಂಗರಾಯ, ಚಂದರೈ ಮಲ್ಲ, ಇವೆಲ್ಲ ಇತಿಹಾಸದಿಂದ ಆಯ್ದುಕೊಂಡ ಪಾತ್ರಗಳಿವು. ಆದ್ರೆ ಸಂಸರ ಒಂದು ಕೈಯಲ್ಲಿ ಇವೆಲ್ಲ ಸಂಸ್ಕರಿಸಲ್ಪಟ್ಟು ಅತ್ಯುತ್ತಮ ಪಾತ್ರಗಳಾಗಿ ರೂಪುಗೊಂಡಿವೆ. ಸಂಸಾರ ನಾಟಕಗಳ ಮತ್ತೊಂದು ವಿಶೇಷ ಅಂದ್ರೆ ಅಲ್ಲಿನ ಸ್ತ್ರೀ ಪಾತ್ರಗಳು. ಅಂದ್ರೆ ಇತಿಹಾಸ ಪುರುಷ ನಿರ್ಮಿತವಾಗಿದೆ. ರಾಜ ಮಹಾರಾಜರು ಸೃಷ್ಟಿದೇ ಇತಿಹಾಸ ಅಂತ ನಂಬ್ತಾರೆ ಸಂಸರು ಕೂಡ. ಆದ್ರೆ ಅವ್ರ ನಾಟಕಗಳಲ್ಲಿ ಸ್ತ್ರೀಯರನ್ನು ಕೂಡ ಅವರು ಪುರುಷ ದೃಷ್ಟಿಕೋನದಿಂದ ನೋಡ್ತಾರೆ. ಅಂದ್ರೆ ಅಲ್ಲಿ ಹೆಣ್ಮಕ್ಳು ಮಾಡೋ ಕೈವಾಡಗಳು, ಒಳಸಂಚುಗಳನ್ನ ಇಲ್ಲಿ ಅವರು ಗಮನಿಸಿದ್ದಾರೆ. ಮತ್ತೆ ಇವ್ರ ನಾಟಕಗಳಲ್ಲಿ ಸ್ತ್ರೀ ತನ್ನ ದೇಹ ಸೌಂದರ್ಯವನ್ನು ಪಣಕ್ಕಿಟ್ಟು ಗಂಡಸಿನ ಈ ಚಪಲ ಅಥವಾ ಚಂಚಲ ಸ್ವಭಾವದ ದೌರ್ಬಲ್ಯವನ್ನ ಬಳಸ್ಕೊಳ್ಳೋ ಅಂತಹ ಕುಶಾಗ್ರಮತಿ ಹೆಣ್ಣಿನ ಚಿತ್ರಣ,
ನಾವು ಅವ್ರ ನಾಟಕಗಳಲ್ಲಿ ಕಾಣ್ಬೋದು. ಉದಾಹರಣೆ ಬೆಟ್ಟದ ಅರಸು ನಾಟಕದಲ್ಲಿ ಬರೋ ಸಿಂಗಾರಿ, ಚೆಲ್ಲಮ್ಮ, ಮಂತ್ರಶಕ್ತಿ ನಾಟಕದ ದೊಡ್ಡಮ್ಮ, ಇಂಥವರೆಲ್ಲ ವೃತ್ತಿಯಿಂದ ವೇಶ್ಯರಾದ್ರೂ ಕೂಡ ಅವ್ರ ಬುದ್ಧಿವಂತಿಕೆ, ಚಾಣಾಕ್ಷತೆಗಳು ಅವ್ರ ಸೌಂದರ್ಯಕ್ಕೆ ಸರಿಸಮಾನವಾಗಿದ್ದಾವೆ. ಮತ್ತೆ ಬೆಟ್ಟದ ಅರಸು ನಾಟಕದ ತಮ್ಮ ಜಮ್ಮಣ್ಣಿ, ಸುಗುಣ ಗಂಭೀರದ ಅಂಬಿಕೆ, ಬಿರುದೊಂದೆಂಬರ ಗಂಡ ನಾಟಕದಲ್ಲಿ ಬರುವ ಮಾದೇವಮ್ಮಣ್ಣಿ, ಇವೆಲ್ಲ ರಾಣಿಯರ ಪಾತ್ರ. ಇವು ಕೂಡ ಒಂದು ರೀತಿ ಮಾದರಿ ಎನಿಸುವ ರೀತಿಯಲ್ಲಿ. ಹಾಗಾಗಿ ಸಂಸಾರ ನಾಟಕಗಳ ಭಾಷೆ ಅದು ಒಂದ್ ರೀತಿ ಐತಿಹಾಸಿಕ ವಾತಾವರಣವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸೂಕ್ತವಾಗಿದೆ. ಯಾಕಂದ್ರೆ ಕಾಲದೃಷ್ಟಿಯಿಂದ ನಮ್ಮನ್ನ ಪ್ರೇಕ್ಷಕರನ್ನ ಮಾನಸಿಕವಾಗಿ ಸ್ವಲ್ಪ ದೂರವನ್ನ ಕಲ್ಪಿಸಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಯ್ತು. ಹಾಗಾಗಿ ಈ ವಿಶಿಷ್ಟ ನಾಟಕದ ನಾಟಕೀಯ ಭಾಷಾ ಶೈಲಿ ಇದೆಯಲ್ಲ, ಅದು ಆ ಕಾಲದ ಒಂದು ಭಾಷೆಯ ಬಣ್ಣ ವಾಸನೆಗಳಿಂದ ನಮ್ಮ ಗಮನವನ್ನ ಅದು ಸೆಳೆಯುತ್ತೆ. ಎಂ.ಆರ್. ಶ್ರೀನಿವಾಸ ಮೂರ್ತಿ ಅವರ ಕಂಠೀರವ ವಿಜಯ, ಇದು 1923ರಲ್ಲಿ ಪ್ರಕಟ ಆಗುತ್ತೆ. ಇದು ಯುವಕನಾಗಿದ್ದ ರಣಧೀರ ವೇಷಾಂತರದಿಂದ ತಿರುಚನಾಪಳ್ಳಿಗೆ ಹೋಗ್ಬಿಟ್ಟು ಅಲ್ಲಿನ ಪ್ರಸಿದ್ಧ ಜಟ್ಟಿಯೊಬ್ಬನನ್ನು ಗೆದ್ದು ಬರೋದು ಇಲ್ಲಿನ ವಸ್ತು. ಎಂ.ಆರ್. ಶ್ರೀ ಅವರು ರಾಜಭಕ್ತಿಗಿಂತ ದೇಶ ಪ್ರೇಮಕ್ಕೆ ಒತ್ತು ನೀಡ್ತಾರೆ. ಸ್ವತಃ ರಣಧೀರ ಆತನ ತಂದೆ ಮತ್ತು ಸಂಗಡಿಗರೆಲ್ಲ ದೇಶ ಪ್ರೇಮದ ಮಹತ್ವವನ್ನ ಮತ್ತೆ ಮತ್ತೆ ಒತ್ತಿ ಹೇಳೋದನ್ನ ನವೋದಯ ಪರಿಸರದ ಹಿನ್ನೆಲೆಯಲ್ಲಿಯೇ ನಾವು ಅರ್ಥ ಮಾಡ್ಕೊಳ್ಬೇಕು. ಧರ್ಮ ದುರಂತ ಅದು ವಸ್ತು ಪರಿಕಲ್ಪನೆ ದೃಷ್ಟಿಯಿಂದ ವಿನೂತನ ಮಾದರಿ ಸೇರಿದ ನಾಟಕ. ಅಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಂತ ವ್ಯಕ್ತಿ ತನ್ನ ಪೂರ್ವದ ಮತ್ತೆ ವೈದಿಕ ಧರ್ಮಕ್ಕೆ ಮತ್ತೆ ವಾಪಸ್ ಮರಳ್ತಾನೆ. ಆವಾಗ ಉಂಟಾಗುವಂತಹ ವೈಯಕ್ತಿಕ ಸಾಮಾಜಿಕ ಸಂಘರ್ಷಗಳಿದ್ದಾವಲ್ಲ, ಅದನ್ನ ಬಹಳ ಮನೋಜ್ಞವಾಗಿ ಈ ನಾಟಕ ನಮಗೆ ಕಟ್ಕೊಡುತ್ತೆ. ಅದ್ರ ಮೂಲಕ ಒಂದು ಐತಿಹಾಸಿಕ ಸಂದರ್ಭ ಇದೆಯಲ್ಲ, ಅಂದ್ರೆ ಹಿಂದೆ ಯಾವಾಗ್ಲೂ ನಡೆದಿತ್ತು ಅನ್ನೋ ಒಂದು ಘಟನೆಯನ್ನ ವಸ್ತುನಿಷ್ಠವಾಗಿ ಇಲ್ಲಿ ಪರಿಶೀಲನೆ ಮಾಡೋದನ್ನ ನಾವು ಕಾಣ್ತಾ ಇದ್ದೇವೆ. ಡಿ.ವಿ. ಗುಂಡಪ್ಪ ಅವರ ವಿಜಯ ವಿದ್ಯಾರಣ್ಯ, ಅದು 1926 ಅಲ್ಲಿ ವಿದ್ಯಾರಣ್ಯರ ಕಾಲದ ರಾಜಕೀಯ ಸಾಮಾಜಿಕ ವಿವರಗಳನ್ನ, ಘರ್ಷಣೆ ಮತ್ತು ಹೋರಾಟಗಳನ್ನ ಚಿತ್ರಿಸುವ ಬದಲಾಗಿ ಕೇವಲ ಒಂದು ದೀರ್ಘವಾದ ವ್ಯಾಖ್ಯಾನ, ಉಪದೇಶ, ಈ ಪದ್ಯಗಳ ತರ ಕೂಡಿದೆ ನಾಟಕ. ಹಾಗಾಗಿ ಇದು ಸಹಜವಾಗಿನೇ ಜಾಳ ಅನ್ಸುತ್ತೆ. ಯಾಕಂದ್ರೆ ಇತಿಹಾಸ ಮತ್ತು ಜೀವನ ಚರಿತ್ರೆ ಇವೆರಡನ್ನೂ ಮೇಳವಿಸಿ ನಾಟಕ ರೂಪಕ್ಕೆ ಅಳವಡಿಸ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇದೆ. ಅಂದ್ರೆ ಅದು ಹಿಸ್ಟ್ರಿನೂ ಆಗ್ಬೇಕು, ಅದು ಒಬ್ರು ಆಟೋಬಯೋಗ್ರಫಿನೂ ಆಗ್ಬೇಕು. ಆ ಮಹತ್ವಾಕಾಂಕ್ಷೆ ಪ್ರಯತ್ನ ಮಾಡಿದ್ದಾರೆ ಡಿ.ವಿ.ಜಿ. ಅವರು ಈ ವಿದ್ಯಾರಣ್ಯ ಇದರಲ್ಲಿ. ಆದ್ರೆ ಅದರಲ್ಲಿ ಸಫಲ ಆಗಿಲ್ಲ. ಮಾಸ್ತಿಯವರ ಕಾಕನ ಕೋಟೆ, ಈಗ ಆರಂಭದಲ್ಲಿ ಹೇಳ್ತಾ ಇದ್ದೆ ನಾನು, ಆಧುನಿಕ ಕನ್ನಡ ನಾಟಕ ಪರಂಪರೆಯಲ್ಲಿ ತುಂಬಾ ಮಹತ್ವದ ಒಂದು ಸ್ಥಾನ ಪಡೆದಂತ ಒಂದು ನಾಟಕ. ಒಂದು ರಾಜಕೀಯ ಇತಿಹಾಸದ ದಾಖಲೆಯಾಗಿ ಕಾಕನ ಕೋಟೆ ಅಂದ್ರೆ ಪಾಳೆಗಾರಿ ಪ್ರಭುತ್ವಶಾಹಿಯಿಂದ ಈ ರಾಜಪ್ರಭುತ್ವಕ್ಕೆ ವರ್ಗಾಯಿಸಲ್ಪಡ್ತಾ ಇರುವಂತಹ ಸಂಸ್ಕೃತಿ ಒಂದರ ಸಂಕ್ರಮಣ ಕಾಲವನ್ನ ಇದು ಚಿತ್ರಿಸುತ್ತೆ. ಸಂಸಾರ ವಿಜಯ ನಾರಸಿಂಹದಲ್ಲಿಯೂ ಕೂಡ ಈ ಪ್ರಕ್ರಿಯೆಯ ಮತ್ತೊಂದು ಮುಖವನ್ನು ಕಾಣಬಹುದು. ಅಂದ್ರೆ ಮೈಸೂರು ಅರಸರಲ್ಲಿ ರಣಧೀರನೇ ಮೊದಲ ಬಾರಿಗೆ ಈ ಗೌಡ ಹೆಗ್ಗಡೆಗಳ ಹಿಡಿತವನ್ನ ನೇರವಾಗಿ ಅರಸರ ಒಂದು ಹಿಡಿತಕ್ಕೆ ಅವನು ತಂದುಕೊಂಡದ್ದು. ಅದ್ರ ಪರಿಣಾಮ ಗೌಡ ಮತ್ತು ಹೆಗ್ಗಡೆಗಳು ಅವನಿಗೆ ತಿರುಗಿ ಬಿದ್ರು ಕೂಡ ಮುಂದೆ ವಿಜಯ ನಾರಸಿಂಹದಲ್ಲಿ ಆ ತರದ ಕೆಲವು ಪ್ರಕರಣಗಳನ್ನೆಲ್ಲ ಸೇರಿಸಿ ಅವ್ರು ಬರೆದಿದ್ದಾರೆ. ಕನ್ನಡ ನಾಡಿನ ಒಂದು ಅಚ್ಚ ಸಂಸ್ಕೃತಿ, ಅದರದೇ ಆದ ಒಂದು ವಾಸನೆ, ಬಣ್ಣ, ಇವುಗಳಿಂದ ಒಂದು ಜಾನಪದೀಯವಾದಂತಹ ವಸ್ತುವಿನ ಮೂಲಕ ಅನುಭವಕ್ಕೆ ತಂದುಕೊಡ ಅಂತ ಕಾಕನ ಕೋಟೆಯ ಮೂಲ ದ್ರವ್ಯ ಕರಿಹೈದನ ಪುರಾಣ ಕಥೆ. ಇತಿಹಾಸ ಪುರಾಣ ಎರಡನ್ನೂ ಒಳಗೊಂಡಂತಹ ಸಾಂಸ್ಕೃತಿಕ ಒಳನೋಟಗಳನ್ನ ನಾವಿಲ್ಲಿ ಕಾಣಬಹುದು. ಈ ನಾಗರಿಕತೆಯ ಬೆಳಕಿಗೆ ಬೀಳದಂತಹ ಈ ದಕ್ಷಿಣ ಕರ್ನಾಟಕದ ಒಂದು ಕಗ್ಗಾಡಿನಲ್ಲಿ ತನ್ನ ಪ್ರತ್ಯೇಕ ವ್ಯಕ್ತಿತ್ವವನ್ನ ಉಳಿಸಿಕೊಂಡು ಬಂದಿರುವ ಒಂದು ಕಿರು ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಅದು ಈ ಕನ್ನಡದ ಮಹಾಪ್ರವಾಹ ಅಂದ್ರೆ ಮೇನ್ ಸ್ಟ್ರೀಮ್ ಅಂತೀವಲ್ಲ, ಅದರಲ್ಲಿ ಸೇರಿ ಹೋಗುವ ಒಂದು ದುರಂತ ಮತ್ತು ಹರ್ಷ ಎರಡೂ ಇದೆ. ಅಂದ್ರೆ ನಾವು ಕನ್ನಡದ ಎಲ್ಲ ಸಮುದಾಯಗಳ ಒಂದು ಮುಖ್ಯ ವಾಹಿನಿಯಲ್ಲಿ ನಾವು ಸೇರ್ತೀವಿ ಅನ್ನೋ ಸಂತೋಷ, ತಾವು ಕಳ್ಕೊಳ್ತಾ ಇದೀವಿ ಅನ್ನೋ ದುಃಖ, ಇವೆರಡನ್ನೂ ಒಳಗೊಂಡಿರೋ ಇದಕ್ಕೆ ಕಾರಣ ಕಾಕ. ಅಲ್ಲಿ ಬರುವಂತ ಕಾಕನ ಪಾತ್ರ ಅದು ಕಾರಣ ಆಗುತ್ತೆ. ಈ ರೀತಿ ಒಂದ್ ರೀತಿಯ ಸಂಸ್ಕೃತಿಗೆ ದೋಹ ಭಾಗದಂತೆ ಅವನು ಕಂಡ್ರು, ಮತ್ತೊಂದು ರೀತಿಯಲ್ಲಿ ಅವನು ಉಪಕಾರನು ಮಾಡಿರ್ತಾನೆ ಅನ್ನುವಂಥದ್ದು. ಅದಲ್ದನೆ ಅಲ್ಲಿ ಬರುವಂತ ಕರಿಹೈದ, ಕಾಕ, ರಣಧೀರ, ಈ ಮೂವರು ಕೂಡ ಈ ಕಾಡು ಕುರುಬರ ಒಂದು ಸಾಂಸ್ಕೃತಿಕ
ಒಂದು ವಿಕಾಸಕ್ಕೆ ಕಾರಣ ಸ್ವರೂಪರಾದಂತ ವ್ಯಕ್ತಿಗಳು. ಕಾಡಿನಿಂದ ಹಾಡಿಗೆ ಅಂದ್ರೆ ಹಟ್ಟಿ ಅಂತೀವಲ್ಲ, ಅಲ್ಲಿಗೆ ಅವರನ್ನು ಕರೆತಂದ ಕರಿಹೈದ ಅವ್ರ ಮೂಲ ಪುರುಷ. ಅವನು ಬರ್ಬರ್ತಾ ಪುರಾಣದ ನಾಯಕತ್ವಕ್ಕೆ ಇರಿದವನು. ಮುಂದೆ ಕಾಕನ ಪ್ರಯತ್ನಕ್ಕೆ ಒತ್ತಾಸೆಯಾಗಿ ರಣಧೀರ್ನಂತೂ ಕಾಡ್ಕುರು ಊರ್ಕುರು ಇವರೆಲ್ಲ ಒಂದಾಗಿ ಒಟ್ಟಾರೆ ನಾಗರಿಕರು ಆಗ್ಲಿಕ್ಕೆ ಒಂದು ಸಾಧ್ಯ ಅಂತ ಒಂದು ಪರಿಸ್ಥಿತಿಯನ್ನು ಮುಂದೆ ಕಲ್ಪಿಸ್ತಾನ. ಹೀಗೆ ಮಾಸ್ತಿಯವರ ತಾಳಿಕೋಟೆ ಅದು ಐತಿಹಾಸಿಕ ಸಂದರ್ಭವನ್ನ ಖಾಸಗಿ ಬದುಕಿನ ದುರಂತದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋ ಅಂತ ಒಂದು ನಾಟಕ. ಅಂದ್ರೆ ವಿಜಯನಗರದ ಅರಸ ರಾಮರಾಯ ಇರ್ತಾನಲ್ಲ, ಅವನು ಮುಸ್ಲಿಂ ಒಬ್ಬ ಹೆಣ್ಣುಮಗಳನ್ನ ಪ್ರೀತಿಸಿ ಮದುವೆ ಆಗದೆ ಅವಳಿಂದ ಮಗುವನ್ನು ಪಡೆದಿರ್ತಾನೆ. ಆತನನ್ನ ತಾನೇ ಸಾಕಿ ಆಶ್ರಯ ಕೊಟ್ಟು ಸೇನಾಪತಿಯನ್ನಾಗಿ ಮಾಡ್ತಾನೆ. ಆದ್ರೆ ಮತಾಂಧನಾಗಿ ಬೆಳೆದಂತ ಈ ರುಸ್ತುಂ ಶಹನೇ ರಾಮರಾಯನನ್ನ ವಿಶ್ವಾಸಘಾತದಿಂದ ಕೊಲ್ತಾನೆ. ಅಸಂಗತವಾದ ಒಂದು ಸಾಮ್ರಾಜ್ಯ ಒಂದು ದುರಂತವನ್ನ ಸಮರ್ಥಿಸುವ ಹೆಂಗ್ ಸಮರ್ಥವಾಗಿ ಪ್ರತಿಬಿಂಬಿಸ್ಲಿಕ್ಕೆ ಅಂತ ಹೊರಟಿದ್ದಾರೆ, ಆದ್ರೆ ಅದು ಸಾಧ್ಯ ಆಗಿಲ್ಲ ಇಲ್ಲೂ ಕೂಡ ಅಂತ. ಅಂದ್ರೆ ಅದ್ರ ದುರಂತವನ್ನು ಬಹಳ ಚೆನ್ನಾಗಿ ಕಟ್ಕೊಡಕ್ಕಾಗಿಲ್ಲ. ಶಿವ ಛತ್ರಪತಿ ಅದು ಶಿವಾಜಿ ಕುರಿತ ನಾಟಕ. ಅದು ಆತನ ಖಾಸಗಿ ಬದುಕನ್ನ ಮಾನವೀಯ ನೆರೆಯಲ್ಲಿ ನೋಡುವಂತ ಕಲ್ಪನೆ ಇದು ತುಂಬಾ ವಿಶಿಷ್ಟವಾಗಿದೆ. ಆದ್ರೆ ನಾಟಕಗಳು ಇವೆಲ್ಲ ಐತಿಹಾಸಿಕವಾಗಿ ಯಶಸ್ವಿ ಆಗಿಲ್ಲ. ಇನ್ನು ಶ್ರೀರಂಗರ ಪುಲಿಕೇಶಿ ಅದು ಪಾಂಡಿತ್ಯಪೂರ್ಣ ಪ್ರಯೋಗ. ಆ ಪ್ರಯೋಗದ ದೃಷ್ಟಿಯಿಂದ ಇದೊಂದು ಮಾದರಿ ಅನಿಸುತ್ತೆ. ಕುವೆಂಪು ಅವರ ರಕ್ತಾಕ್ಷಿ ಇದೆಯಲ್ಲ, ಹ್ಯಾಮ್ಲೆಟ್ ನಾಟಕದಿಂದ ಪ್ರೇರಣೆ ಪಡೆದು ರಚಿತವಾದದ್ದು. ಅದು ಮತ್ತೊಂದು ರೀತಿಯಲ್ಲಿ ವಿಶಿಷ್ಟ ಅನಿಸ್ಕೊಳ್ಳುತ್ತೆ. ಬಿದರೂರಿನ ಸಂಸ್ಥಾನದ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಈ ನಾಟಕ ಹ್ಯಾಮ್ಲೆಟ್ ನಾಟಕದ ಪ್ರೇರಣೆಯಿಂದ ರಚಿತಗೊಂಡಿದೆ. ವೃತ್ತಿ ರಂಗಭೂಮಿಯ ನಾಟಕಕಾರರಲ್ಲಿ ಗರುಡು ಸದಾಶಿವರಾವ್, ಬಿ ಸ್ವಾಮಯ್ಯ, ಕೆ ಹಿರಣ್ಣಯ್ಯ, ಆರ್ ಡಿ ಕಾಮತ್ ಇವರೆಲ್ಲ ಐತಿಹಾಸಿಕ ನಾಟಕಗಳನ್ನ ಬಾರದವರಲ್ಲಿ ಪ್ರಮುಖರು. ಗರುಡರ ಯಚಮನಾಯಕ ಕಿತ್ತೂರು ರುದ್ರಮ್ಮ, ಕೆ ಹಿರಣ್ಣಯ್ಯ ಅವರ ಯಚಮನಾಯಕ, ಆರ್ ಡಿ ಕಾಮತರ ಟಿಪು ಸುಲ್ತಾನ್, ಬಿ ಸ್ವಾಮಯ್ಯ ಅವರ ಶಹಜಾನ್, ಪ್ರಚಂಡ್ ಚಾಣಕ್ಯ, ಬಿಚ್ಚುಗತ್ತಿ, ರಾಮಚಂದ್ರ ಶರ್ಮಾ ಅವರ ಬಾಳ ಸಂಜೆ, ಇಂದ್ರ ಪೇಶ್ವೆ ನಾನಾ ಸಾಹೇಬ್ ಕುರಿತದ್ದು, ಪರ್ವತವಾಣಿ ಅವರ ಕವಿ ಭಿಕ್ಷೆ, ಅನಾಥ್ ಕೃಷ್ಣರಾಯರ ರಜಪೂತ್ ಲಕ್ಷ್ಮಿ, ಅನುಗ್ರಹ, ಮಾಗಡಿ ಕೆಂಪೇಗೌಡ ಇವೆಲ್ಲ ಮುಖ್ಯವಾದಂಥವು. ಸಂಸರ್ ಬಳಿಕ ಐತಿಹಾಸಿಕ ನಾಟಕಕ್ಕೆ ಒಂದು ಗಂಭೀರವಾದ ಸ್ವರೂಪವನ್ನು ತಂದುಕೊಂಡವರು ಅಂದ್ರೆ ಗಿರೀಶ್ ಕಾರ್ನಾಡ್. ಇದು ಬಹಳ ಮುಖ್ಯ. ಐತಿಹಾಸಿಕ ನಾಟಕಗಳು ಅಂದ್ರೆ ಆರಂಭದಲ್ಲಿ ಸಂಸರನ್ನೇ ನಾವು ಮುಖ್ಯ ಅಂತ ಪರಿಗಣಿಸಿ, ಸಂಸರ್ ನಂತರ ಬಂದವರು ಗಿರೀಶ್ ಕಾರ್ನಾಡ್. ಯಾಕಂದ್ರೆ ಇವರು ನವ್ಯ ನಾಟಕ ಸಂಪ್ರದಾಯ ಹುಟ್ಲಿಕ್ಕೂ ಕಾರಣರಾದಂತ ಅವರ ತುಗುಲಕ್ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾದ ಒಂದು ನಾಟಕ. ಐತಿಹಾಸಿಕ ಸಾಮಗ್ರಿಯ ಮೂಲಕ ಅಂದ್ರೆ ಒಂದು ಹಿಸ್ಟ್ರಿಯ ಕತೆ ಅದು, ಅದನ್ನ ತಗೊಂಡು ಮನುಷ್ಯನ ಎಲ್ಲ ಕಾಲದ ಅಂದ್ರೆ ಸಾರ್ವಕಾಲಿಕವಾದ ಅನುಭವಕ್ಕೆ ಒಂದು ರೂಪ ಕೊಡ್ಲಿಕ್ಕೆ ಆ ನಾಟಕದಲ್ಲಿ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇದು ಆಧುನಿಕ ಕನ್ನಡ ರಂಗಭೂಮಿಯ ಒಂದು ಬೆಳವಣಿಗೆಯಲ್ಲಿ, ಅದರ ಪ್ರಗತಿಯಲ್ಲಿ ತುಂಬಾ ಮಹತ್ವದ ಸಾಧನೆ ಅಂತ ಹೇಳ್ಬಹುದು. ಐತಿಹಾಸಿಕವಾಗಿ ತುಗ್ಲಕ್ ಐಲ್ ದೊರೆ ಅಂತಾರ, ಒಂಥರ ಹುಚ್ಚು ದೊರೆ ಅಂತ. ಯಾಕಂದ್ರೆ ಗಿರೀಶರು ಈ ಮಹಮ್ಮದನ ತೀವ್ರವಾದ ಸಂವೇದನಾಶೀಲವಾದಂತ ವ್ಯಕ್ತಿ. ಅವನು ಒಮ್ಮೊಮ್ಮೆ ಮನೋವಿಕಾರ ಅನ್ನಬಹುದಾದಂತ ನಡವಳಿಕೆ, ಇದು ಸಾಮಾನ್ಯ ಜನತೆಗೆ ಹುಚ್ಚಿನಂಗೆ ಕಂಡು ಬಂದಿದೆ. ಇದೊಂದು ರೀತಿ ದೈವಿಕ ಹುಚ್ಚು ಇದು. ಯಾಕಂದ್ರೆ ರಾಜ ತನ್ನ ದೈವಿಕ ಹಕ್ಕನ್ನ ಪ್ರಜೆಗಳ ಮೇಲೆ ಸಂಪೂರ್ಣ ಚಲಾಯಿಸ್ಲಿಕ್ಕೆ ಹೊರಡ್ತಾನ. ಅಂದ್ರೆ ಈತ ತನ್ನ ಕಾಲಕ್ಕಿಂತಲೂ ಸಾವಿರಾರು ವರ್ಷಗಳ ಮುಂದಿನ ಕನಸಿಟ್ಕೊಂಡಿರ್ತಾನ. ಆದ್ರೆ ಆ ಕನಸಿನ ರಾಜ್ಯಕ್ಕೂ ವಾಸ್ತವಕ್ಕೂ ಇರೋ ಅಂತರ ಬಹಳ, ಅದ್ರ ಸಂಪರ್ಕವನ್ನು ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ತನ್ನ ಸುತ್ತಲ ಪರಿಸರದಿಂದ ಅವಾಗ ಅವನು ಬೇರೆ ಆಗ್ಬಿಡ್ತಾನೆ, ಒಂಟಿ ಆಗ್ಬಿಡ್ತಾನೆ. ತಾನಿಗೇನೋ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತಿದೆ, 1000 ವರ್ಷ ಮುಂದೆ ಹೆಂಗಿರ್ಬೇಕು ಈ ಜಗತ್ತು ಈ ದೇಶ ಅನ್ನೋ ಕಾಲದ ಕನಸಿದೆ, ಆದ್ರೆ ಪ್ರಜೆಗಳು ರೆಡಿ ಸಿದ್ಧರಿರ್ಬೇಕಲ್ಲ. ಕೊನೆಗೆ ಅವನು ಒಂಟಿ ಆಗ್ತಾನೆ ಅಂತ ದುರಂತ. ಈ ಮಹಮ್ಮದ್ ಬಿನ್ ತುಘಲಕ್ನ ಈ ದುರಂತ ಇದೆಯಲ್ಲ, ಎಲ್ಲ ಆದರ್ಶವಾದಿಗಳಿಗೂ ಇದೇ ಸ್ಥಿತಿನೇ ಬರೋದು. ಯಾಕಂದ್ರೆ ಅವ್ರ ಆದರ್ಶವಾದಿ ಇಟ್ಕೊಂಡಿರ್ತಾರೆ, ಕನಸು ಇಟ್ಕೊಂಡಿರ್ತಾರೆ, ಆದ್ರೆ ಅದಕ್ಕೆ ಸ್ಪಂದಿಸ್ಲಿಕ್ಕೆ ಜನ ಸಿದ್ಧ ಇರುವುದಿಲ್ಲ. ಹಾಗೆ ಇದೊಂದು ತುಂಬಾ ಮಹತ್ವದ ನಾಟಕ. ಹಾಗಾಗಿ ಸಂಸರ್ ನಂತರ ಗಿರೀಶ್ ಕಾರ್ನಾಡ್ ಐತಿಹಾಸಿಕ ನಾಟಕಗಳಿಗೆ ಒಂದು ಗಂಭೀರ ಸ್ವರೂಪವನ್ನು ಕೊಟ್ಟಂತವ್ರು. ನೋಡಿ, ಜನರ ಒಳಿತಿಗೆ ಆ ನಾಟಕದ ವಿವರಣೆ ನೋಡೋಣ. ಜನರ ಒಳಿತಿಗೆ, ಶ್ರೇಯಸ್ಸಿಗೆ, ಹಿಂದೂ ಮುಸ್ಲಿಂ ಮೈತ್ರಿಯನ್ನ ಬಯಸುವ, ಧರ್ಮದ ತಳಹದಿ ಮೇಲೆ ರಾಜಕೀಯ ರೂಪಿಸುವ ಮೊಹಮ್ಮದನ ಆದರ್ಶ ಎಲ್ಲ ಕಾಲದ ಧೀಮಂತ ನಾಯಕರು ಇಟ್ಟುಕೊಂಡಿರ್ಬೇಕೆಂಬುದರಿಂದ ತುಘಲಕ್ ನಾಟಕಕ್ಕೆ ಒಂದು ಸಾರ್ವತ್ರಿಕತೆ ಬಂದ್ಬಿಟ್ಟಿದೆ, ಸಾರ್ವಕಾಲಿಕತೆ. ಯಾಕಂದ್ರೆ ಇವನ ಆದರ್ಶ ಹಾಗೆ ಇರ್ತಕ್ಕಂಥ ಭಿನ್ನ ಸಮುದಾಯದವರು
ಪರಸ್ಪರ ಮೈತ್ರಿ ಭಾವದಿಂದ ಬರಬೇಕು. ಧರ್ಮದ ತಳಹದಿಯ ಮೇಲೆ ರಾಜಕೀಯವನ್ನು ರೂಪಿಸ್ಲಿಕ್ಕೆ ಹೊರಟಂತವು. ಮತ್ತೆ ಸ್ವತಂತ್ರ ಭಾರತದ ಆಧುನಿಕ ನಾಯಕ ನೆಹರು ಸಹ ಇಂಥ ಆದರ್ಶವಾದಿ. ಅಂದ್ರೆ ನಾಯಕನ ಆದರ್ಶ ವಾಸ್ತವದ ರೂಪ ಹೊಂದಿ ಸುತ್ತಣ ಪರಿಸರ ಅದಕ್ಕೆ ಹದವಾಗಿರ್ಬೇಕು. ನಮ್ಮ ನಾಯಕನ ಆದರ್ಶಕ್ಕೆ ತಕ್ಕಂತೆ ಜನರು ಸಿದ್ಧರಾಗಿರ್ಬೇಕು. ಹಾಗಾಗಿ ಈ ಪರಿಸರ ಜಡಗೊಂಡಾಗ ಏನಾಗುತ್ತೆ, ಸಹಜವಾಗಿ ಎಂತ ನಾಯಕನು ಕೂಡ ಕ್ರೂರಿ ಆಗ್ಬಿಡ್ತಾನೆ. ಅಂದ್ರೆ ಮಹಮ್ಮದನಂತೆ ಅವನು ಕ್ರೂರಿಯಾಗಿ ಸ್ವಮಗ್ನನಾಗಿ ತನ್ನ ಅಧಿಕಾರ ಬಳಸ್ಕೊಳ್ಬೇಕು, ಕಾಪಾಡ್ಕೊಳ್ಳೋದ್ರಲ್ಲೇ ಅವನು ಮುಕ್ತಾಯ ಆಗಿ ಹೋಗ್ಬೇಕು. ಹೀಗೆ ಇದೊಂದು ರಾಜಕೀಯವಾಗಿ ಸಂಭವಿಸುವ ಒಂದು ಘೋರ ದುರಂತ ಇದು. ಇದನ್ನ ಕಾರ್ನಾಟರು ಮಹಮ್ಮದನ್ ಮೂಲಕ ಈ ನಾಟಕದಲ್ಲಿ ನಮ್ಮ ಮುಂದೆ ಇಡ್ತಾರೆ. ಹಾಗಾಗಿ ನಾಟಕದ ಆರಂಭದಿಂದ ಮಹಮ್ಮದನ ಆದರ್ಶ ಸುಧಾರಣೆಗಳಿದ್ದಾವಲ್ಲ, ಅವೆಲ್ಲ ತನ್ನ ಕುಟಿಲವಾದ ಒಂದು ಒಳಮಾರ್ಗವನ್ನು ನಿರರ್ಥಕಗೊಳಿಸಿ ವಿಜೃಂಭಿಸುವ ಅಜೀಜ್ ಒಬ್ಬ ಸಾಮಾನ್ಯ ಅರಸನಾಗಿದ್ದು, ಇವನು ಈ ಪರಿಸರದ ಒಂದು ಕಠೋರ ವಾಸ್ತವವನ್ನ ಪ್ರತಿನಿಧಿಸ್ತಾನೆ ಅಂತ ಅನ್ಸುತ್ತೆ. ರಚನೆ ದೃಷ್ಟಿಯಿಂದ ಒಂದು ರೀತಿ ಚದುರಂಗದ ಆಟದ ಕಲ್ಪನೆಯನ್ನ ಈ ನಾಟಕದಲ್ಲಿ ಗಿರೀಶರು ಬಹಳ ಯಶಸ್ವಿಯಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ರಾಜಕೀಯ ಚದುರಂಗದ ಆಟದ ಹಾಗೆ ಆಡಿದಂತಹ ಆ ಅರಸನಾದ ತುಘಲಕ್ ಸಾಮಾನ್ಯನಾಗಿರ್ತಕ್ಕಂಥ ಅಜೀಜ್ನಿಂದ ಸೋಲೊಪ್ಕೋಬೇಕಾಗುತ್ತೆ. ಅಂದ್ರೆ ಅವನು ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿಯಿಂದ ಒಬ್ಬ ಅರಸ ಸೋಲೊಪ್ಕೊಳ್ಬೇಕಾದಂತ ಒಂದು ಸಾಂಕೇತಿಕತೆ. ಹಂಗೆ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ ನಾಟಕ ಎರಡು ವಿರುದ್ಧ ಗತಿಗಳ ಪ್ರಜ್ಞೆಯಲ್ಲಿ ಎಳಿತಾ ಕೊನೆಯ ದೃಶ್ಯ ಎರಡೂ ಗತಿಗಳು ಒಂದಕ್ಕೊಂದು ಸಂಧಿಸುವ ಒಂದು ವಿದ್ಯುತ್ ಕೇಂದ್ರದಲ್ಲಿ ನಾಟಕ ಅದ ಅರ್ಥ ಪ್ರಕಟ ಆಗುತ್ತೆ. ಹಾಗಾಗಿ ಅರಸನಾದ ಮಹಮ್ಮದ್ ಈ ಚದುರಂಗದ ಆಟದಲ್ಲಿ ಅರಸನಂತೆ ಮೇಲಿನ ಸಾಲನ್ ಬಿಟ್ಟು ಕೇಂದ್ರದತ್ತ ಅಂದ್ರೆ ದಿಲ್ಲಿಯನ್ ಬಿಟ್ಟು ದೌಲತಾಬಾದ್ನಿಂದ ಸರಿತಾ ಬರ್ತಾನ. ಅಂದ್ರೆ ತನ್ನ ಬೌದ್ಧಿಕ ಮತ್ತು ಅಜ್ಞಾತ ಶಕ್ತಿಗಳನ್ನೆಲ್ಲ ಪಣಕ್ಕಿಟ್ಟು ಅವನ ಕ್ರಿಯೆಯಲ್ಲಿ ಮುಂದುವರಿತಾನೆ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಅಜೀಜ ಆ ಚದುರಂಗದ ಆಟದಲ್ಲಿ ಪದಾತಿ ಅಂದ್ರೆ ಕಾಲಾಳು ಅಂತ ಬರ್ತಲ್ಲ ಚೆಸ್ ಆಟದಲ್ಲಿ, ಚದುರಂಗದ ಆಟದಲ್ಲಿ ಆ ರೀತಿ ಮೇಲಕ್ ಸರಿದು ಮನೆಗೆ ರಾಜನ್ನೇ ಕಟ್ಟಿ ಹಾಕ್ತಾನೆ. ಆಟದಲ್ಲಿ ನೆನ್ಪು ಮಾಡ್ಕೊಳ್ಳಿ, ಚೆಸ್ ನಲ್ಲಿ ಹೆಂಗೆ ಪದಾತಿಗಳೇ ಆ ರಾಜನ್ ಕಟ್ಟೆ ಹಾಕೋದು ಬರ್ತಲ್ಲ, ಅದನ್ನ ಬಹಳ ಸೊಗಸಾಗಿ ಕರ್ನಾಟಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಆಧುನಿಕ ಐತಿಹಾಸಿಕ ನಾಟಕದಲ್ಲಿ ಇನ್ನೊಂದು ವಿಶಿಷ್ಟವಾದ್ದು ಅಂದ್ರೆ ಪಿ ಲಂಕೇಶ್ ಸಂಕ್ರಾಂತಿ. ಇದು ಒಂದು ವಿಶಿಷ್ಟ ಮಾದರಿ ಸೇರ ಅಂತ ನಾಟಕ ಇದೆ. ಇದನ್ನ ಇತಿಹಾಸದ ನಾಟಕ ಅಂತ ಸರಳವಾಗಿ ಹೇಳಕ್ ಆಗಲ್ಲ, ಯಾಕಂದ್ರೆ ವಸ್ತುವಿನ ದೃಷ್ಟಿಯಿಂದ ಚಾರಿತ್ರಿಕ ಹಿನ್ನೆಲೆಯನ್ನ ನಾವು ಇಲ್ಲಿ ಗಮನಿಸ್ಬೇಕು. ಆದ್ರೆ ಆ ನಾಟಕದಲ್ಲಿ ಇರೋ ಹಿನ್ನೆಲೆ ನೋಡಿ ಎಷ್ಟು ಮಟ್ಟಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ನೋಡಿ, ಮತ್ತೆ ಅದ್ರ ಮೀರಿದ ಗಮನಿಸ್ಬೇಕು. ಯಾಕಂದ್ರೆ ಅಲ್ಲಿ ಬರೋ ಬಸವಣ್ಣ ಬಿಜ್ಜಳ ಅವರೆಲ್ಲ ಇತಿಹಾಸದಲ್ಲಿ ಬರೋರು. ಅರಳೆಯ ಮದುವರ್ಷದ ಮಕ್ಕಳು ನಡೆದಿದೆ, ಮದುವೆ ನಡೆಯುತ್ತೆ, ಅದು ಕೂಡ ಇತಿಹಾಸದಲ್ಲಿ ಇರೋದು. ಮತ್ತೆ ಐತಿಹಾಸಿಕ ಸತ್ಯಗಳನ್ನ ಸಾಂಕೇತಿಕವಾಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ. ಹಾಗಾಗಿ ನಾಟಕದ ವಸ್ತು ಸಮಕಾಲೀನವಾಗೂ ಪ್ರಸಕ್ತವಾಗುತ್ತೆ. ಮತ್ತೆ ಶರಣರ ಚಳುವಳಿಯನ್ನ ಸಮಕಾಲೀನ ನೆಲೆಯಲ್ಲಿ ವಿವರಿಸುವಂತ ಒಂದು ನಾಟಕ ಇದೆ. ಮತ್ತೆ ಈ ನಾಟಕದ ಕೇಂದ್ರ ಬಸವಣ್ಣನೂ ಅಲ್ಲ, ರುದ್ರನೂ ಅಲ್ಲ. ಈ ನಾಟಕದ ಅಂದ್ರೆ ಒಂದು ಕೇಂದ್ರ ವಸ್ತು ಏನಂದ್ರೆ ಪರಿವರ್ತನೆ ಘಟ್ಟದಲ್ಲಿದ್ದಂತಹ ಕೆಳ ಸಂಸ್ಕೃತಿ ಮತ್ತು ಪರಿವರ್ತನೆಯನ್ನ ತಡೆಯುವಂತಹ ಪ್ರತಿಷ್ಠಿತ ಸಂಸ್ಕೃತಿ, ಇವೆರಡರ ನಡುವೆ ನಡೆಯುವ ಒಂದು ಹೋರಾಟ. ಇಲ್ಲಿ ನೋಡಿ, ರುದ್ರ ಭೌತಿಕವಾಗಿ ಅವನನ್ನು ಪ್ರೇತಿಸುವ ಉಷಾ ಅವನು ಶರಣನಾಗ್ತಾನಲ್ವಾ, ಅವನ ಶರಣತ್ವವನ್ನ ನಿರಾಕರಣೆ ಮಾಡ್ತಾನ. ಕೊನೆಗೆ ಅವನ ಬಲಿಗೆ ಅವಳೇ ಕಾರಣ ಆಗ್ತಾರೆ. ಇದು ಈ ನಾಟಕದ ದುರಂತ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಬಸವಣ್ಣ ಗಾಂಧಿ ಇವರು ಸಮಾಜ ಸುಧಾರಣೆ ಇದೆಯಲ್ಲ, ಅದನ್ನ ಅಂದ್ರೆ ಅವರು ಸಮಾಜ ಸುಧಾರಣೆಯನ್ನ ಅನುಮಾನ ಪಡಂಗಿಲ್ಲ, ಆದ್ರೆ ಅವು ಶೋಷಕರಿಗೆ ಅನುಕೂಲವಾಗಿದ್ವು ಅಂತ. ಅಂದ್ರೆ ಯಾರು ಶೋಷಣೆ ಮಾಡಕ್ಕೆ ಸಿದ್ಧರಿದ್ರು ಸಮಾಜದಲ್ಲಿ ಅಂತವ್ರಿಗೆ ಇವ್ರ ವಿಚಾರಗಳು ಇನ್ನೂ ಅನುಕೂಲವೇ ಆಗ್ಬೇಕು ಅನ್ನೋದನ್ನ ಈ ನಾಟಕದಲ್ಲಿ ಅವ್ರು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಒಂದು ಆದರ್ಶ ಸಮಾಜದ ಕಲ್ಪನೆ ಆಗ್ಲಿ, ರಾಜಕೀಯ ಸಿದ್ಧಾಂತವೇ ಆಗ್ಲಿ, ಅದನ್ನ ಲಂಕೇಶರು ತಮ್ಮ ನಾಟಕದಲ್ಲಿ ಮಂಡಿಸೋದಿಲ್ಲ. ಆದ್ರೂ ಕೂಡ ಒಂದು ವ್ಯವಸ್ಥೆಯ ಉದ್ದೇಶಗಳನ್ನ, ರಾಜಕಾರಣಿಗಳ ನಿಜ ಬಣ್ಣವನ್ನ ಬಹಳ ಸಮರ್ಥವಾಗಿ ಅನಾವರಣಗೊಳಿಸೋದನ್ನ ಈ ನಾಟಕದಲ್ಲಿ ಕಾಣ್ತೇನೆ. ಉದಾಹರಣೆ ನೋಡಿ, ಆ ಬಸವಣ್ಣ ಮತ್ತು ಬ್ರಾಹ್ಮಣರ ನಡುವೆ ಜಗಳ ಬರುತ್ತಲ್ಲ, ಅದನ್ನ ಬಳಸ್ಕೊಂಡ್ಬಿಟ್ಟು ವ್ಯವಸ್ಥೆಯನ್ನ ಚೆನ್ನಾಗಿ ಭದ್ರಪಡಿಸ್ಕೊಳ್ತಾರೆ. ಕೊನೆಗೆ ಗೆಲ್ಲೋದು ಯಾರು? ಬಿಜ್ಜಳ. ರಾಜಕಾರಣ ಅನ್ನೋದು ಹೇಗಿದೆ, ಆ ದುರಂತವನ್ನ ಇಲ್ಲಿ ಅವರು ಹೇಳಕ್ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆ ಐತಿಹಾಸಿಕ ನಾಟಕ ಅಂದ್ರೆ ನೀವೇನ್ ಗಮನಿಸ್ಬೇಕು ಅಂದ್ರೆ, ಆ ಐತಿಹಾಸಿಕ ನಾಟಕ ವಸ್ತುವನ್ನ ಒಳಗೊಳ್ಳುವಂತ ನಾಟಕಗಳಲ್ಲಿ ಯಾವ್ಯಾವ ತರ ಇರುತ್ತೆ ಅಂದ್ರೆ, ಈಗ ಚರಿತ್ರೆ ವಸ್ತುವನ್ನ ಸಮಕಾಲೀನ ಸಮಸ್ಯೆ ಚರ್ಚೆ ಮಾಡಕ್ ತರಬಹುದು, ಅಥವಾ ಚರಿತ್ರೆಯಲ್ಲಿರೋ ಆದರ್ಶ ಯಾವ್ದಾದ್ರು ಸೂಕ್ಷ್ಮ ಒಳನೋಟಗಳಿದ್ರೆ ಅದನ್ನ ನಾಟಕದ ತರಬಹುದು.
ಅಥವಾ ಸಾರ್ವತ್ರೀಕರಣ, ಸಾಧಾರಣೀಕರಣ, ಜನರಲೈಸೇಷನ್ ಅಂತೀವಲ್ಲ, ಹಾಗೆ ಎಲ್ಲ ಕಾಲಕ್ಕೂ ಅನ್ವಯಿಸಬಹುದಾದ ರೀತಿಲೂ ಕತೆ ತರಬಹುದು. ಅಥವಾ ಹಿಂದಿಂದ ನೆನ್ಪು ಮಾಡ್ಕೊಳ್ಬೇಕು, ಹಿಂದಣ ಹೆಜ್ಜೆ ಅಂತ ಹೇಳ್ತೀವಲ್ಲ, ಆ ಕಾರಣಕ್ಕೂ ತರಬಹುದು. ಮತ್ ಕೆಲವು ಸಾರಿ ಚರಿತ್ರೆಯಲ್ಲಿ ಏನೋ ನಡೆದಿರ್ತವೆ ಘಟನೆಗಳು, ಅವಘಡಗಳು, ಅವು ಮತ್ತೆ ಆಗ್ಬಾರ್ದು, ಅದಕ್ಕೆ ನಮ್ಗೆ ಇವತ್ತು ಎಚ್ಚರ ಇರ್ಬೇಕು, ಮತ್ ನಾಳೆಗೆ ಆದರ್ಶವಾಗಿರ್ಲಿ ಅಂತ ಚರಿತ್ರೆ ತರಬಹುದು. ಮತ್ ಇನ್ನೊಂದು ಮುಖ್ಯವಾದ್ದು, ನಮ್ಮ ಸಂವೇದನೆಗಳಿದಾವಲ್ಲ, ನಮ್ಗ ಆಗ್ತಾ ಇರೋ ಅನುಭವಗಳಿದಾವಲ್ಲ, ಅವುಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಚರಿತ್ರೆ ಸುಲಭ ವಸ್ತುವನ್ನು ಒದಗಿಸಿ ಮತ್ ಸುರಕ್ಷಿತ. ಇವ್ರು ಯಾವ್ದೋ ಒಂದ್ ಪಾತ್ರ ಅಂದ್ರೆ ನಮಗೋ ಇದು ಇತಿಹಾಸದಲ್ಲಿ ಇತ್ತಪ್ಪ ಅಂತ ಸುಲಭವಾಗಿ ಅದನ್ನ ತಗೊಂಡು ನಾವು ನಮ್ಮ ಅನುಭವಗಳಿಗೆ ಒಂದು ಆಕಾರ ಕೊಡ್ಬೋದು. ಹಾಗಾಗಿ ಇತಿಹಾಸ ಇರ್ಲಿ, ಪುರಾಣ ಇರ್ಲಿ, ಸಮಾಜ ಇರ್ಲಿ, ವಸ್ತು ಅದನ್ನ ಹೇಗೆ ಒಬ್ಬ ನಾಟಕಕಾರ ತನ್ನ ಸಂವೇದನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ವಸ್ತು ಸಂವೇದನೆಯ ಬೇರೆ ಬೇರೆ ನೆಲೆಗಳಿವು. ಅದನ್ನ ನಾವು ಅಧ್ಯಯನ ಸಲುವಾಗಿ ಒಂದು ರಾಜಕೀಯ ಅಂತಲೋ ಅಥವಾ ಇತಿಹಾಸ ಅಂತ, ಮತ್ತೊಂದು ಪೌರಾಣಿಕ ಅಂತ, ಸಾಮಾಜಿಕ ಅಂತ, ಹೀಗೆ ಅವುಗಳನ್ನು ಯೋಜನೆ ಮಾಡಿಕೊಂಡು ಅದನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನಂತರದ್ದು ಸಾಮಾಜಿಕ ವಸ್ತು ವಿನ್ಯಾಸ. ಈ ಸಮಕಾಲೀನ ವಸ್ತುವನ್ನು ಒಳಗೊಂಡಂತಹ ಈ ವಾಸ್ತವ ನಾಟಕಗಳು ಆಧುನಿಕ ಯುಗದ ಫಲವಾಗಿ ರೂಪುಗೊಂಡಂಥವು. ಯಾಕಂದ್ರೆ ಸಾಮಾಜಿಕ ವಸ್ತುವಿನ ನಾಟಕಗಳು ಹುಟ್ಟಿ ಕಾರಣ ಏನಂದ್ರೆ, ಬಹಳ ಮುಖ್ಯವಾಗಿ ನಮಗೆ ಆಧುನಿಕ ಶಿಕ್ಷಣ ಮತ್ತು ಪಾಶ್ಚಾತ್ಯ ಸಾಹಿತ್ಯ ಪರಿಚಯ ಇದೇನಾಯ್ತು, ನಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡ್ತಾ ಇತ್ತು. ಹಾಗಾಗಿ ನಮ್ಮ ಬದಲಾದ ಈ ಭಾರತೀಯ ಸಮಾಜವನ್ನ ಪ್ರತಿಬಿಂಬಿಸ್ಲಿಕ್ಕೆ ಹೊಸ ಬಗೆಯ ನಾಟಕಗಳು ಬೇಕಾದವು. ಆವಾಗ ಈ ಸಾಮಾಜಿಕ ನಾಟಕಗಳು ಹುಟ್ಕೊಂಡು, ಯಾಕಂದ್ರೆ ನಮ್ಮ ಭಾರತ ನವೋದಯ ಚಳುವಳಿಗೆ ಏನು ಕಾರಣ ಆಗಿದ್ರಲ್ಲ, ನಗರ ಕೇಂದ್ರಿತ ವಿದ್ಯಾವಂತ ಮಧ್ಯಮ ವರ್ಗ, ಅವರು ಅವರೇ ಇಲ್ಲಿ ಮುಂದಾಳತ್ವ ವಹಿಸಿದ್ರು ಕೂಡ. ಹಾಗಾಗಿ ಪ್ರಗತಿಪರ ಒಂದು ವಾಸ್ತವವಾದಿ ಧೋರಣೆಯನ್ನು ಒಳಗೊಂಡಂತಹ ಲೇಖಕರ ವರ್ಗದಿಂದಲೇ ಆಧುನಿಕ ಸಾಹಿತ್ಯ ತನ್ನ ವೈಶಿಷ್ಟ್ಯತೆಗಳನ್ನು ಪಡ್ಕೊಳ್ತು. ಅದರಿಂದ ಸಮಕಾಲೀನ ವಸ್ತುಗೂ ಒಂದು ಆದ್ಯತೆ ದೊರೆಯಿತು. ಹಾಗಾಗಿ ಸಮಾಜದಲ್ಲಿ ಪರಿವರ್ತನೆಗಳು, ಅಲ್ಲಿರುವ ಪ್ರಚಲಿತ ವಿದ್ಯಮಾನಗಳು, ಇವೆಲ್ಲವೂ ಆಧುನಿಕ ಸಾಹಿತ್ಯದಲ್ಲಿ ವಸ್ತು ಆದವು. ಇದರಿಂದ ಈ ಪುರಾಣಗಳನ್ನು ಸಹ ಯಾಕೆ ನಾವು ಆಧುನಿಕ ನೆಲೆಯಲ್ಲಿ ನೋಡಬಾರ್ದು? ಕತೆ ಪುರಾಣ ಇರ್ಬೋದು, ಆದ್ರೆ ಅದು ನಮ್ಮ ಮಾಡರ್ನ್ ಜೀವನ, ಆಧುನಿಕ ಜೀವನ, ನಮ್ಮ ಇವತ್ತಿನ ಬದುಕನ್ನ ಅದು ಹೇಳ್ತಾ ಇದೆ ಅನ್ನುವ ರೀತಿಯಲ್ಲಿ ಬರಿಬೇಕು ಅನ್ನುವಂತ ಪ್ರಯತ್ನಗಳು ಆಗ ಶುರುವಾದ. ಈಗ ಆರಂಭದ ಕೆಲವು ಸಾಮಾಜಿಕ ನಾಟಕಗಳನ್ನ ಅವಲೋಕನ ಮಾಡೋಣ. ಆರಂಭದ ಅನುವಾದ ಮತ್ತು ರೂಪಾಂತರ ನಾಟಕಗಳನ್ನ ಬಿಟ್ರೆ ಬಹಳ ಗಂಭೀರ ಸಾಮಾಜಿಕ ಸ್ವರೂಪ ನಾಟಕಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದು ಈಕಪ್ಪ ಹೆಗಡೆ ವಿವಾಹ ಪ್ರಾಸನ ಇರ್ಬೋದು, ಆರು ಬೆರಳಿನ ಕುರುಹು ಇರ್ಬೋದು, ಕನ್ಯಾ ವಿಕ್ರಯ, ಇವೆಲ್ಲ ಆರಂಭದಲ್ಲಿ ಬಂದಂತ ಸ್ವತಂತ್ರ ಸಾಮಾಜಿಕ ನಾಟಕಗಳು ಅಂತ. ಅಂದ್ರೆ ಬಹಳ ಭದ್ರ ಬುನಾದಿ ಹಾಕಿದ ನಾಟಕಗಳಲ್ಲ, ಆದ್ರೆ ಇನಿಷಿಯಲ್ ಅಂತೀವಲ್ಲ, ಆರಂಭದಲ್ಲಿ ಬಂದ ಸ್ವತಂತ್ರ ಸಾಮಾಜಿಕ ನಾಟಕಗಳು ಯಾವಪ್ಪ ಅಂದ್ರೆ ಈಗಪ್ಪ ಹೆಗಡೆ ವಿವಾಹ ಪ್ರಾಸನ, ಆರು ಬೆರಳಿನ ಕುರುಹು, ಕನ್ಯಾ ವಿಕ್ರಯ ಅಂತ ಹೇಳ್ಬೋದು. ಆದ್ರೆ ಆಧುನಿಕ ಕನ್ನಡ ಸಾಮಾಜಿಕ ನಾಟಕಗಳಿಗೆ, ಆ ಪರಂಪರೆಗೆ ಒಂದು ಭದ್ರ ಬುನಾದಿ ಹಾಕಿದ್ದು ಅಂದ್ರೆ ಟಿ.ಪಿ. ಕೈಲಾಸ. ಅದಕ್ಕೆ ಅವರನ್ನ ಸಾಮಾಜಿಕ ನಾಟಕಗಳ ಆದ್ಯ ಪ್ರವರ್ತಕ ಅಂತಲೇ ಅವರನ್ನು ಕರೀತಾರೆ. ಯಾಕಂದ್ರೆ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳ ಚರ್ಚೆ ಮತ್ತು ಆಳವಾದಂತ ಒಂದು ಪರಿಶೋಧನೆಗೆ ನಾಟಕವನ್ನ ಅವರು ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ಅವರು ಅದನ್ನ ಬಳಸ್ಕೊಂಡಿದ್ದಾರೆ. ಮತ್ತೆ ವಾಸ್ತವ ಮಾರ್ಗದ ಈ ಸಾಮಾಜಿಕ ನಾಟಕಗಳ ಪರಂಪರೆಯಲ್ಲೂ ಕೂಡ ಅವರೇ ಮೊದಲಿಗರು ಅನ್ನೋದನ್ನು ಗಮನಿಸಬೇಕು. ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಹೋದಂತ ಕೈಲಾಸಂ ಅಲ್ಲಿನ ರಂಗಭೂಮಿಯನ್ನ ಗಮನಿಸಿದ್ರು. ಯಾಕಂದ್ರೆ ಅಲ್ಲಿ ಅವರು ರಂಗಭೂಮಿಯನ್ನ ಇಂಗ್ಲೆಂಡ್ನಲ್ಲಿ ಸಮಕಾಲೀನ ಸಮಾಜವನ್ನ ವಿಮರ್ಶೆ ಮಾಡಕ್ ಬಳಸ್ಕೊಳ್ತಿದ್ರು. ಅಂದ್ರೆ ನಮ್ಮ ಸಮಾಜದಲ್ಲಿ ಏನೋ ಒಂದ್ ಆಗ್ತಾ ಇದೆಯಪ್ಪ, ಅದನ್ನ ಏನ್ ಮಾಡ್ತಾ ಇದ್ರು, ರಂಗಭೂಮಿ ಥಿಯೇಟರ್ ನಾಟಕದಲ್ಲಿ ಅದನ್ನ ಚರ್ಚೆಗೆ ತಂದು ವಿಮರ್ಶೆ ಮಾಡ್ತಾ ಇದ್ರು. ಇದನ್ನ ಸ್ವತಃ ನೋಡಿದ್ರು ಕೈಲಾಸಂ. ಸ್ವದೇಶಕ್ಕೆ ಬಂದ್ಮೇಲೆ ಓಹೋ, ಕನ್ನಡ ರಂಗಭೂಮಿಯಲ್ಲೂ ಕೂಡ ಈ ಸಮಕಾಲೀನ ಮಹತ್ವವನ್ನು ನಾವು ಹೆಂಗ್ ತಂದು ಕೊಡಬಹುದು ಅಂತ ಯೋಚಿಸಿದ್ರ ಫಲವೇ ಸಾಮಾಜಿಕ ನಾಟಕಗಳ ರಚನೆ ಮಾಡ್ಲಿಕ್ಕೆ ಮತ್ತು ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದ್ರಲ್ಲಿ ತೊಡಗಿಸ್ಕೊಂಡ್ರು ಕೂಡ. ಟೊಳ್ಳುಗಟ್ಟಿ ತಾವು ಕೇಳಿದ್ದೀರಿ ಈಗಾಗಲೇ, ಸಮಕಾಲೀನ ಸಮಾಜದ ಅಂಕುಡೊಂಕುಗಳನ್ನ ತುಂಬಾ ಹಾಸ್ಯವಾಗಿ ಚಿತ್ರಿಸುವಂತ ನಾಟಕ. ಆದ್ರೆ ಹಾಸ್ಯನೇ ಇಲ್ಲಿ ಬಹಳ ಮುಖ್ಯ ಉದ್ದೇಶ ಅಲ್ಲ. ಬಹಿಷ್ಕಾರ, ತಾಡಿ ಕಟ್ಟ ಕೂಲಿನೆ, ಸೂಳೆ, ಪೋಲಿ, ಕಿಟ್ಟಿ ಇಂಥ ನಾಟಕಗಳಲ್ಲಿ ವಿಷಾದ ಸ್ಥಾಯಿಯಾಗಿರೋದನ್ನ ತಾವು ಗಮನಿಸಬೇಕು. ಮಾನವನ
ಅಸಹನೀಯವಾದ ದುಃಖವನ್ನ ಮರೆಸ್ಲಿಕ್ಕೆ ಕೈಲಾಸಂ ಹಾಸ್ಯದ ಮನೆ ಹೋಗ್ತಾರೆ. ಆಳದಲ್ಲಿ ಅವರೊಬ್ಬ ಮಹಾ ದುಃಖಿ ಅನ್ನೋದನ್ನ ಅವ್ರ ನಾಟಕಗಳು ನಮಗೆ ಮಂದಟ್ಟು ಮಾಡಿಕೊಡ್ತವೆ. ಬದುಕಿನಲ್ಲಿ ಎದುರಾಗಿರುವಂತಹ ಅಂದ್ರೆ ಉಂಟಾಗುವ ಕಣ್ಣೀರಿನ ಕಡಲನ್ನ ಹಾಸ್ಯದ ಹರಿಗೋಲಿನಿಂದ ದಾಟಬೇಕು ಅನ್ನೋದು ಕೈಲಾಸಂ ಅವರ ಒಂದು ಆದರ್ಶವಾಗಿತ್ತು. ಅವರ ಟೊಳ್ಳುಗಟ್ಟಿಯ ಮಾದು, ಪೋಲಿಕಿಟಿಯ ಕಿಟ್ಟು ಇವರೆಲ್ಲ ಆದರ್ಶ ಮೂರ್ತ ರೂಪಗಳಂತಿದ್ದಾರೆ. ಆ ಪಾತ್ರಗಳ ಮೂಲಕ ಕೈಲಾಸಂ ಪ್ರತಿಪಾದನೆ ಮಾಡುವ ಮೌಲ್ಯ ಸದೃಢ ಸಮಾಜ ನಿರ್ಮಾಣಕ್ಕೆ ಅದು ಸಹಕಾರಿ ಆಗಿಲ್ಲ ಅನ್ನೋದನ್ನ ನಾವಲ್ಲಿ ಗಮನಿಸ್ಬೇಕು. ಯಾಕಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯಿಂದ ಈ ಜಂಬದ ಕೋಳಿಗಳ ತರ ಆಗಿರೋ ಅಂತ ಪುಟ್ಟು, ರಾಮು ಇಂಥ ಪಾತ್ರಗಳು ಹುಟ್ಕೊಂಡಿರೋದು ನಿಜ ಆದ್ರೂ ಕೂಡ ಕೈಲಾಸಂ ನಮ್ ಮುಂದಿಡೋ ಆದರ್ಶ ಏನಿದೆಯಲ್ಲ ಅದನ್ನ ಒಂದ್ ರೀತಿ ಹುಂಬ ಆದರ್ಶ ಅಂತ ಹೇಳ್ತಾರೆ. ಅದನ್ನ ಒಪ್ಪಲಾಗದು ಅಂತ ಅನೇಕ ವಿಮರ್ಶಕರು ಹೇಳ್ತಾರೆ. ಯಾಕಂದ್ರೆ ಅವರು ಈ ಪಾತ್ರಗಳನ್ನ ಮುಖಾಮುಖಿ ಮಾಡ್ತಾರೆ. ಒಂದ್ ರೀತಿ ವಿದ್ಯೆ ಕಲ್ತು ಬಹಳ ಜಂಬದ ಕೋಳಿ ತರ ಆಗಿರೋ ಪುಟ್ಟು ಇದಾನೆ, ಬಹಳ ವಿನಯವಂತನಾಗಿರೋ ಮಾಧವ್ ತರನು ಇದಾನೆ. ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ ಇವರು ಈ ವಿದ್ಯಾವಂತರು ಹೇಳೋ ಆದರ್ಶ ಹುಂಬ ಆದರ್ಶ. ಈ ಇದಕ್ ವ್ಯತಿರಿಕ್ತವಾಗಿ ಬೆಳೆದಿರೋ ಅಂತವ್ರು ಇರೋ ಪ್ರತಿಪಾದನೆ ಮಾಡೋ ವ್ಯಾಲ್ಯೂ ಅಂತೀವಲ್ಲ, ಮೌಲ್ಯ, ಅದು ಸದೃಢ ಸಮಾಜವನ್ನ ನಿರ್ಮಾಣಕ್ಕೆ ಎಷ್ಟು ಮಟ್ಟಿಗೆ ಸಹಕಾರಿಯಾಗಿದೆ ಅನ್ನೋದು ಪ್ರಶ್ನೆಯಾಗಿದೆ. ಇದನ್ನು ನಾವು ಗಮನಿಸಬೇಕು. ಕನ್ನಡ ರಂಗಭೂಮಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಕಾರಣರಾದಂಥವ್ರು ಕೈಲಾಸ. ಯಾಕಂದ್ರೆ ನಮ್ ರಂಗಭೂಮಿ ಅಂದ್ರೆ ಬರೀ ಪುರಾಣ ಪುಣ್ಯಕಥೆಗಳ ವೇದಿಕೆ ಆಗಿತ್ತಲ್ಲ, ಅದನ್ನ ಸಮಾಜ ವಿಮರ್ಶೆಯ ವೇದಿಕೆಯನ್ನಾಗಿ ಮಾಡಿದಂಥವ್ರು. ಅನಕರು ಹೇಳೋ ಹಾಗೆ ಈ ಪಾಶ್ಚಾತ್ಯ ರಂಗಭೂಮಿಯಲ್ಲಿ ಇಬ್ಸನ್ನ ಡಾಲ್ಸ್ ಹೌಸ್ ಅಂತ ಇದೆಯಲ್ಲ, ಅದಕ್ಕೆ ಎಂತ ದೊಡ್ಡ ಮಾನ್ಯತೆ ಇದೆಯೋ ಅಂತದ್ದೇ ಒಂದು ಮಾನ್ಯತೆ ಕನ್ನಡ ರಂಗಭೂಮಿಯಲ್ಲಿ ಟೊಳ್ಳುಗಟ್ಟಿ ಸಿಗ್ಬೇಕು ಅಂತ ಹೇಳ್ತಾರೆ ಅನಕರು. ಆ ಮಾತು ನಿಜ ಅನ್ಸುತ್ತೆ. ಯಾಕಂದ್ರೆ ನಮ್ ಸುತ್ತಣ ಪರಿಸರವನ್ನ ಈ ಕ್ಯಾಮರಾದ ಹಾಗೆ ಸೆರೆ ಹಿಟ್ಟಿರುವ ಮತ್ತೆ ಈ ಬಗೆಯ ಒಂದು ಪ್ರತಿಕೃತಿ ನಿರ್ಮಾಣ ಮಾಡುವ ಮೂಲಕ ಕನ್ನಡ ರಂಗಭೂಮಿಗೆ ಒಂದು ಲವಲವಿಕೆ ತಂದುಕೊಟ್ರು. ಪಾತ್ರ ಚಿತ್ರಣ, ಸಂಭಾಷಣೆ, ಭಾಷಾ ಶೈಲಿ ಇವೆಲ್ಲ ಸಹಜವಾಗಿ ಒಂದು ಹೊಸ ಬದಲಾವಣೆ ಕಾರಣರಾದಂಥವ್ರು ಕೈಲಾಸಂ ಅವರು. ಅವರ ತಾಳಿಕಟ್ಟ ಕೂಲಿ ನಾಟಕದ ಸಮಸ್ಯೆ ಹೆಣ್ಣೆತ್ತರ ಸಂಕಟ ನೋಡಿ. ಹೆಣ್ಮಕ್ಳು ಮದುವೆ ಸಲುವಾಗಿ ಅವ್ರ ತಂದೆ ತಾಯಿಗಳು ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನ ಅವರು ಹೇಳ್ತಾರೆ. ಮತ್ತೆ ಹಲವು ನಾಟಕಗಳಲ್ಲಿ ಚಿತ್ರಿಸ್ತಾರೆ. ಆದ್ರೆ ಬೇರೆ ನಾಟಕಗಳಲ್ಲಿ ಇಂಥದ್ದೊಂದು ಆಕ್ರೋಶ ಕಂಡು ಬರೋದಿಲ್ಲ ನೋಡಿ. ಅಲ್ಲಿ ನರಸಿಂಹಯ್ಯ ಕತೆ, ಅವನ ಮಗಳನ್ನ ಮದುವೆಗೆ 6,000 ರೂಪಾಯಿನೋ ಅಲ್ಲಿ ವರದಕ್ಷಿಣೆ ಬಂದಿರುತ್ತೆ. ಅವನ ಮಗಳಿಗೆ ತಂದ್ಕೊಳ್ಲಿಕ್ಕೆ ಒಬ್ಬ ಮಾಮಲೆದಾರ ಅಂತ ಇರ್ತಾನೆ ಆ ರಾಮಣ್ಣನ ದಂಪತಿಗಳು. ಆ ಮದುವೆ ಮುಹೂರ್ತದಲ್ಲಿ ಅವ್ರು ಇದಕ್ಕಿದ್ದಂತೆ 11,000 ಕೇಳ್ತಾರೆ. ಮನೆನ ಭೋಗ್ಯಕ್ಕೆ ಬರ್ಕೊಟ್ಟು ಹಣ ಹೊಂದಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ರಾಮಣ್ಣನ ಕ್ರೌರ್ಯ ಹೆಂಗಿದೆ ಅಂದ್ರೆ ನರಸಿಂಹಯ್ಯ ಅಂದ್ರೆ ಮದುವೆ ಹೆಣ್ಣಿನ ತಂದೆ ಹುಚ್ಚನ್ ಮಾಡಿಬಿಡು. ಒಂದ್ ರೀತಿ ಕೋಪಾತಿರೇಕದಿಂದ ಕೊನೆಗೆ ಆ ರಾಮಣ್ಣನನ್ನ ಚಪ್ಪಲಿಂದ ಒದ್ದು ಓಡಿಸಿ ಅದೇ ದಿನ ಮತ್ತೊಬ್ಬ ಸದ್ಗುಣ ಸಮನಾದಂತ ಬಡ ಕುಟುಂಬಕ್ಕೆ ಸೇರಿದವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅಂದ್ರೆ ಇದು ಕತೆ ಸರಳವಾದ್ದು. ಆದ್ರೆ ಇದ್ರ ಮೂಲಕ ಅವ್ರು ಮಂಡಿಸುವಂತ ವಿಚಾರಗಳು ಕೈಲಾಸಂ ಒಂದ್ ರೀತಿ ಬಂಡುಕೋರರಂತೆ ನಮಗೆ ಕಾಣ್ತಾರೆ. ಅಂದ್ರೆ ಒಂದು ಅತಿ ಉಗ್ರವಾದ ಪ್ರತಿಭಟನೆ ಇದೆ ಈ ನಾಟಕ. ಅದಕ್ಕೆ ಇದಕ್ಕೆ ತುಂಬಾ ಮಹತ್ವ ಇದೆ. ಇನ್ನು ಬಹಿಷ್ಕಾರ ಸೂಳೆ ಇಂತ ನಾಟಕಗಳು ಕೂಡ ಸಾಮಾಜಿಕ ನಿಷ್ಠುರತೆಯ ಒಂದು ಘೋರ ಚಿತ್ರಣವನ್ನ ಬಹಳ ಕರುಣಾಮಯವಾಗಿ ಚಿತ್ರಿಸಿದ್ರು ಕೂಡ ದುರಂತ ನಾಟಕದ ಉಜ್ವಲತೆ ಅಲ್ಲಿ ಗೋಚರಿಸೋದಿಲ್ಲ. ಉದಾಹರಣೆ, ಬ್ರಾಹ್ಮಣ ಮಠಾಧಿಪತಿಯ ಕ್ರೌರ್ಯಕ್ಕೆ ತುತ್ತಾಗಿ ಸಮಾಜದಿಂದ ಹೊರಗಾದ ಒಂದು ಕುಟುಂಬದ ದುರಂತ ಕಥೆಯನ್ನ ಬಹಿಷ್ಕಾರ ನಾಟಕ ಹೇಳುತ್ತೆ. ಹಣ, ಹುಸಿ ಸಾಮಾಜಿಕ ಪ್ರತಿಷ್ಠೆಗಳ ಮೇಲೆ ನಿಂತಿರುವ ಸಮಾಜದಲ್ಲಿ ಹುಟ್ಟಿದ ಬಡವರ ಸಂಕಷ್ಟಗಳನ್ನು ಚಿತ್ರಿಸೋದ್ರ ಜೊತೆಗೆ ಇಂಥ ಸಮಾಜದಲ್ಲಿ ಹೆಣ್ಣಿನ ದುರ್ಗತಿಯನ್ನು ಚಿತ್ರಿಸುವಂತಹ ಈ ನಾಟಕದ ಕೊರತೆ ಮತ್ತೆ ಸಮಸ್ಯೆಯ ಮೂಲ ಇದೆಯಲ್ಲ ಅದನ್ನು ಬುಡದಿಂದ ಶೋಧ ಮಾಡೋದಿಲ್ಲ, ಅದು ಗಮನಿಸ್ಬೇಕು. ಮತ್ತೆ ಹೆಣ್ಣಿನ ಗೋಳು ಕೈಲಾಸಂ ಅವರೊಂದು ಸ್ವಲ್ಪ ಕಲ್ಕಿದೆ, ಆದ್ರೆ ಬೇರೆ ಯಾವುದೂ ಅಷ್ಟು ಕಲ್ಕಿಲ್ಲ ಅನ್ಸುತ್ತೆ. ಹೆಣ್ಣಿನ ಬಹಳ ಹೆಣ್ಣಿನ ಸಂಕಟ ನೋವುಗಳನ್ನ ತುಂಬಾ ವಿಶೇಷವಾಗಿ ಕೈಲಾಸಂ ಬರುತ್ತಾರೆ. ಅಂದ್ರೆ ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ ಏನೆಲ್ಲ ಹೆಣ್ಣು ದುಃಖದ ಬೇರೆ ಬೇರೆ ಮುಖಗಳಿದಾವಲ್ಲ ಅದನ್ನೆಲ್ಲ ಕೈಲಾಸಂ ತಮ್ಮ ನಾಟಕಗಳಲ್ಲಿ ಮಂಡಿಸ್ತಾರೆ. ಅವು ಗಂಡಸ್ ಕತ್ರಿ ನಾಟಕ ಬಹಳ ಅಚ್ಚುಕಟ್ಟಾದ ಒಂದು ರಚನೆ ಆಗಿರುವ ಒಂದು ನಾಟಕ ಮತ್ತು ತಾಂತ್ರಿಕ ಪ್ರಾವೀಣ್ಯತೆಯಿಂದಲೂ ಕೂಡ ಇದು ಕೂಡಿದೆ ಅನ್ಸುತ್ತೆ. ವ್ಯಕ್ತಿ ಮತ್ತು ಸಮಾಜ ಸಂಬಂಧವನ್ನ ಚರ್ಚೆ ಮಾಡುತ್ತೆ.
ನಮ್ಮ ಬ್ರಾಹ್ಮಣಿಕೆಯಲ್ಲಿ ವೈದಿಕ ಧರ್ಮದ ಅವನತಿಗಳನ್ನ ಅವರು ಚರ್ಚೆ ಮಾಡ್ತಾರೆ. ಅಂದ್ರೆ ಹೆಂಗ್ ಶ್ರೀಮಂತರು ಅವ್ಯವಹಾರಗಳನ್ನ ಈ ಲೌಕಿಕದ ಹೆಸರಿನಲ್ಲಿ ಮುಚ್ಚಿ ಹಾಕ್ಲಿಕ್ಕೆ ಈ ಪುರೋಹಿತ ತಂತ್ರಗಳನ್ನ ಮಾಡ್ತಾರಲ್ಲ ಅದನ್ನೆಲ್ಲ ವಿಡಂಬನೆ ಮಾಡ್ತಾರೆ. ಆದ್ರೆ ಇವರು ಆರ್ಥಿಕ ನೆಲೆಯಲ್ಲಿ ಇದನ್ನ ಚರ್ಚೆ ಮಾಡೋದಿಲ್ಲ. ಆದ್ರೆ ಇದನ್ನ ನೈತಿಕ ನೆಲೆಯಲ್ಲಿ ಇದನ್ನ ಚರ್ಚೆ ಮಾಡ್ಬಿಡ್ತಾರೆ. ಅದನ್ನ ನೀತಿಯ ವಿಷಯವನ್ನಾಗಿ ಮಾಡ್ಬಿಡ್ತಾರೆ ಅನ್ಸುತ್ತೆ. ಮತ್ತೆ ಈ ಮೇಲ್ವರ್ಗದ ಬ್ರಾಹ್ಮಣರ ಅವನತಿಯನ್ನ ತೇಲಿಸ್ಬಿಟ್ಟು ಅವ್ರ ಜಾಣತನ, ದರ್ಪ, ಟಿವಿಗಳನ್ನೇ ಬಹಳ ವಿಶಿಷ್ಟವಾಗಿ ವಿಸ್ತಾರವಾಗಿ ಬಣ್ಣನೆ ಮಾಡೋದ್ರಿಂದ ಇಲ್ಲಿ ಬಡ ಪುರೋಹಿತರನ್ನ ಸಣ್ಣವರನ್ನ ಹಾಕಿಸ್ಬಿಡ್ತಾರೆ. ಮತ್ತೆ ತೀರಾ ತೆಳುವಾದ ಕಥಾವಸ್ತು ಇರೋದ್ರಿಂದ ಒಂದು ಸಂಕ್ರಮಣಾವಸ್ಥೆಯಲ್ಲಿದ್ದಂತ ಸಮಾಜವೊಂದನ್ನ ಒಂದು ಗಂಭೀರವಾದ ಒಂದು ವಿಶ್ಲೇಷಣೆ ಏನ್ ಮಾಡ್ಬೇಕಿತ್ತಲ್ಲ ಆ ರೀತಿ ಮಾಡದೆ ಒಂದು ನಿರ್ಲಿಪ್ತತೆಗೆ ಇವರು ತಗೊಂಡಿದ್ರಿಂದಾಗಿ ಅವರ ನಮ್ ಬ್ರಾಹ್ಮಣಿಕೆ ಇದೆಯಲ್ಲ ಅದು ಅತ್ಯುತ್ತಮ ನಾಟಕ ಆಗ್ಲಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಅದು ಒಂದು ಶ್ರೇಷ್ಠ ದುರಂತ ನಾಟಕ ಆಗ್ತಿತ್ತು ಅನ್ಸುತ್ತೆ. ಅಲ್ಲಿನ ಸಂವಿಧಾನದ ಪ್ಲಾಟ್ ಅದರಲ್ಲೂ ಕೂಡ ಆ ಕಲ್ಪನೆಯಲ್ಲೂ ಸ್ವಲ್ಪ ಕೊರತೆ ಇದ್ದಂಗೆ ಕಾಣುತ್ತೆ. ಹಾಗಾಗಿ ನಾಟಕ ಸೋತಿದೆ ಅಂತ ವಿಮರ್ಶಕರು ಈಗಾಗಲೇ ಗುರುತಿಸಿದ್ದಾರೆ. ಅಮ್ಮ ಅವ್ರ ಗಂಡ ಅದೊಂದು ಪ್ರಹಸನ. ಆಧುನಿಕತೆಯ ಫಲವಾಗಿ ಗಂಡ ಹೆಂಡತಿ ಸಂಬಂಧದಲ್ಲಿನ ಏರುಪೇರುಗಳನ್ನ ಅದು ವಿಡಂಬಿಸುತ್ತೆ. ಅಲ್ಲೊಂದೆರಡು ಸರೋಜಾ, ಸುಬ್ಬು, ಕಮಲಾ ನರಸಿಂಹ ಎರಡು ಸಂಸಾರಗಳಿರ್ತಾರೆ. ಪರಸ್ಪರ ಹೋಲಿಕೆ ಮೂಲಕ ಆದರ್ಶ ದಾಂಪತ್ಯ ಚಿತ್ರಣವನ್ನ ರೂಪಿಸ್ಲಿಕ್ಕೆ ಇಲ್ಲಿ ನಾಟಕಕಾರರು ಪ್ರಯತ್ನ ಮಾಡಿದ್ದಾರೆ. ಒಂದ್ ಕಡೆ ಗಂಡನ್ನ ಬೆದರಿಸಿ ಬಾಳುವ ಸರೋಜ, ಮತ್ತೊಂದ್ ಕಡೆ ಹೆಂಡತಿಯನ್ನ ಅಷ್ಟೇ ಕ್ರೂರವಾಗಿ ನಡೆಸ್ಕೊಳ್ಳೋ ನರಸಿಂಹಯ್ಯ. ಇಂಥವ್ರನ್ನ ಕೈಲಾಸಂ ವಿಡಂಬನೆ ಮಾಡ್ತಾರೆ. ಅವರ ಹೋಮ್ ರೂಲ್ ಅದು ಮಧ್ಯಮ ವರ್ಗದ ಕುಟುಂಬ ವ್ಯವಸ್ಥೆಯ ಈ ಸೂತ್ರಗಳು ಒಂದು ಹಸ್ತಾಂತರಗೊಳ್ತಾ ಇರೋ ಸಂದರ್ಭವನ್ನ ಅದು ಹೇಳ್ತಾ ಹೋಗುತ್ತೆ. ನಂತರ ಮತ್ತೆ ಒಬ್ಬ ಈ ಸಾಮಾಜಿಕ ವಸ್ತುವ ಕುರಿತು ಬಂದ ನಾಟಕಗಳಲ್ಲಿ ಗುರುತಿಸಬಹುದಾದ ಪ್ರಮುಖರು ಅಂದ್ರೆ ಶ್ರೀರಂಗರು ವಾಸ್ತವವಾದಿ ನಾಟಕಕಾರ ಇದ್ದು ಸಹಜವಾಗಿನೇ ಅವರು ಸಮಕಾಲೀನ ವಸ್ತುವನ್ನ ರಚನೆ ಮಾಡ್ಕೊಂಡಿರೋ ನಾಟಕಗಳಿಗೆ ತುಂಬಾ ಮಹತ್ವ ಇದೆ ಅನ್ಸುತ್ತೆ. ಅವರು ತಮ್ಮ ಸುತ್ತಣ ಪರಿಸರವನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸ್ತಾರ. ಮನುಷ್ಯನ ಅನುಭವದ ವಲಯದಲ್ಲಿ ಇಲ್ಲಿಯವರೆಗೆ ಸಾಹಿತಿಗಳು ಗಮನಿಸದೇ ಇದ್ದಂತ ಹೊಸ ಸಂಗತಿಗಳನ್ನ ಶ್ರೀರಂಗರು ಗುರುತಿಸ್ತಾರೆ. ಮಾನವನ ಲೈಂಗಿಕ ಸಮಸ್ಯೆಗಳು, ಪ್ರೇಮ, ವಿವಾಹ, ಕೌಟುಂಬಿಕ ಸಂಬಂಧಗಳು, ಬಡತನ, ನಿರುದ್ಯೋಗ ಇಂಥ ಅನೇಕ ಜ್ವಲಂತ ಸಮಸ್ಯೆಗಳು ಶ್ರೀರಂಗರ ಹರಿತ ವಿಶ್ಲೇಷಣೆಗೆ ಒಳಪಡ್ತವೆ. ಆಗ ನೋಡಿದ್ರೆ ಕೈಲಾಸಂ ಅವರ ಸಾಮಾಜಿಕ ಪ್ರಜ್ಞೆಗಿಂತ ಶ್ರೀರಂಗದ್ದು ಹೆಚ್ಚು ಹರಿತವೂ ಸಂಕೀರ್ಣವೂ ಆಗಿದೆ ಎಂದು ನಾವು ಹೇಳ್ಬೋದು. ಹರಿಜನ್ವಾರ ಶ್ರೀರಂಗರ ಸಾಮಾಜಿಕ ವಿಚಾರಗಳನ್ನ ಸಮರ್ಥವಾಗಿ ಪ್ರತಿಬಿಂಬಿಸುವ ಮೊಟ್ಟ ಮೊದಲ ಒಂದು ಸಂಕೀರ್ಣವಾದ ಮಾದರಿಯ ನಾಟಕ. ಪರಿವರ್ತನೆಯ ಘಟ್ಟದಲ್ಲಿ ಏರ್ಪಡುವ ಸಾಮಾಜಿಕ ದ್ವಂದ್ವಗಳನ್ನ ಒಂದು ಪ್ರತಿಷ್ಠಿತ ಬ್ರಾಹ್ಮಣ ಕುಟುಂಬದ ಮೂಲಕ ಈ ನಾಟಕ ಚರ್ಚೆ ಮಾಡುತ್ತೆ. ಕುಟುಂಬದ ಯಜಮಾನ ದೊಡ್ಡರಾಯ ರಾಜಕೀಯ ಮುಂದಾಳು ಆಗಿರೋದ್ರಿಂದ ನಾಟಕದ ವ್ಯಾಪ್ತಿ ವಿವಿಧ ನೆಲೆಗಳಿಗೆ ಹಬ್ಬುತ್ತೆ. ದೊಡ್ಡರಾಯ ಹರಿಜನೋದ್ಧಾರದ ಡಾಂಬಿಕತೆ ಹಿಂದೆ ಸ್ವಾರ್ಥ ಇದೆ ಅಂತ. ಆದ್ರೆ ಅವನ ಮಗ ಶ್ಯಾಮ ಹುಂಬ ಆದರ್ಶವಾದಿ. ಆದ್ರೆ ಇಬ್ಬರಿಗೂ ಹೋಲಿಸಿದ್ರೆ ಅಂದ್ರೆ ಈ ಕಡೆ ಹುಂಬ ಆದರ್ಶ ಆಗಿರೋನು ಶ್ಯಾಮ ಮಗ, ಅವರಪ್ಪ ರಾಜಕೀಯ ಡಂಬಾಚಾರದ ಡಾಂಬಿಕನಾಗಿರ್ತಕ್ಕಂಥವನು. ಅವನು ಹರಿಜನ ಉದ್ಧಾರ ಅನ್ನೋದು ಅವನಿಗೆ ರಾಜಕೀಯವಾಗಿ ಅವನಿಗೆ ಗೆಲ್ಲಲಿಕ್ಕೆ ಬೇಕಾದ ಒಂದು ಪ್ರಚಾರ ತಂತ್ರ. ಆದ್ರೆ ಇವ್ರಿ ದೊಡ್ಡರಾಯನ್ ಹೆಂಡತಿ ವೇಣಕ್ಕ ಅಂತ ಬರ್ತಾರೆ. ಈಕೆ ತುಂಬಾ ಸರಳ ವ್ಯಕ್ತಿತ್ವ. ಇವ್ರು ಆದರ್ಶದ ಹುಂಬ ಆದರ್ಶನೂ ಇಲ್ಲ ಅಥವಾ ಈ ರೀತಿ ಡಾಂಬಿಕತೆಯೂ ಇಲ್ಲದೆ ಇರ್ತಕ್ಕಂಥ ಹೀಗೆ ತುಂಬಾ ಒಳ್ಳೆಯ ಒಂದು ನಾಟಕ ಇದು ಹರಿಜನ್ವಾರ. ಸದ್ಯ ಕಾಲದಲ್ಲಿ ಬದಲಾಗ್ತಾ ಇರುವ ಸಾಮಾಜಿಕ ಮೌಲ್ಯಗಳನ್ನು ಕುರಿತು ಚಿಂತನೆ ಇದೆ. ಅಂದ್ರೆ ದೇಹ ಮುಪ್ಪಾಗಿದ್ರು ಮಾನಸಿಕ ಒಂದು ಪರಿಪಕ್ವತೆಯನ್ನ ಪಡೆದೇ ಇರ್ತಕ್ಕಂಥ ಬಾಹ್ಯ ಆಚರಣೆಗಳಲ್ಲೇ ಧಾರ್ಮಿಕತೆ ಇದೆ ಎಂದು ನಂಬಿದ ಬ್ರಾಹ್ಮಣನ ಪ್ರತಿಯಾಗಿ ಹೊಸ ವಿಚಾರಗಳನ್ನ ನವೀನ ಯುಗದ ಮಗನನ್ನ ಒಡ್ಡಿ ಸಂಘರ್ಷಕ್ಕೆ ಉಂಟು ಮಾಡುವ ಮೂಲಕ ಇದೊಂದು ನೋಡ್ಲಿಕ್ಕೆ ಸರಳ ಅನ್ಸಿದ್ರು ತುಂಬಾ ಪರಿಣಾಮಕಾರಿಯಾಗಿ ಇರುವಂತಹದ್ದು. ಸಂಸಾರಿಗ ಕಂಸ, ಪ್ರಪಂಚ ಪಾಣಿಪತ್ತು, ನರಕದಲ್ಲಿ ನರಸಿಂಹ ಈ ನಾಟಕಗಳಲ್ಲಿ ಶ್ರೀರಂಗರ ಒಂದು ಸಾಮಾಜಿಕ ವಿಡಂಬನೆ ತುಂಬಾ ಕಟುವಾಗಿದೆ ಅಂತ ಹೇಳ್ಬೋದು. ಸ್ವರ್ಗಕ್ಕೆ ಮೂರೇ ಬಾಗಿಲು ನಾಟಕದಲ್ಲಿ ಶೋಷಣೆಯ ಇತಿಹಾಸ ಪ್ರಾಚೀನ ಅನ್ನೋದನ್ನ ಹೇಳೋ ಪ್ರಯತ್ನ ಇದೆ. ಪುರೋಹಿತ, ಚಕ್ರವರ್ತಿ, ರಾಜಕಾರಣಿ ಹೀಗೆ ಶೋಷಕರು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೊಸ ವೇಷ ತೊಟ್ಟು ಬರ್ತಾನೆ ಇರ್ತಾರೆ ಅನ್ನೋದನ್ನ ಹೇಳ್ತಾರೆ. ಕತ್ಲೆ ಬೆಳಕು, ಬದುಕು ಮತ್ತು ರಂಗಭೂಮಿಯ ಮೂಲ ಸೂತ್ರಗಳನ್ನ ಅನ್ವೇಷಣೆ ಮಾಡೋ ಒಂದು ನಾಟಕ ಮಹತ್ವದ ಕೃತಿ. ತಂತ್ರ ಮತ್ತು ತಾತ್ವಿಕತೆಯ ದೃಷ್ಟಿಯಿಂದ ಶ್ರೀರಂಗರು ಹೊಸ ಹಾದಿಗೆ ಪರಿವರ್ತನೆ ಅಥವಾ ತಿರುಗಿಕೊಂಡ ಒಂದು ಮಹತ್ವದ ಸಂದರ್ಭ. ಆದ್ರಿಂದ ಈ ನಾಟಕ
ನಾವು ಗಂಭೀರವಾಗಿ ಪರಿಗಣಿಸ್ಬೇಕು. ಕತ್ಲೆ ಬೆಳಕು ಅದು ಜಗತ್ತಿನ ಮೂಲ ತತ್ವ. ಅದು ನೆನ್ಪಿಟ್ಕೋಬೇಕು. ಕತ್ಲೆ ಬೆಳಕು ಅದೊಂದು ಜಗತ್ತಿನ ಮೂಲ ತತ್ವ ಅದು. ಅವೆರಡರ ಘರ್ಷಣೆ ಜಗತ್ತಿನ ಜೀವಾಳ. ಅಂತಹ ವ್ಯಕ್ತಿಗಳಿಲ್ದಾಗ ನಾಟಕಕ್ಕೆ ಪಾತ್ರ ದೊರಕೋದು ಹೇಗೆ ಎಂಬ ಈ ನಾಟಕನ ಕಾರಣ ವಾದಕ್ಕೆ ದೃಷ್ಟಾಂತ ಎಂಬಂತೆ ಸಮಾಜದ ಕೆಲವು ಆರ್ಷೀಯ ಮಾದರಿಗಳನ್ನ ನಾವು ಸೃಷ್ಟಿ ಮಾಡ್ತಾರೆ. ಮತ್ತೆ ನಮ್ಮ ಜೀವನದ ಆಳದಲ್ಲಿರುವಂತ ಕೆಲವು ಸಾರ್ವಕಾಲಿಕ ಸತ್ಯಗಳನ್ನ ಅನ್ವೇಷಣೆ ಮಾಡ್ತಾರ ಅವರು. ಅದು ಶ್ರೀಲಂಕರ ಒಂದು ವಿಧಾನ. ಇನ್ನು ಗೆಳೆಯ ನೀನು ಹಳೆಯ ನಾನು ನಾಟಕ ಹೆಣ್ಣು ಗಂಡಿನ ಸಂಬಂಧದ ನೆಲೆಯನ್ನ ಒಂದು ಸನಾತನ ನೆಲೆಯಲ್ಲಿ ಶೋಧ ಮಾಡುತ್ತೆ. ಕನ್ನಡ ಪ್ರಗತಿಶೀಲ ಬರಹಗಾರರು ಕಾದಂಬರಿ ಸಣ್ಣ ಕಥೆಗಳ ಮಟ್ಟಿಗೆ ತಮ್ಮನ್ನು ಮೀಸಲಿರಿಸಿಕೊಂಡು ರಂಗಭೂಮಿಗೆ ದೃಷ್ಟಿಯಿಂದ ಒಂದು ದೊಡ್ಡ ನಷ್ಟ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಪ್ರಗತಿಶೀಲ ಲೇಖಕರಲ್ಲಿ ಕೆಲವರು ನಾಟಕ ಬರೆದ್ರು ಕೂಡ ರಂಗಭೂಮಿ ಬೆಳವಣಿಗೆಗೆ ಅತ್ಯುತ್ತಮ ಕೃತಿಗಳನ್ನು ಕೊಡ್ಲಿಲ್ಲ ಮತ್ತು ಮನ್ನಣೆಯೂ ಪಡಿಲಿಲ್ಲ ಅನ್ಸುತ್ತೆ. ಇದ್ದುದ್ರಲ್ಲೂ ಅನಾಕರು ಕೆಲವು ಒಳ್ಳೆ ನಾಟಕ ಬರೆದಿದ್ದಾರೆ. ಅವರು ನಮ್ಮ ಸಮಾಜದ ನೀತಿ ನೆಲೆಗಟ್ಟನ್ನ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ವಿಮರ್ಶೆ ಮಾಡ್ತಾರೆ ಅನಾಕರು. ಅವ್ರ ವೇಷ ಸಮಸ್ಯೆ, ನಿರುದ್ಯೋಗ, ಬಡತನ, ವಿಧವಾ ಸಮಸ್ಯೆ ಇವೆಲ್ಲವನ್ನು ಕೂಡ ಆರ್ಥಿಕ ನೆಲೆಯಲ್ಲಿ ವಿಚಾರ ಮಾಡಿದ್ದಾರೆ, ಅಂದ್ರೆ ವಿವೇಚನೆ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಆದ್ರೆ ಅವರು ಸಾಮಾಜಿಕ ಸಮಸ್ಯೆಗಳನ್ನ ಬಹಳ ನಿರ್ಭಾವುಕವಾದ ನೆಲೆಯಲ್ಲಿ ಅವರು ನಿರೂಪಣೆ ಮಾಡ್ತಾರೆ ಅನಾಕರು. ಮದುವೆಯ ಮನೆಹಾಳು, ಧರ್ಮ ಸಂಕಟ, ಗುಬ್ಬಜ್ಜಿಗೂಡು, ಗೋಮುಖ ವ್ಯಾಘ್ರ ಈ ನಾಟಕಗಳ ಒಂದು ಸಂವಾದ ಕುಶಲತೆ ಇದೆಯಲ್ಲ, ಅದು ಅನಾಕುರ ಅವರ ಒಂದು ಅಸಾಧಾರಣ ನಾಟ್ಯ ಪ್ರತಿಭೆಯನ್ನ ಅದು ನಮಗೆ ತಿಳಿಸಿಕೊಡುತ್ತೆ. ಆದ್ರೆ ಸದೃಢ ಪಾತ್ರ ರಚನೆ, ಘಟನೆ, ಕ್ರಿಯೆಗಳ ಮೂಲಕವೇ ಒಂದು ಸಾಮಾಜಿಕತೆಯನ್ನ ಪ್ರತಿಪಾದಿಸಬೇಕೆನ್ನುವ ಒಂದು ನಿಶ್ಚಲವಾದ ನಿಷ್ಠೆ ಅಲ್ಲಿ ಕಂಡು ಬರೋದಿಲ್ಲ. ಮತ್ತೆ ಸಾಮಾಜಿಕ ನೀತಿ ಪ್ರತಿಪಾದನೆಯಿಂದ ನಾಟಕಗಳಿಗೆ ಮಹತ್ವ ಇದೆ. ನಮ್ಮ ಸಮಾಜದ ನಿಷಿದ್ಧ ವಲಯವಾದ ಲೈಂಗಿಕ ಜೀವನದ ಮರೆ ಮೋಸಗಳನ್ನ ಬಹಳ ನಿಷ್ಕರಣೆಯಿಂದ ಬಯಲಿಗೆಳಿತಾರೆ. ಒಬ್ಬ ಸುಧಾರಣವಾದಿಯಾಗಿದ್ದ ಅನಾಕರು ನವ ಸಮಾಜ ನಿರ್ಮಾಣಕ್ಕೆ ರಂಗಭೂಮಿಯನ್ನ ಬಳಸ್ಕೊಳ್ಬೇಕು ಅಂತ ಆಸೆ ಇತ್ತು ಅವರಿಗೆ. ಆದ್ರೆ ಸಾಮಾಜಿಕ ನಾಟಕಗಳ ಒಂದು ಮುಕ್ತಾಯ ಅವ್ರ ದುರಂತವಾಗಿಲ್ಲ ಅವ್ರದ್ದು ಅನ್ನೋದನ್ನ ಗಮನಿಸ್ಬೇಕು. ಇನ್ನು ಕಾರಂತರ ಬಗ್ಗೆ ಹೇಳೋದಾದ್ರೆ ಅವ್ರ ಗರ್ಭಗುಡಿ ಧರ್ಮದ ಅವನತಿಯನ್ನ ಸಾಂಕೇತಿಕವಾಗಿ ನಿರೂಪಿಸುವ ನಾಟಕ. ಬೇಂದ್ರೆ ಅವರ ಉದ್ಧಾರ ಅಸ್ಪೃಶ್ಯತೆ ಸಮಸ್ಯೆಯನ್ನು ಕುರಿತ ನಾಟಕ. ಅಂದ್ರೆ ಇವರು ಸಮಸ್ಯೆಯನ್ನ ಬೇರೆ ಬೇರೆ ಮಗ್ಗುಲುಗಳಿಂದ ವಿವೇಚನೆ ಮಾಡಿ ಒಂದು ವಿಷಮ ಪರಿಸರದಲ್ಲಿ ಹೇಗೆ ಎಲ್ಲರ ಮನಸ್ಸು ಕಲಕಿ ಸಮಾಜದ ಒಡಕಿ ಕಾರಣ ಆಗಿದೆ ಅನ್ನೋ ದುರಂತವನ್ನ ಅಲ್ಲಿ ಬೇಂದ್ರೆ ಕಟ್ಟಿದ್ದಾರೆ. ನಗೆಯ ಹೊಗೆ ನಾಟಕ ಬ್ರಾಹ್ಮಣ ಸಮಾಜದಲ್ಲಿ ರೂಢಿಯಲ್ಲಿದ್ದ ಕರಾಳ ಆಚರಣೆಯನ್ನ ಆಧರಿಸಿದ್ದಂಥದ್ದು. ಹೆಣ್ಣು ಕ್ರೂರ ತಾತ್ಸಾರಕ್ಕೊಳಗಾಗಿರೋದನ್ನ ಚಿತ್ರಿಸುತ್ತೆ. ಇನ್ನು ಕುರ್ತಕೋಟಿಯವರ ಆ ಮನೆ ಬದುಕಿನ ಅರ್ಥವನ್ನ ಸಮಕಾಲೀನ ನೆಲೆಯಿಂದಲೇ ಅನ್ವೇಷಣೆ ಮಾಡುವ ಇದರಿಂದ ಇದಕ್ಕೊಂದು ಸಾಮಾಜಿಕ ಮಹತ್ವ ಇದೆ. ಜಿ.ಬಿ. ಜೋಶಿ ಅವರ ಮೂಕಬಲಿ, ಕದಡಿದ ನೀರು ಇದು ಗ್ರಾಮೀಣ ಸಂಸ್ಕೃತಿಯನ್ನು ಬಹಳ ಸಮರ್ಥವಾಗಿ ಕಟ್ಟಿಕೊಡುವ ನಾಟಕಗಳು. ಅಂದ್ರೆ ನಗರದ ವಿದ್ಯಾವಂತ ಮಧ್ಯಮ ವರ್ಗದ ಜೀವನವನ್ನೇ ಬಹುತೇಕ ಚಿತ್ರಿಸುವಂತಹ ಒಂದು ವಸ್ತುಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಗ್ರಾಮೀಣ ಜೀವನದ ಸಂಕೀರ್ಣ ಸಮಸ್ಯೆಗಳನ್ನ ಅಸಾಧಾರಣ ರೀತಿಯಲ್ಲಿ ಅವರು ಒಂದು ನಾಟಕವನ್ನಾಗಿಸ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಮತ್ತೆ ಸಂಕ್ರಮಣ ಅವಸ್ಥೆಯಲ್ಲಿದ್ದ ಗ್ರಾಮೀಣ ಸಮಾಜವನ್ನ ವರ್ಗ ಜಾತಿ ವ್ಯಾಪ್ತಿ ಮೀರಿ ಸಮಗ್ರವಾಗಿ ಚಿತ್ರಿಸೋದ್ರಿಂದ ಅಲ್ಲಿನ ಅನುಭವ ಕೂಡ ಅದೊಂದು ಸಾರ್ವತ್ರಿಕ ರೂಪ ಪಡ್ಕೊಳ್ಳುತ್ತೆ. ಇನ್ನು ಮತ್ತೊಬ್ಬ ಮುಖ್ಯವಾದ ನಾಟಕಕಾರ, ಸಾಮಾಜಿಕ ವಸ್ತುವನ್ನ ಇಟ್ಕೊಂಡು ಬರೋದ್ ನಾಟಕಕಾರರಲ್ಲಿ ಪಿ ಲಂಕೇಶ್. ಪಶ್ಚಿಮದ ಆಧುನಿಕ ರಂಗಭೂಮಿಯಿಂದ ಪ್ರೇರಿತರಾಗಿ ಇವರು ತಮ್ಮ ಪರಿಸರಕ್ಕೆ ಹೊಂದುವಂತ ಸಾಮಾಜಿಕ ನಾಟಕಗಳನ್ನ ಬರೀಲಿಕ್ಕೆ ಶುರು ಮಾಡಿದ ನವ್ಯ ಬರಹಗಾರರಲ್ಲಿ ಮುಖ್ಯರು. ಅವರು ಬಹಳ ಸಂಗ್ರಹಶೀಲವಾಗಿ ಹೇಳ್ತಾರೆ. ಮತ್ತೆ ಅತ್ಯುತ್ತಮ ಸಂಭಾಷಣೆ ಇದೆಯಲ್ಲ ಅದರ ಮೂಲಕ ಇಡೀ ಪಾತ್ರದ ಒಳಮನಸ್ಸನ್ನೆಲ್ಲ ತೆರೆದು ತೋರಿಸ್ತಾರೆ. ಅದು ಅವರ ನಾಟಕಗಳ ವಿಶಿಷ್ಟ ತಂತ್ರ. ಮತ್ತೆ ಗದ್ಯ ಬಹಳ ವಿಶಿಷ್ಟವಾಗಿದೆ ಅವರು. ಮತ್ತೆ ಅವರು ಆಡು ಮಾತನ್ನ ಬಹಳ ವಿಶಿಷ್ಟವಾಗಿ ದಾಟಿಯಲ್ಲಿ ಬಳಸ್ಕೊಳ್ತಾರೆ. ಮತ್ತೆ ಅವರ ಭಾಷೆಗೆ ಕಾವ್ಯದ ಸಂಸ್ಕಾರಗಳು, ಹಾಗಾಗಿ ರಂಗಭೂಮಿಯಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಮೂಡಿ ಬರ್ತದೆ ಅನ್ಸುತ್ತೆ. ಟಿ ಪ್ರಸನ್ನನ ಗೃಹಸ್ಥಾಶ್ರಮ ನಾಟಕ ಇದೆಯಲ್ಲ ಅದು ಮಧ್ಯಮ ವರ್ಗದ ಗಂಡು ಹೆಣ್ಣಿನ ಸಂಬಂಧವನ್ನ ಸಾಂಪ್ರದಾಯಿಕ ದೃಷ್ಟಿಯಿಂದ ನೋಡಿದೆ. ಅವರು ಕೆಲವೆಲ್ಲ ಪ್ರಶ್ನೆಗಳಿದಾವಲ್ಲ, ಅಂದ್ರೆ ಅವ್ರು ಸೂಚಿಸೋ ಪರಿಹಾರಕ್ಕಿಂತ ಅದು ಮಹತ್ವದ್ದು ಅನ್ಸುತ್ತೆ. ಅಂದ್ರೆ ಒಳ ಹೊರಗಿನ ದ್ವಂದ್ವವನ್ನ ಮುಚ್ಚುಮರೆ ಇಲ್ಲದೆ ತುಂಬಾ ಆಕ್ರೋಶದಿಂದ ಬಯಲಿಗೆಳಿತಾರೆ. ಆ ಮೂಲಕ ಆ ನಾಟಕದ ನಾಯಕ ಕ್ರೌರ್ಯ ಎಣೆ ಇಲ್ಲದ. ಅಂದ್ರೆ ಲಂಕೇಶ್ ನಾಟಕಗಳಲ್ಲಿ
ಕಂಡು ಬರೋ ದೃಷ್ಟಿಕೋನ ಅಂದ್ರೆ ಸಮಾಜ ಸುಧಾರಕನದ್ದಲ್ಲ, ಸಮಾಜವನ್ನ ತಟಸ್ಥವಾಗಿ ನೋಡೋ ಪ್ರೇಕ್ಷಕನೂ ಅಲ್ಲ, ಸಮಾಜದ ವಿರುದ್ಧ ರೊಚ್ಚಿಗೆದ್ದ ಆಂಗ್ರಿ ಆಂಗಲ್ ಅಂತೀವಲ್ಲ, ಆ ತರದ ದೃಷ್ಟಿಕೋನ. ಯಾವ ಮುಖವಾಡವನ್ನು ನಿರ್ಮಾಣ ಮಾಡೋದಿಲ್ಲ, ಬದಲಾಗಿ ಮುಖವಾಡಗಳನ್ನ ಕಿತ್ತು ಹರಿದಗಿಯುವ ಒಂದು ಶಸ್ತ್ರವನ್ನಾಗಿಸಿ ಅವ್ರ ನಾಟಕಗಳು ರಚಿತವೆ ಅನ್ನೋ ಒಂದು ಮಾತಿದೆಯಲ್ಲ ವಿಮರ್ಶಕರದು, ಅದು ಸರಿ ಅನ್ಸುತ್ತೆ. ನನ್ನ ತಂಗಿಗೊಂದು ಗಂಡು ಕೊಡಿ ನಾಟಕ, ಅದರ ತರುಣ ನಾಯಕ ಜಗನ್ನಾಥ, ಅವನ ಸೋಲಿಗೆ ಅವನಿಗೆ ಗುರಿ ಆಗ್ತಾನೆ. ಆರಂಭದಲ್ಲಿ ಬಹಳ ಶ್ರೇಷ್ಠ ಎಂಬಂತೆ ಇದ್ದು ತನ್ನ ತಾಯಿ, ತಂದೆ, ಪುಡಾರಿ ರಾಮಣ್ಣ ಇವರ ಒಂದು ಶಸ್ತ್ರಕ್ರಿಯೆ ನಡೆಸೋ ವೈದ್ಯನ ರೀತಿಯಲ್ಲಿ ಇವನು ಅವ್ರನ್ನ ವಿಶ್ಲೇಷಣೆ ಮಾಡ್ತಾನೆ. ಅದು ನಾಟಕದ ಆಕರ್ಷಣೆ. ನಾಟಕ ಶಿಖರ ಮುಟ್ತಾ ಇದ್ದ ಹಾಗೆ ಅವನ ವ್ಯಕ್ತಿತ್ವ ಇದೆಯಲ್ಲ, ಅದು ನಿಜವಾದ ವಿಶ್ಲೇಷಣೆ ಗುರಿಯಾಗಿ ಎಲ್ಲ ಚೂರ್ ಚೂರಾಗಿ ಹೊಡೆದು ಹೋಗುತ್ತೆ. ಆಮೇಲೆ ಆ ಶ್ರೇಷ್ಠ ಒಂದು ಕಲ್ಪನೆ ಇದೆಯಲ್ಲ, ಆ ಮಾದರಿನೇ ನಾಟಕೀಯ ವ್ಯಂಗ್ಯವಾಗೋದನ್ನ ಕಾಣ್ಬೋದು. ಯಾಕಂದ್ರೆ ಅವನು ಜಗನ್ನಾಥನ ಒಂದು ನಿರ್ದೇಶನದಲ್ಲೇ ಅವನ ತಂಗಿ ಬೆಳಿತಾಳೆ. ಕೊನೆಗೆ ಅವಳು ಆ ಅಣ್ಣನಿಗೆ ತನ್ನ ಪಾಠಗಳನ್ನೆಲ್ಲ ಒಪ್ಪಿಸ್ತಾಳ. ಈ ಒಂದು ಸನ್ನಿವೇಶ ಮತ್ತು ರಾಮಣ್ಣ ಅಲ್ಲಿ ಪರಿಣಾಮಕಾರಿಯಾಗಿ ಜಗನ್ನಾಥನ ಹೇಡಿತನವನ್ನ ಬಯಲುಗೆಳೆಯುವಂಥದ್ದು ನಾಟಕೀಯವಾಗಿದೆ. ಅಂದ್ರೆ ಬದುಕಿನ ಕೊಳಕನ್ನೇ ಅತಿರಂಜಿಸಿ ಮಾನವೀಯ ಸಂಬಂಧಗಳನ್ನು ನಾಶ ಮಾಡುವ ಈ ಜಗನ್ನಾಥನ ಸಿನಿಕತನ ಇದೆಯಲ್ಲ, ಅದರ ಪರಿಮಿತಿಯನ್ನ ನಾಟಕಕಾರ ಬಹಳ ಸಮರ್ಥವಾಗಿ ಮಂಡಿಸ್ತಾರೆ. ತೆರೆಗಳು ಇದು ರಂಗಭೂಮಿಯಲ್ಲಿ ಒಂದು ತಾಂತ್ರಿಕ ಪ್ರಯೋಗದಿಂದ ಹೊಸ ನುಡಿಗಟ್ಟನ್ನ ಸೃಷ್ಟಿಸಿದ ನಾಟಕ. ವರ್ಗ ಸಮಾಜದ ಮುನ್ಸೂಚನೆಯಂತಿರುವ ಈ ನಾಟಕ ಉಸಿರುಗಟ್ಟಿಸೋ ಸನ್ನಿವೇಶದಲ್ಲಿ ವ್ಯಕ್ತಿಯೊಬ್ಬನನ್ನು ಸಿಲುಕಿಸಿ ಅವನ ಬದುಕನ್ನ ವಿಚಾರಣೆ ನಡೆಸೋ ಮೂಲಕ ಶೋಷಣೆಯ ಸ್ವರೂಪ, ಇತಿಹಾಸ ಮತ್ತು ಪರಿಣಾಮಗಳನ್ನ ಬಹಳ ತೀಕ್ಷ್ಣವಾಗಿ ಚಿತ್ರಿಸಲಾಗಿದೆ. ಮೂವರು ಸಾಮಾನ್ಯರು ಮತ್ತು ನಾಲ್ಕನೆಯ ಅಸಾಮಾನ್ಯನೊಬ್ಬರ ನಡುವಿನ ಘರ್ಷಣೆ ಸಮರ್ಪಕ. ಸಮಾಜದ ನೆನಪುಗಳು ಘೋರವಾಗಿರ್ತವೆ, ಅಸಹ್ಯವಾಗಿರ್ತವೆ. ಪ್ರತಿಷ್ಠಿತರ ಸುಖಕ್ಕಾಗಿ ಸಾಮಾನ್ಯರು ಬಲಿ ನಡೀತಾನೆ ಇರ್ತಾರೆ. ಇಲ್ಲಿ ಗಿಳಿ ಪಂಜರದಳಿಲ್ಲ, ಅದು ಲಂಕೇಶ್ ಅವ್ರ ನಾಟಕ. ಸಮಾಜದಲ್ಲಿ ವ್ಯಕ್ತಿ ಸಂಬಂಧಗಳನ್ನ ನಿರ್ಣಯಿಸುವ ಆರ್ಥಿಕ ಕಾರಣಗಳನ್ನ ಇಲ್ಲಿ ವಸ್ತುನಿಷ್ಠವಾಗಿ ಅನ್ವೇಷಣೆಗೆ ಗುರಿಪಡಿಸಿದ್ದಾರೆ. ಈ ಮಧ್ಯಮ ವರ್ಗದ ಜನ ಹಣದ ಕಾರಣದಿಂದ ಯಾವೆಲ್ಲಾ ರೀತಿಯ ಅಪನಂಬಿಕೆಗಳಿಗೆ ಬಲಿಯಾಗ್ತಾರೆ, ಸಣ್ಣವರಾಗ್ತಾರೆ ಎಂಬ ಒಂದು ಸರಳ ಸಂಗತಿಯನ್ನ ಒಂದು ಸರಳ ಸನ್ನಿವೇಶದ ಮೂಲಕ ಒಂದು ದೃಷ್ಟಾಂತ ಮಾದರಿಯಲ್ಲಿ ಈ ನಾಟಕ ನಿರೂಪಣೆ ಮಾಡಿದೆ. ಬಿರುಕು ಅವ್ರದ್ದೇ ಕಾದಂಬರಿ ಆಧರಿಸಿ ಬರೆದ ನಾಟಕ. ಒಂದು ಸಂಕ್ರಮಣಾವಸ್ಥೆಯಲ್ಲಿ ಇರ್ತಕ್ಕಂಥ ಸಮಾಜ, ಅದರ ಸಾಮಾಜಿಕ ಸಮಸ್ಯೆಯೊಂದನ್ನ ನಮ್ಮ ಮುಂದೆ ಇರ್ತಾರೆ. ಅಂದ್ರೆ ಗ್ರಾಮೀಣ ಹಿನ್ನೆಲೆಯ ಕೆಳ ಮಧ್ಯಮ ವರ್ಗದ ಬಸವರಾಜ ಯುವಕ. ಅವನು ಕಾಲೇಜು ವಿದ್ಯಾಭ್ಯಾಸಕ್ಕೆ ನಗರಕ್ಕೆ ಬರ್ತಾನೆ. ಯೂನಿವರ್ಸಿಟಿ ವಾತಾವರಣಕ್ಕೆ ಹೊಂದಿಕೊಳ್ಳಕ್ ಆಗದೆ ಅವನ ಒಳಗಡೆ ನಡೆಯುವ ಆಂತರಿಕ ಸಂಘರ್ಷ ಮತ್ತು ಆ ವ್ಯಕ್ತಿಯ ವಿಘಟನೆಯನ್ನ ಇಲ್ಲಿ ಚಿತ್ರಿಸೋದ್ರ ಮೂಲಕ ನಾಟಕ ಒಂದು ಸಾಮಾಜಿಕವಾದ ಒಂದು ಮಹತ್ವದ ಸಮಸ್ಯೆಯನ್ನ ನಮ್ಮ ಮುಂದೆ ಎತ್ತಿಡುತ್ತಾರೆ. ತನ್ನ ಸುತ್ತಲಿನ ಪರಿಸರಕ್ಕೆ ಪರಕೀಯವಾಗಿ ಉಳಿಯುವ ಬಸವರಾಜ ಕೊನೆಗೆ ಅವನ ಒಂಟಿತನವನ್ನ ಅರ್ಥ ಮಾಡಿಕೊಳ್ಳದೆ ಕೊಳ್ಳಿಕ್ಕೆ ಯಾರೂ ಪ್ರಯತ್ನ ಮಾಡೋದಿಲ್ಲ ಅನ್ನೋದೇ ಇಲ್ಲಿನ ದುರಂತ. ನಂತರ ಗಿರೀಶ್ ಕಾರ್ನಾಡ್ ಮತ್ತೊಬ್ಬ ಮಹತ್ವದ ನಾಟಕಕಾರರು. ಅವರ ಅಂಜು ಮಲ್ಲಿಗೆ ಅದು ಸಮಕಾಲೀನ ವಸ್ತುವನ್ನ ಆಧರಿಸಿದ ಒಂದು ನಾಟಕ. ಅದು ಸಮಕಾಲೀನ ಮನುಷ್ಯನ ಸಾಮಾಜಿಕ ವೈಯಕ್ತಿಕವಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಬಹಳ ಆಪ್ತವಾದ ಬಗೆಯಲ್ಲಿ ಈ ನಾಟಕ ಚರ್ಚೆ ಮಾಡುತ್ತೆ. ವರ್ಗ ವ್ಯವಸ್ಥೆಯನ್ನ ಅಂತಾರಾಷ್ಟ್ರೀಯ ಮಟ್ಟದ ತಾರತಮ್ಯಗಳ ಹಿನ್ನೆಲೆಯಲ್ಲಿ ಚರ್ಚೆ ಮಾಡುತ್ತೆ. ಸಾಮ್ರಾಜ್ಯವಾದ ನಶಿಸಿದ್ರು ಅದರ ಪಳೆಯುಳಿಕೆಗಳಂತೆ ವರ್ಣ ವಿದ್ವೇಷ ಇಡೀ ಯುರೋಪ್ ಅನ್ನ ಗಾಢವಾಗಿ ಆವರಿಸಿರುವ ಸಂದರ್ಭದಲ್ಲಿ ಈ ನಾಟಕ ಬರೆದಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಏಷ್ಯನ್ ವಲಸೆಗಾರರು ಮತ್ತು ಬಿಳಿಯರ ನಡುವೆ ಇರುವ ಪ್ರೇಮ ದ್ವೇಷದ ತೀವ್ರ ಸಂಬಂಧವನ್ನ ಈ ನಾಟಕ ಚರ್ಚೆ ಮಾಡುತ್ತೆ. ಈ ನಾಟಕದಲ್ಲಿ ಬರೋ ಪಾತ್ರಗಳೆಲ್ಲ ಭಾರತೀಯ ಇಂಡಿಯನ್ಸ್, ಕ್ರಿಯೆ ನಡೆಯೋದೆಲ್ಲ ಇಂಗ್ಲೆಂಡ್. ಜೊತೆ ಗಂಡು ಹೆಣ್ಣಿನ ಪ್ರೇಮ ಕಾಮವನ್ನು ಕುರಿತ ಅನ್ವೇಷಣೆ ಮಾಡೋದು ಈ ನಾಟಕದ ಮುಖ್ಯ ಗುರಿ. ಅಲ್ಲಿನ ಯಾಮಿನಿ ಕ್ಯಾರೆಕ್ಟರ್, ಅದೇ ಅಂಜು ಮಲ್ಲಿಗೆ ನಾಟಕದ ಕೇಂದ್ರ ಪಾತ್ರ. ಒಂದು ನಿಷಿದ್ಧ ಪ್ರೇಮ ಸಂಬಂಧ ಮತ್ತು ಅದರ ಪರಿಣಾಮಗಳನ್ನ ಈ ನಾಟಕ ಬಹಳ ಗಂಭೀರವಾಗಿ ಶೋಧ ಮಾಡುತ್ತೆ. ಈ ಆಧುನಿಕ ನಾಟಕಗಳಲ್ಲಿನ ಸಾಮಾಜಿಕ ವೈಶಿಷ್ಟ್ಯಗಳೇನು ಅಂತ ನೋಡೋದಾದ್ರೆ, ಅಂದ್ರೆ ಅಲ್ಲಿ ಏನು ಸಮಾಜದ ವಿಶಿಷ್ಟತೆ ಇದೆ, ಏನೇನು ವಸ್ತು ವೈಶಿಷ್ಟ್ಯತೆ ಅಂತ ನೋಡೋದಾದ್ರೆ, ಕನ್ನಡದ ಬಹುಪಾಲು ಸಾಮಾಜಿಕ ನಾಟಕಗಳ ವಸ್ತು ನಗರ ಮಧ್ಯಮ ವರ್ಗದ ಸಮಸ್ಯೆಗಳು. ಆದ್ರೆ ಗ್ರಾಮೀಣ ಸಂಸ್ಕೃತಿ ಚಿತ್ರಣ ಇಲ್ಲ ನೆನ್ಪಿಟ್ಕೋಬೇಕು. ವರ್ಣಭೇದ ಅಂದ್ರೆ ಬಡವ ಶ್ರೀಮಂತ ನಡುವಿನ ವ್ಯತ್ಯಾಸಗಳನ್ನ ಸ್ಥೂಲವಾಗಿ ಪರೀಕ್ಷೆ ಮಾಡಿದ್ರು ಸಮಸ್ಯೆಗಳ ಮೂಲವನ್ನ ಶೋಧ ಮಾಡೋ ತವಕ ಇಲ್ಲ ಅಲ್ಲಿ. ಆರ್ಥಿಕ ಶೋಷಣೆಗೆ ಸಾಮಾಜಿಕ ತಾರತಮ್ಯಗಳಿಗಿರುವ ಸಂಬಂಧವನ್ನ ಸ್ಪಷ್ಟವಾಗಿ ಕಂಡುಕೊಳ್ಳಿಕ್ ಪ್ರಯತ್ನ ನಡೆದಿಲ್ಲ. ಮತ್ತೆ ಊಳಿಗೆ ಮಾನ್ಯ ಪದ್ಧತಿಯನ್ನ ಐತಿಹಾಸಿಕವಾಗಿ ಗುರುತಿಸುವ ನಾಟಕಗಳು ವಿರಳವಾಗಿದ್ದಾವೆ.
ಮಧ್ಯಮ ವರ್ಗದಿಂದ ಹುಟ್ಟಿ ಬಂದಂತಹ ನಾಟಕಗಳು ಸಮಾಜದ ಸಮಸ್ಯೆಗಳಾದಂತಹ ವರದಕ್ಷಿಣೆ, ನಿರುದ್ಯೋಗ, ವಿಧವೆ ಸಮಸ್ಯೆ, ಮಧ್ಯಮ ವರ್ಗದ ಬಡತನ ಎಲ್ಲ ಕಾಲಕ್ಕೂ ಸಾರ್ವತ್ರಿಕ ಸಮಸ್ಯೆಗಳು ಆಗಿರೋದಿಲ್ಲ. ಅನಕ್ಷರಸ್ಥ ಸಮುದಾಯವನ್ನ ತಲುಪುವ ಪ್ರಯತ್ನ ನಡೀಲಿಲ್ಲ ಅನ್ಸುತ್ತೆ. ಕೆಲವರು ಜನಪದ ಗ್ರಾಮೀಣ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ಈ ಆಧುನಿಕ ಕನ್ನಡ ನಾಟಕ ಇದೆಯಲ್ಲ, 80ರ ದಶಕದಲ್ಲಿ ಒಂದು ತೀವ್ರವಾದ ಸಾಮಾಜಿಕ ಒಂದು ಎಚ್ಚರ ಮತ್ತು ರಾಜಕೀಯ ಆಶಯಗಳನ್ನು ಇಟ್ಕೊಂಡು ಅವರು ತೋರಿಸಿದ ತುಡಿತಗಳಿಗೆ ಬಹುತಃ ನಂತರದ ದಶಕಗಳಲ್ಲಿ ಅದಕ್ಕೆ ಚಾಲನೆ ದೊರೀತು ಅನ್ಸುತ್ತೆ. ಈ ಕಾಲದಲ್ಲಿ ಉಳಿದ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಪ್ರಕಟಗೊಂಡಂತಹ ಒಂದು ದಲಿತ ಸಂವೇದನೆ ರಂಗಭೂಮಿನೂ ಪ್ರವೇಶ ಮಾಡ್ತು. ಅಂದ್ರೆ ಈ ದೇವನೂರು ಮಹಾದೇವ ಅವರ ಒಡಲಾಳ ಕಾದಂಬರಿ ರಂಗಕೃತಿಯಾಗಿ CGK ಅದನ್ನ ಪ್ರಯೋಗಿಸ್ತಾರೆ. ಅದೇ ರೀತಿ ಬಸಲಿಂಗಯ್ಯ ಅವರು ರಂಗಾಯಣಿ ಕುಸುಮಬಾಲೆಯನ್ನ ಆ ರೀತಿ ಪ್ರಯೋಗ ಮಾಡ್ತಾರೆ. ಅಂದ್ರೆ ಸಾಮಾಜಿಕ ಎಚ್ಚರ ಇರೋಂತಹ ದಲಿತ ವಸ್ತು ಇರುವ ಮೇಲುವರ್ಗದ ಲೇಖಕರು ಅನೇಕ ಕೃತಿಗಳು ಕೂಡ ರಂಗಕೃತಿಗಳಾಗಿ ಒಂದು ರೀತಿ ದಲಿತ ರಂಗಭೂಮಿಯ ಅಗತ್ಯವನ್ನು ನಾವು ಪೂರೈಸ್ತವೆ. ಸಿದ್ಧಲಿಂಗಯ್ಯ ಅವರ ಏಕಲವ್ಯ, ಪಂಚಮ ಮತ್ತು ಕೆಲಸಮ, ಅಲ್ಲೇ ಕುಂತವ್ರೆ ಈ ನಾಟಕಗಳು ಮತ್ತು ಆಧುನಿಕ ರಂಗಭೂಮಿಯ ಹೊಸ ಆವಿಷ್ಕಾರವಾಗಿ ಒಂದು ರೀತಿ ದಲಿತ ರಂಗಭೂಮಿ ಬೆಳೆದದ್ದನ್ನು ಗಮನಿಸಬೇಕು. ಮಾನಜ ಅವರ ಗೌತಮ್ ಬುದ್ಧನನ್ನು ಕುರಿತ ಜಲ, ಹನುಮಂತಯ್ಯವರ ಅಂಬೇಡ್ಕರ್, ಮಾನಜ ಅವರ ಜಲ ಒಂದು ರೀತಿ ದಲಿತ ಪರಂಪರೆಗೆ ಒಂದು ಪುರಾಣದ ಸ್ಫೂರ್ತಿ ಕೊಟ್ರೆ, ಹನುಮಂತಯ್ಯ ಅವ್ರದ್ದು ಅಂಬೇಡ್ಕರ್ ನಾಟಕ ಚರಿತ್ರೆ ಹಿನ್ನೆಲೆಯನ್ನು ಕಲ್ಪಿಸಿಕೊಳ್ಳುತ್ತೆ. ಬಿ ಪುಟ್ಟಸ್ವಾಮಯ್ಯ ಅವರ ಕೆಂಡ ಮಂಡಲನ ಸಮಕಾಲೀನ ಸಮಾಜದ ವಾಸ್ತವದ ಬಿಸಿಯನ್ನು ಮೂಡಿಸುತ್ತೆ. ಅರವಿಂದ್ ಮಾಲಗತ್ತಿ ಅವರ ಸಮುದ್ರದೊಳಗಣ ಉಪ್ಪು, ಎಸ್ ಮಾಲತಿ ಅವರ ದಲಿತ ಲೋಕ ಇತ್ಯಾದಿ ಗಮನಿಸಬೇಕು. ಹೀಗೆ ನವ್ಯೋತ್ತರ ಕನ್ನಡ ನಾಟಕಗಳಲ್ಲಿ ಕಾಣಿಸಿಕೊಂಡ ಒಂದು ರಾಜಕೀಯ ತುಡಿತ ಇದೆಯಲ್ಲ, ಅದು ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರಗೊಳ್ತಾ ಇದೆ. ಅನಂತರ ಸಮಕಾಲೀನ ಸಾಮಾಜಿಕ ಬದುಕಿನ ಮೇಲೆ ದೃಷ್ಟಿಯನ್ನು ಕೇಂದ್ರವಾಗಿಟ್ಕೊಂಡು ರಾಜಕೀಯವನ್ನ ಅದರಲ್ಲಿ ಒಳಗು ಮಾಡುವ ಒಂದು ಕ್ರಮವನ್ನ ನಾವು ಗುರುತಿಸಬಹುದು. ಇನ್ನು ನಿರೂಪಣೆ ಮತ್ತು ತಂತ್ರ ನೆಲೆಯಲ್ಲಿ ಒಂದು ಜನಪ್ರಿಯ ಶೈಲಿಯನ್ನು ರೂಢಿಸಿಕೊಳ್ಳಿಕ್ಕೆ ಆಧುನಿಕ ನಾಟಕಗಳು ಪ್ರಯತ್ನ ಮಾಡಿರೋದನ್ನ ಮತ್ತು ಸಾಮಾಜಿಕ ಸಮಸ್ಯೆಗಳ ಒಂದು ವೈಚಾರಿಕ ಅರಿವಿನ ಜೊತೆಗೆ ಈ ಕಂಪನಿ ನಾಟಕಗಳಿಗೆ ಸಾಧ್ಯವಾಗುವ ಒಂದು ಜನಪ್ರಿಯ ನಿರೂಪಣಾ ಶೈಲಿಯನ್ನು ಮೈಗೂಡಿಸಿಕೊಂಡ ನಾಟಕಗಳು ಇತ್ತೀಚೆಗೆ ಕಾಣಿಸಿಕೊಂಡಿವೆ. ಪ್ರಸನ್ನರ ಹುಲಿ, KV ಅಕ್ಷರ ಅವರ ಚೂರಿಕಟ್ಟೆ ಅರ್ಥಾತ್ ಕಲ್ಯಾಣಪುರ ವಿವೇಕ್ಷಾನುಭಾಗರ ಸಕ್ಕರೆಗೊಂಬೆ, ಜಯಂತ್ ಕಾಯ್ಕಿಣಿ ಅವರ ಜೊತೆಗಿರುವನು ಚಂದಿರ, DS ಚೌಗಲೆ ಅವರು ರೂಪಾಂತರ ಮಾಡಿದ ಗಾಂಧಿ ವಿರುದ್ಧ ಗಾಂಧಿ ಇತ್ಯಾದಿ. ಇದಲ್ದೇನೆ ಮಕ್ಕಳ ನಾಟಕಗಳು ಕೂಡ ಇದರಲ್ಲಿ ಇದೆ ಅನ್ನೋದನ್ನು ಗಮನಿಸಬಹುದು. ಆದ್ರೆ ವಸ್ತು ಮತ್ತು ಸಂವೇದನೆ ದೃಷ್ಟಿಯಿಂದ ನೋಡೋದಾದ್ರೆ ಇವೆಲ್ಲ ಮಕ್ಕಳಿಗಾಗೆ ಬರೆದ ನಾಟಕಗಳು ಅಂತ ಅನ್ಸುತ್ತೆ. ಅವೆಲ್ಲ ಇತ್ತೀಚಿನ 2-3 ದಶಕಗಳಲ್ಲಿ ಬಂದಿರೋದು ಅನ್ನೋದನ್ನು ಗಮನಿಸಬೇಕು. ವಿದ್ಯಾರ್ಥಿಗಳು, ಇದೊಂದು ಸುದೀರ್ಘವಾದ 3ನೇ ಘಟಕ ಇರುತ್ತೆ. ಇದರಲ್ಲಿ 4 ಪ್ರಶ್ನೆಗಳಿವೆ. ಆಧುನಿಕ ಕನ್ನಡ ನಾಟಕ ವಸ್ತು ಹಾಗೂ ಸಂವೇದನೆ ವಿವಿಧ ನೆಲೆಗಳನ್ನು ಪರಾಮರ್ಶಿಸಿ ಅಂತ, ಪೌರಾಣಿಕ ನಾಟಕಗಳ ವಸ್ತು ವಿನ್ಯಾಸವನ್ನ ವಿವರಿಸಿ, ಕನ್ನಡ ಐತಿಹಾಸಿಕ ನಾಟಕಗಳನ್ನ ಪರಿಚಯಿಸಿ, ಆಧುನಿಕ ಕನ್ನಡ ನಾಟಕಗಳಲ್ಲಿನ ಸಾಮಾಜಿಕ ವಸ್ತು ವಿನ್ಯಾಸಗೊಂಡ ಬಗೆಯನ್ನ ಚರ್ಚಿಸಿ ಅಂತ ಇಷ್ಟು ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನ ಸಿದ್ಧಪಡಿಸಿಕೊಳ್ಳೋದ್ರ ಮೂಲಕ ಈ ಭಾಗವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ತಾವು ಪ್ರಯತ್ನ ಮಾಡಿ ಹೆಚ್ಚಿನ ಓದಿಗೆ ತಾವು ಪರಾಮರ್ಶನ ಕೃತಿಗಳನ್ನ ಅವಲೋಕನ ಮಾಡಬಹುದು. ಧನ್ಯವಾದಗಳು.